ಜನ ಕೇಳಿಸ್ಕೊಂತಾರೆ ಅಂತಲ್ಲ, ನನ್ ಜೀವನದಲ್ಲಿ ಆಗಿರೋದು ಜನಗಳಿಗೆ ಒಂದು ಪಾಠ ಆಗ್ಬೇಕು. ಯಾರ್ಯಾರು ಕುಡುಕು ತಂದೆ ಇದಾರೋ ಅವ್ರಿಗೆಲ್ಲ ಒಂದು ಲೆಸನ್ ಆಗ್ಬೇಕು. ತಂದೆ ಹೆಣ್ಮಕ್ಳಿನ ಎತ್ತ ಮೇಲೆ ಅವ್ರ ಜವಾಬ್ದಾರಿನ ನಿಭಾಯಿಸೋ ಗಂಡಸಾಗ್ಬೇಕು. ಇಲ್ವಾ, ಇರ್ಬಾರ್ದು, ಸತ್ತೋಗ್ಬಿಡ್ಬೇಕು. ಇಲ್ಲ ಹೆಣ್ಮಕ್ಳಿಗಾದ್ರು ನಮ್ಮಂತವ್ರಿಗಾದ್ರೂ ವಿಷ ಸಾಯಿಸ್ಬಿಡ್ಬೇಕು. ಜವಾಬ್ದಾರಿ ಹೊತ್ಕೊಳ್ಳೋ ತಂದೆ ಇಲ್ಲ ಅಂತ ಅಂದ್ರೆ ಯಾರಿಗೂ ಮೋಸ ಮಾಡೋ ತಂದೆ ಸಿಗ್ಬಾರ್ದು. ಯಾಕಂದ್ರೆ ನಾನು ಈಗ ತಾನೇ ನೋಡ್ತಾ ಇದ್ದೆ, ಕೇಳ್ತಾ ಇದ್ರು, ಅಪ್ಪ ನಮ್ಮ ಫಸ್ಟ್ ಹೆಣ್ಮಕ್ಳಿಗೆ ತಂದೆನೇ ಹೀರೋ, ಗಂಡ್ ಮಕ್ಳಿಗೂ ತನ್ನ ತಂದೆನೇ ಹೀರೋ ಅಂತ. ಹಂಗಿಲ್ಲ, ನನ್ನ ಲೈಫಲ್ಲಿ ನನ್ನ ತಂದೆನೇ ವಿಲನ್ನು. ಹೇಳವ ಏನಾಯ್ತವ? ನನ್ ತಪ್ಪಿದ್ಯೋ ಇಲ್ವೋ ಗೊತ್ತಿಲ್ಲ, ತುಂಬಾ ನಿಮ್ ಟೈಮ್ನ ಇವತ್ತು ನಾನು ತಿನ್ಕೊಂತೀನಿ. ನನ್ಗೆ ಅಷ್ಟೊಂದು ನೋವಿದೆ. ಇವತ್ತು ಕೂಡ ನಮ್ ತಾಯಿ ಬಂದಿದ್ದಲ್ಲಿ ನಮ್ ತಂದೆ ಹತ್ರ ನನ್ನ ತಂಗಿ ಹತ್ರ ಜಗಳ ಆಡ್ಕೊಂಡು ಬಂದೆ ನಾನು. ಹೇಳವ, ಸರಿ ತಪ್ಪುಗಳ ನಿರ್ಧಾರ ಆಮೇಲೆ ಮೊದಲು ಮನಸ್ಸಲ್ಲಿರೋ ನೋವನ್ನು ಹೊರಗಡೆ ಹಾಕು. ಹೇಳ್ತಾಯಿ. ನಾನು PUC ಓದ್ಬೇಕಾದ್ರೆ ಲವ್ ಮ್ಯಾರೇಜ್ ಆದೆ. PUC ಓದ್ಬೇಕಾದ್ರೆ ಲವ್ ಮ್ಯಾರೇಜ್? ಹೌದು, ಮತ್ತೆ ಲವ್ ಮ್ಯಾರೇಜ್ ಆಯ್ತು. ಅವರೇ ಒಟ್ಟು ಮಕ್ಳು ಎಷ್ಟು ಜನ ನೀವು? ನಾವು 3 ಜನ, ನಾನು, ನನ್ನ ತಂಗಿ, ನನ್ನ ತಮ್ಮ. ಓಕೆ ಓಕೆ, ಹೇಳುವ. ನಾನು, ನನ್ನ ತಂಗಿ, ನನ್ನ ತಮ್ಮ, ನಾವು 3 ಜನ. ನಮ್ ತಂದೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು, ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಗೌರ್ಮೆಂಟ್ ಜಾಬ್ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ನಮ್ ತಾಯಿ ಕೆಲ್ಸಕ್ಕೆ ಗಾರ್ಮೆಂಟ್ಸ್ ಹೋಗಿ ದುಡಿತಾ ಇದ್ರು. ಅವಾಗ ಹೀಗೆ ಯಾವ್ದೋ ಒಂದು ರಿಲೇಟಿವ್ ಮದ್ವೆನಲ್ಲಿ ಒಂದು ಆಫರ್ ಬರುತ್ತೆ, ನಿಮ್ ಮಗಳನ್ನ ಮದ್ವೆ ಮಾಡ್ಕೊಡ್ತೀರಾ ಅಂತ. PUC ಡಿಸ್ಕಂಟಿನ್ಯೂ ಮಾಡಿ ನಾನು ನಮ್ಮ ಅಮ್ಮನ ಜೊತೆ SSLC ಆದ್ಮೇಲೆ ಗಾರ್ಮೆಂಟ್ಸ್ ನಮ್ ತಾಯಿ ಜೊತೆ ಸ್ವಲ್ಪ ದಿನ ಕೇಳ್ತಾರೆ. ನಮ್ಮ ಅಪ್ಪ ಒಂದ್ ಮಾತು ಹೇಳ್ತಾರೆ, ತಾಯಿಯವ್ರಿಗೆ ನಿಮ್ಗೆ ದುಡಿದು ತಂದಾಕ್ಲಿಕ್ಕೆ ವಿನಃ ನೀನು ಮಾತ್ರ ಮದ್ವೆ ಮಾಡಿ ಕಳ್ಸಲ್ಲ ಅಂತ. ಸ್ವಲ್ಪ ಜೋರ ಮಾತಾಡುವ. ನೀನು ತಾಯಿಯವರೆಗೂ ದುಡಿದು ಹಾಕ್ಬೇಕೆ ವಿನಃ ನಮ್ಗೆ ನಿನ್ನನ್ನ ಮದ್ವೆ ಮಾಡಿ ಕಳ್ಸಲ್ಲ ಅಂತ. ಇದನ್ನ ನಮ್ಮಮ್ಮ ಕೇಳಿಸ್ಕೊಂಡ್ಬಿಟ್ಟು ನಮ್ಮಮ್ಮ ಅಂತ ಅಂದ್ರು, ನಿಮ್ಮ ಅಪ್ಪ ಅಂತ ನಿಮಗ್ ಮದ್ವೆ ಮಾಡಲ್ಲ, ನೀವ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀರಾ ಏನು ಅಂತ ಕೇಳ್ತಾ ಇದ್ರು. ಆವಾಗ ಆ ಟೆನ್ಷನ್ ನಮ್ಗೆ ಅದೆಲ್ಲ ಇರ್ಲಿಲ್ಲ. ನನ್ ಆಮೇಲೆ SSLC ರಜದಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದು ಡಿಸ್ಕಂಟಿನ್ಯೂ ಮಾಡಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಕಾಲೇಜ್ ಸೆಕೆಂಡ್ ಇಯರ್ ಮುಗೀತು. ಸೆಕೆಂಡ್ ಇಯರ್ ಮುಗ್ದಾದ್ಮೇಲೆ ಒಂದು ಕಂಪ್ನಿಗೆ, ವಿಜಯನಗರ ಒಂದು ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ ಒಬ್ರು ಪರಿಚಯ ಆದ್ರು ನನ್ಗೆ. ಪರಿಚಯ ಆಗ್ಬಿಟ್ಟು ಜಸ್ಟ್ ಫ್ರೆಂಡ್ಲಿ ಆಗಿದ್ದು, ಕೊನೆಗೆ ಮದ್ವೆ ಮಾಡ್ಕೊಂತೀನಿ ಅಂತ ಅಂದ್ರು. ಅಮ್ಮನ್ನ ಕೇಳಿದೆ, ನಾನು ಡೈರೆಕ್ಟ್ ಅಮ್ಮನ ಕೇಳಿದೆ. ಅಮ್ಮ ಅಂದ್ರು, ನಿಮ್ಮಪ್ಪ ಇಲ್ಲೇ ಇದೆ, ನಿಮ್ಮನ್ ಮಾತ್ರ ಮದ್ವೆ ಆಗೋದ್ ಬಿಡಲ್ಲ. ಆಗ ನನ್ನ ತಮ್ಮ ನನ್ನ ತಂಗಿಯಿಂದ ಚಿಕ್ಕವ್ರು, ಇನ್ನ ಓದ್ತಾ ಇದ್ರು ಅವಾಗ. ಮದ್ವೆ ಆಗೋದಿಕ್ ಬಿಡಲ್ಲ ಅಮ್ಮ, ನೀನು ಬೆಟರ್ ನೀವ್ ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ, ನಿಮ್ಮ ಅಪ್ಪನ ಬಗ್ಗೆ ಗೊತ್ತಲ್ವಾ ಅಂತ ಅಂದ್ರು. ಹೋಗಿ ಮದ್ವೆ ಆಯ್ತು. ಮದ್ವೆ ಆಗಿ 3 monthsಗೆ ನಾನು ಪ್ರೆಗ್ನೆಂಟ್ ಆದೆ. ಚೆನ್ನಾಗಿ ಇತ್ತು ಲೈಫ್. ಅಂದ್ರೆ ನಿಮ್ ತಂದೆಗೆ ಅದು ಗೊತ್ತಾಗ್ಲಿಲ್ವಾ? ಆಮೇಲೆ ಗೊತ್ತಾಯ್ತು. ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ. ಮುಂಚೆಗೆ ನಮ್ ತಾಯಿಗೆ ಹೇಳಿದ್ದೆ ನಾನು. ನಮ್ ತಾಯಿ ಪರ್ಮಿಷನ್ ಕೊಟ್ಟಿದ್ರು. ಹೇಗಂದ್ರೆ ನಾವು ಚಿಕ್ಕ ಸಣ್ಣಕ್ಕೂ ಹಳ್ದಾಡ್ಬಿಡ್ತೀವಿ. ಅವಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು, ಮಕ್ಳಿಗೆ ಏನೂ ಇಲ್ಲ ಊಟಕ್ಕೆ, ನೀನ್ ನೋಡಿದ್ರೆ ಕುಡ್ಕೊಂಡ್ ಬರ್ತೀಯಾ ಅಂತ. ಅಂದ್ರೆ ಎಲ್ಲಾರು ವಿಷ ಕುಡಿದ್ಬಿಟ್ಟು ಸತ್ತೋಗ್ಬಿಡಿ, ಯಾಕೆ ಬರ್ತಿದೀರಾ? ಒಬ್ಬ ತಂದೆ ಆಗಿ ಹೆಂಡತಿ ಮಕ್ಕಳಿಗೆ ಮಾತಾಡೋ ಅದು ತುಂಬಾ ನೋವು. ನಮ್ ತಾಯಿ ಮೇಲೆ ಹೇಳ್ಬೇಕಂದ್ರೆ, ನಮ್ ತಾಯಿ ಇರೋದ್ರಿಂದ ಇವತ್ತು ನಾನು ಬದುಕಿದೀನಿ. ನಮ್ ತಾಯಿ ನನ್ ಮೇಲೆ ಪ್ರೀತಿ ಜಾಸ್ತಿ. ಈಗ್ಲೂ ಮೋಸನೇ ಮಾಡ್ತಾ ಇದ್ದಾರೆ ನನ್ ತಂದೆ ನನಗೆ, ಈಗ್ಲೂ ಮೋಸ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು ಅವ್ರಿಗೆ, ನಾನು ಮದ್ವೆ ಆಗಿದ್ ಗೊತ್ತಾಯ್ತು. ಗೊತ್ತಾದ್ಮೇಲೆ 1.5 ತಿಂಗಳಿಗೆ ಕರ್ಸ್ಕೊಂಡ್ರು ನನ್ನ ವಾಪಸ್ ನಮ್ ತಂದೆ. ಪ್ರೆಗ್ನೆಂಟ್ ಆಗಿದ್ದೆ. ಹೀಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ನಮ್ ತಂದೆ ಕರೆಸ್ಕೊಂಡ್ರು ಅಂತ ಹೇಳ್ತಾ ಇದ್ರು, ಬಟ್ ಅಲ್ಲಿ ಪ್ರೇಮಯುತವಾಗಿ ನಡ್ಕೊಂಡ್ರ ನಿಮ್ ಜೊತೆ? ಹೌದು, ಪರವಾಗಿಲ್ಲ. ಹಾಗೆ ಹೀಗೆ ವಿಧಿ ಇಲ್ಲ. ನಾನು ಪೂರ್ತಿ ಮನೆ ಬಿಟ್ಟು ಬಂದ್ಬಿಟ್ರೆ ಇನ್ನ ಅವ್ರಿಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅವ್ರ ಮನೆಯಲ್ಲಿ ಒಪ್ಪಿದ್ರ? ಅವ್ರ ಮನೆಗೆ, ನಮ್ ಮದ್ವೆ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿದ್ದು. ಅಲ್ಲ, ಮದ್ವೆಗೆ ಅವರೆಲ್ಲ ಬಂದಿದ್ರ? ಇಲ್ಲ, ನಾವು ಮಡಿಕೇರಿನಲ್ಲಿ ಹೋಗಿ ಮದ್ವೆ ಆಗಿದ್ದು. ಮದ್ವೆ ಆಗಿದ ತಕ್ಷಣ ಅವ್ರ ಮನೆಗೆ ಕರ್ಕೊಂಡು ಹೋದ್ವಿ. ಅವ್ರ ಮನೆಯವ್ರು ಯಾಕೆ ಬಂದಿರ್ಲಿಲ್ಲ? ಹೇಳಿ. ಆ ಹುಡುಗನ ಮನೆಯವ್ರು ಯಾಕೆ ಬಂದಿರ್ಲಿಲ್ಲ ಅಂದ್ರೆ?
ಅವ್ರಿಗೂ ಅವ್ರ ಮನೆ ಕಡೆಯವ್ರಿಗೆ ಇವ್ರು ತಿಳಿಸೇ ಇರ್ಲಿಲ್ಲ. ಆಕ್ಚುಲಿ ನಮ್ದು ಇಂಟರ್ ಕೇಸ್ ಮ್ಯಾರೇಜ್. ಅವ್ರ ಅಕ್ಕಂಗೆ ಹೇಳಿದ್ರಂತೆ ಈ ತರ ಇಂಟರ್ ಕೇಸ್ ಮ್ಯಾರೇಜ್ ನಾನು ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ. ಅವ್ರ ಅಕ್ಕ ಹೇಳಿದ್ರಂತೆ ಇನ್ನ ಒಂದ್ 2-3 ವರ್ಷ ಅದೇ ಆಗ್ಬೇಡ ನೀನು ಅಂತ ಹೇಳಿದ್ರಂತೆ. ಬಟ್ ನಮ್ಮನೆಯಲ್ಲಿ ನಮ್ ತಂದೆ ನಡ್ಕೊಂತಾ ಇದ್ ರೀತಿ ನೋಡಿ ನನಗ್ ಸ್ವಲ್ಪ ಭಯ ಆಗ್ತಾ ಇತ್ತು. ನಾನು ಓಪನ್ ಆಗಿ ಹೇಳ್ದೆ ಅವ್ರಿಗೆ, ಇಲ್ಲ ನಮ್ ತಂದೆ ಈ ತರ ಮಾಡ್ತಾ ಇದಾರೆ, ಭಯ ಆಗ್ತಾ ಇದೆ, ಯಾರ್ ಬೇಕಾದ್ರೆ ಹೋಗೋ ಕುಡ್ಕೊಂಡ್ ಕೊಟ್ಟು ಮದ್ವೆ ಮಾಡ್ಬಿಡ್ಬೋದು, ಹೇಳಕ್ ಆಗಲ್ಲ ಅಂತ. ಇವರು ಸಡನ್ ಆಗಿ ಈ ಡಿಸಿಷನ್ ತಗೊಂಡ್ಮೇಲೆ ಮದ್ವೆ ಅವ್ರ ಮನೆಯವ್ರಿಗೆ ಹೇಳಿದ್ರೆ ಒಪ್ತಿರ್ಲಿಲ್ವಾ? ಹೌದು, ಅವ್ರ ಮನೆ ಕಡೆ ತುಂಬಾ ಅವರು ನಾನ್ ವೆಜ್ ತಿನ್ನಲ್ಲ. ನಾವು ನಾನ್ ವೆಜ್ ತಿಂತೀವಿ. ಅವ್ರಿಗೆ ಬೇಕಾಗಿರೋದು ನಾನ್ ವೆಜ್ ತಿಂದೇ ಇರೋರು ಆಕ್ಚುಲಿ. ಬಟ್ ಇವರು ನಾನು ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಂಗೆ ಮಾತಾಡ್ತಾ ಇದ್ದೆ, ಇಲ್ಲ ಬೇಕು ಇಲ್ಲ ಬೇಡ, ಯಾಕಂದ್ರೆ ಯಾವ್ದು ಕ್ಲಾರಿಟಿ ಸಿಗ್ತಿರ್ಲಿಲ್ಲ ನನ್ಗೆ. ಇಲ್ಲ ಅವ್ರು ನಮ್ಮನೆ ಕಡೆ ನಮ್ ತಾಯಿ ಒಬ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೌದು, ನಾನು ಇವತ್ ಮನೆಯಿಂದ ಕಾಲ್ ಇಟ್ರೆ ನಾಳೆ ದಿನ ಏನಾಗುತ್ತೋ ಏನೋ, ನಮ್ಮಪ್ಪ ಸ್ಟ್ರಾಂಗ್ ಆಗಿಲ್ಲ ಅನ್ನೋದು ಒಂದು, ಅದನ್ನ ಧೈರ್ಯ ತುಂಬಿದ್ ನಮ್ಮಮ್ಮ. ನಾನ್ ಇದೀನಿ ನಿನ್ ಜೊತೆ ಹೋಗಮ್ಮ, ನಾನ್ ಪಟ್ಟಿರೋ ಕಷ್ಟ ನೀನ್ ಪಡಬಾರ್ದು ಅಂತ. ನಮ್ಮನೆ ಕಡೆ ನಮ್ ತಾಯಿ ಒಬ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೌದು, ನಾನೇ ಹಲೋ ಹೇಳುವ. ಮದ್ವೆ ಆದ್ವಿ, ಮನೆಗೆ ವಾಪಸ್ ಬಂದ್ವಿ, ಎಲ್ಲ ಚೆನ್ನಾಗಿತ್ತು. ಪ್ರೆಗ್ನೆಂಟ್ ಆದೆ, ಡೆಲಿವರಿ ಆಯ್ತು. ಡೆಲಿವರಿ ಟೈಮಲ್ಲಿ ಹೆಣ್ಮಗು ಅಂತ ಗೊತ್ತಾಯ್ತು. ಡೆಲಿವರಿ ಆದ್ಮೇಲೆ ಹೆಣ್ಮಗು ಅಂತ ಗೊತ್ತಾದ್ಮೇಲೆ ಟಾರ್ಚರ್ ಜಾಸ್ತಿ ಆಯ್ತು. ಯಾರ್ದು? ನನ್ ಗಂಡಂದು. ಹೌದು. ಬಟ್ ಅಲ್ಲಿವರೆಗೂ ಅಷ್ಟೊಂದು ಚೆನ್ನಾಗಿದ್ದ. ಹೌದು, ಚೆನ್ನಾಗಿದ್ದ. ಮಂತ್ಲಿ ಚೆಕಪ್ ಕರ್ಕೊಂಡು ಹೋಗೋದು ನೋಡ್ಕೊಡೋದು ಎಲ್ಲ ಚೆನ್ನಾಗಿದ್ದ. ಆಕ್ಚುಲಿ ನನ್ಗೆ ಸಿಸರಿನ್ ಆಗಿದ್ದು. ಅವ್ರ ಫ್ರೆಂಡ್ ಅವ್ರ ತಾಯಿಯರು ಹೇಳಿದ್ರಂತೆ, ಸಿಸರಿನ್ ಆದ್ರೆ ಮಗು ಆಪರೇಷನ್ ಮಾಡ್ಕೊಂಡು ಈಚೆ ಕಡೆ ಬಂದ್ರೆ, ಆಪರೇಷನ್ ಆಗಿ ಡೆಲಿವರಿ ಆಯ್ತು ಅಂತ ಅಂದ್ರೆ ತಂದೆ ತಾಯಿಗೆ ದೋಷ ಅಂತ ಯಾರೋ ಹೇಳ್ದಂಗೆ ಈ ಅಪ್ಪ ಅದನ್ನ ನಂಬ್ಕೊಂಡಂಗೆ, ಆ ಮಗು ದೋಷ ಇದೆ, ಆ ಮಗುನ ಇಲ್ಲ ಬಿಸಾಕ್ಬಿಡು, ಎಲ್ಲಾದ್ರೂ ಕೊಟ್ಬಿಡು, ಅನಾಥಾಶ್ರಮಕ್ಕೆ ಸೇರ್ಸ್ಬಿಡು, ಬೇಡ ಬೇಡ ಅಂತ ತುಂಬಾ ಟಾರ್ಚರ್ ಕೊಟ್ಬಿಟ್ರು. ನಾನು ಎತ್ತ ತಾಯಿ ಹೆಂಗ್ ಬಿಸಾಕ್ಬಿಡಕ್ಕಾಗತ್ತೆ ಸರ್? ನಾನು 9 ತಿಂಗಳು ಹೊಟ್ಟೆಗಿಟ್ಕೊಂಡು ಜೋಪಾನ ಮಾಡಿ ನೋವು ತಿನ್ಕೊಂಡು ವಾಮಿಟ್ ಆಗ್ತಾ ಇತ್ತು, ಅನ್ಈಸಿ ಆಗ್ತಾ ಇತ್ತು, ಎಲ್ಲಾನು ತಡ್ಕೊಂಡು ಎತ್ಬಿಟ್ಟು ಹೆಂಗೆ ಬಿಸಾಕಕ್ ಮನ್ಸ್ ಬರುತ್ತೆ, ಇಲ್ಲ ಅನಾಥಾಶ್ರಮಕ್ಕೆ ಕೊಡಕ್ ಮನ್ಸ್ ಬರುತ್ತೆ? ಹೆಂಗೋ ನಡೆದೋಗುತ್ತೆ ಇದು ಬಿಡು, ನಾವು ಹಿಂಗೆ ಬೆಳ್ಕೊಂಡ್ ಬಂದಿದೀವಲ್ಲ, ನಾನು ಇರ್ತೀನಿ ಅಂತ ನಾನು ಹಾಗೆ ತಳ್ಕೊಂಡ್ ಬರ್ತಾ ಇದ್ದೆ. ಬಟ್ ಅದ್ ಮಗು ಆದ್ಮೇಲಿಂದ ಒಂದು ರಿಯಲ್ ಫೇಸ್ ಗೊತ್ತಾಗ್ತಾ ಬಂತು. ಯಾರ್ದು? ಅವನು ನನ್ ಗಂಡಂದು. ಗಾಂಜಾ ಹೊಡಿತಾ ಇದ್ದ ಗಂಡ. ಹೌದು. ಈ ಕಾರ್ಯಕ್ರಮ ಅವ್ರು ಕೇಳ್ತಾರ? ಗೊತ್ತಿಲ್ಲ ಸರ್, ಈಗ ನನ್ ಜೊತೆ ಇಲ್ಲ ಅವರು. ನಾನು ಹಾಗೆ 15 ವರ್ಷ ಆಯ್ತು ಅವ್ರು ನಾನು ಬಿಟ್ಟಿದ್ದು. ಬಟ್ ಈಗ ಫೋನ್ ಮಾಡಿದ್ದೆ ಅಂದ್ರಲ್ಲ, ಅವ್ರು ಯಾರು ಮತ್ತೆ? ಅವ್ರ ಮೇಲೆ ಸೆಕೆಂಡ್ ಹಸ್ಬೆಂಡ್ ಅವರು. ಓಕೆ ಓಕೆ ಓಕೆ, ಸಾರಿ. ಸೊ ನೀವು ಮನೇಲಿ ಬಗ್ಗೆ ಹೇಳ್ತಿದ್ದೀರಿ? ಹೌದೌದು, ಅಂದ್ರೆ ಯಾಕಂದ್ರೆ ಫಸ್ಟ್ ಇಂದ ಹೇಳಿದ್ರೆ ಇವ್ ಮೇನ್ ಪಾರ್ಟ್ ಇರೋದೇ ಇಲ್ಲಿಂದ. ಸರಿ ಸರಿ, ಆಯ್ತು, ಹೇಳುವ. ಆತರ ಅಂದ್ರೆ ಆತ ಗಾಂಜಾ ಹೊಡಿತಿದ್ದ, ಆತ ವ್ಯಸನಿ ಅನ್ನೋದು ನಿಮಗೆ ಮದುವೆ ಮುಂಚೆ ಗೊತ್ತಿರ್ಲಿಲ್ವಾ? ಇಲ್ಲ ಇಲ್ಲ, ಗೊತ್ತಿರ್ಲಿಲ್ಲ. ನಾನು ಒಂದಿನ ಹೀಗೆ ಬಟ್ಟೆ ಚೆಕ್ ಮಾಡ್ಬೇಕಾದ್ರೆ ಅವ್ರ ಜೋಬಲ್ ಸಿಕ್ತೋದು, ಹೇಳೋದಿಕ್ ಹೋಗಿದ್ದಕ್ಕೆ. ಅದ್ ಒಂದೇ ಆಗಿದ್ರೆ ಹೆಂಗೋ ಕ್ಷಮಿಸ್ಬೋದಿತ್ತು. ಬಟ್ ಇವು ಎಷ್ಟು ನಾವು ಹೆಣ್ಮಕ್ಳು ತುಂಬಾ ಮೋಸ ಹೋಗ್ಬಿಡ್ತೀವಿ. ನಮ್ ಮೇಲ್ಗಡೆ ಮಾತ್ರ ಅವ್ರು ಒಳ್ಳೆತನ ತೋರಿಸ್ತಾರೆ, ಒಳಗಡೆ ಅವ್ರು ಹೇಗಿದ್ದಾರೆ ಅಂತ ನಮಗ್ ಗೊತ್ತಾಗೋದಿಲ್ಲ. ಆಮೇಲೆ ಅವನು ಅವ್ನ ಫ್ರೆಂಡ್ ಲವರ್ ಅಂತ ಅವಳು. ಆಕ್ಚುಲಿ ಅವಳನ್ನ ಸೆಕ್ಷುಯಲಿ ಸೆಡ್ಯೂಸ್ ಮಾಡೋದನ್ನ ಇವನ್ ವಿಡಿಯೋ ಮಾಡ್ಕೊಂಡಿರೋ ಫೋನಲ್ಲಿ. ಏನವ ಅಂದೆ? ಸೆಡ್ಯೂಸ್ ಮಾಡ್ತಾ ಇರೋದು, ಸೆಕ್ಷುಯಲಿ ಸೆಡ್ಯೂಸ್ ಅಂದ್ರೆ ಬಲಾತ್ಕಾರ ಮಾಡಕ್ ಟ್ರೈ ಮಾಡ್ತಾ ಇರೋದನ್ನ ಇವನು ಫೋನಲ್ಲಿ ರೆಕಾರ್ಡ್ ಮಾಡ್ತಾ ನಿಂತ್ಕೊಂಡಿರೋದು. ಒಂದ್ ನಿಮಿಷ, ನಿಮ್ಮ ಗಂಡ ನಿಮ್ಮ ಸ್ನೇಹಿತನ ಲವರ್ ಅವರ ಬಲಾತ್ಕಾರ ಮಾಡೋದನ್ನ ನಿಮ್ಮ ಗಂಡ ವಿಡಿಯೋ ಮಾಡಿ? ಹೌದು. ಓಕೆ. ಅಂದ್ರೆ ಪ್ಲಾನ್ ಮಾಡ್ಕೊಂಡು ಇವರಿಬ್ರು ಮಾಡ್ತಾ ಇರೋದು. ಅಂದ್ರೆ ಅದು ವಿಕೃತ ಮನಸ್ಥಿತಿನ ಅಥವಾ ಆಕೆಗೇನೋ ನೋವು ಕೊಡ್ಬೇಕು ಅಂತಲ್ಲ? ಅದೇ, ಅಂದ್ರೆ ಇದನ್ನ ವಿಡಿಯೋ ಯಾವ ಪರ್ಪಸ್ಗೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಸೋನು ಸರ್. ಬಟ್ ಅವ್ರು ಮಾಡೋದನ್ನ ನಾನು ಒಂದ್ಸತಿ ಅವಾಗ N70 ಫೋನ್ ಇರ್ತಿತ್ತಲ್ಲ, ಅದೇ ನಾನು ಒಂದಿನ ಹೀಗೆ ಫೋನ್ ಎತ್ಕೊಂಡು ನೋಡ್ಬೇಕಾದ್ರೆ ನನ್ ಸಿಕ್ತು. ನಾನು ನೋಡ್ಬಿಟ್ಟು ಕೇಳಿದಕ್ಕೆ ನಿನಗೆ ಯಾಕೆ ಅದೆಲ್ಲ ಅಂತ ನನ್ ಮೇಲೆ ಕೈ ಮಾಡ್ದ. ಸರಿ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಹೀಗೆ ಒಂದಿನ ನಮ್ ತಂದೆ ಮನೆಗೆ ಹೋದಾಗ ನಾನ್ ತಂಗಿ ಮಲಗಿರ್ಬೇಕಾದ್ರೆ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಮಧ್ಯರಾತ್ರಿ ಆಕ್ಚುಲಿ ಬಂದ ತಕ್ಷಣ ಬಾಗ್ಲಿ ತೆಗೆದೆ, ಬಂದು ನನ್ ತಂಗಿ ಪಕ್ಕ ಹೋಗಿ ಮಲ್ಕೊಂಡ್ಬಿಟ್ಟ.
ಬಟ್ ನಿಮ್ಮ ತಂಗಿ ಅಂತ ಆತನಿಗೆ ಗೊತ್ತಿತ್ತು. ಗೊತ್ತಿತ್ತು. ಹ್ಮ್ ಇದನ್ನೆಲ್ಲ ನೋಡ್ಕೊಂಡು ನನ್ಗೂ ಒಬ್ಳು ಹೆಣ್ಮಗ್ಳಿದ್ದಾಳೆ, ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಜೊತೆಲಿ ಸಂಸಾರ ಮಾಡೋದು? ಮತ್ತೆ ಪದೇ ಪದೇ ಹೇಳ್ತಾರೆ ತಗೊಂಡೋಗ್ ಅನಾಥಾಶ್ರಮ, ನಿನಗೆ ನಾನ್ ಬೇಕು ಅಂದ್ರೆ ಬಟ್ ಅನಾಥಾಶ್ರಮ. ಆ ಸಾರಿ ಅಂದ್ರೆ ನಿಮ್ಮ ತಂಗಿ ಪಕ್ಕ ಹೋಗಿ ಆ ರೀತಿ ಮಲ್ಕೊಂಡಾಗ ಅಂದ್ರೆ ಅದನ್ನೇನು ನೀವು ಪ್ರಶ್ನೆ ಮಾಡ್ಲಿಲ್ವಾ, ಅಥವಾ ನಿಮ್ಮ ತಂದೆ ತಾಯಿ ಅದ್ರ ಬಗ್ಗೆ ಏನು ಕೇಳಲಿಲ್ವಾ? ಅಲ್ಲ, ಕೇಳಿದಕ್ಕೆ ಗೊತ್ತಾಗ್ಲಿಲ್ಲ ಏನಾಗಿತ್ತು. ಇವಾಗ ಗೊತ್ತಾಗ್ದಾಗ ಮಲ್ಕೊಂಡೆ. ಓಕೆ ಓಕೆ. ಗೊತ್ತಾಗ್ದಾಗ ಮಲ್ಕೊಂಡೆ, ಏನಾಯ್ತು ಇವಾಗ? ಅದೇನ್ ದೊಡ್ಡ ವಿಷಯನಾ? ಈ ತರ ಆನ್ಸರ್ ಕೊಟ್ಟಿದ್ದು. ಇವು ಯಾವಾಗ ಇದನ್ನೆಲ್ಲ ನನ್ಗೆ ತುಂಬಾ ಮನ್ಸು ಹೊಡೆದೋಯ್ತು. ಯಾಕಂದ್ರೆ ನನ್ಗಿರೋದೇ ಹೆಣ್ಮಗ್ಳೆ, ನನ್ಗೂ ಹೆಣ್ಮಗ್ಳಿದ್ದಾಳೆ. ಬೇರೆ ಹೆಣ್ಮಗ್ಳನ್ನ ಅತ್ಯಾಚಾರ ಮಾಡೋ ವಿಡಿಯೋನ ನಾನ್ ನೋಡ್ಬಿಟ್ಟು ನನ್ ಮನ್ಸು ತಡೆಯತ್ತ? ಒಬ್ಬ ಹೆಣ್ಮಗ್ಳು ತಂದೆಯಾಗಿ ನೀನ್ ಮಾಡೋದು ಸರಿನಾ? ನಮ್ ತಾಯಿಗೆ ಇದನ್ನೆಲ್ಲ ಹೇಳ್ಬಿಟ್ಟು ನಮ್ಮಮ್ಮ ಅಂದ್ರು, ಧೈರ್ಯವಾಗಿ ನಮ್ಮಮ್ಮ ಅಂದ್ರು, ಇಲ್ಲ ಡೈವರ್ಸ್ ತಗೊಂಬಿಡು ಬೇಡ ಅಂತ ಅಂದ್ರು. ಹೆಂಗೆ ಚಿತ್ರ ಹಿಂಸೆ ಅಂದ್ರೆ ಅವನು ತುಂಬಾ ದೊಡ್ಡಾಳು, ಹಳ್ಳಿ ಕಡೆ ಹೇಳ್ತಾರೆ ದೊಡ್ಡಾಳು ಅಂತ, ಹೈಟ್ ಪರ್ಸನಾಲಿಟಿ ಇರ್ತಾರಲ್ಲ ಆತರ. ದೊಡ್ಡಾಳು, ತುಂಬಾ ಗಟ್ಟಿ ಅವನು, ಹೈಟ್ ಪರ್ಸನಾಲಿಟಿ ಇದ್ದಾನೆ. ಒಂದೇಟು ಹೊಡೆದ್ರೆ ಈ ಮೂಲೆಯಿಂದ ಹೋಗಿ ಆ ಮೂಲೆಗೆ ಬೀಳ್ತಿದ್ದೆ ನಾನು. ಅಷ್ಟು ಹೊಡೆಯೋನು, ಅಷ್ಟು ಚಿತ್ರ ಹಿಂಸೆ ಕೊಡೋನು. ಕೊನೆಗೆ ಒಂದ್ ಡಿಸೈಡ್ ಬಂದೆ, ನಾನ್ ಬೇಕಾ ನನ್ ಮಗು ಬೇಕಾ, ನಿನ್ ಮಗು ಬೇಕಾ ಅಂತ ಅವನು ಕೇಳಿದಾಗ ನಾನು ಒಂದೇ ಆನ್ಸರ್, ನನ್ ಮಗು ಬೇಕು. ಇವನು ಒಳ್ಳೆಯವನಾಗಿದ್ರೆ, ಗಂಡ ಒಳ್ಳೆಯವನಾಗಿದ್ರೆ ಇದು ಆಪ್ಷನ್ ಸಿಗ್ತಾ ಇರ್ಲಿಲ್ಲ ನನಗೆ. ಹೆಣ್ಣು ಮಗು, ಅವನ್ಗೂ ಇಬ್ರು ಅಕ್ಕಂದಿರಿದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವರೆಲ್ಲ ಹೆಣ್ಣಲ್ವಾ? ನಾನ್ ಗಂಡ್ ಮಗು ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದೆ. ಅನಾಥಾಶ್ರಮಕ್ ಬಿಟ್ಬಿಡು, ಅನಾಥಾಶ್ರಮಕ್ ಬಿಟ್ಬಿಡು ಅಂತ ಮಾತಾಡ್ತಾ ಇದ್ದೆ. ಎಂತ ತಾಯಿಗಾದ್ರೂ ನೋವು ಆಗಲ್ವಾ? ಬಟ್ ಅವ್ರ ಅಪ್ಪ ಅಮ್ಮ ಆತನ ಈ ಅವ್ರ ಮನೆಯಲ್ಲಿ ಈ ತರ ಬಾಂಡಿಂಗ್ ಇಲ್ಲ ಸರ್. ಇವಾಗ ನಾವ್ ಅಪ್ಪ ಅಮ್ಮ ಅಕ್ಕ ಎಲ್ಲ ಒಟ್ಟಿಗೆ ಸಿಕ್ಕೊಂಡು ಊಟ ಮಾಡ್ತೀವಿ. ಅವ್ರ ಮನೇಲಿ ಆತರ ಬಾಂಡಿಂಗೇ ಇಲ್ಲ. ಇದನ್ನ ನಾನು ಮದ್ವೆಗಿಂತ ಮುಂಚೆ ಅವ್ರ ಅಕ್ಕನ ಹತ್ರ ಮಾತಾಡಿದ್ದೆ ಅಷ್ಟೇ ನಾನು. ಆದ್ರೆ ಅವ್ರ ಒಳಗಡೆ ಹೇಗಿರುತ್ತೆ ಅಂತ ನಾನು ಒಳಗಡೆ ಹೋಗಿ ನೋಡಿರ್ಲಿಲ್ಲ. ನಾನು ಯಾವಾಗ ಮದ್ವೆ ಆದ್ಮೇಲೆ ಒಳಗಡೆ ಹೋಗಿ ನೋಡಿದೆ, ಲಿಟ್ರಲಿ ನಾನೇ ಶಾಕ್. ಯಾಕಂದ್ರೆ ನಾವು ಕಷ್ಟ ನೋಡ್ಕೊಂಡ್ ಬಂದಿರೋರು, 2 ವರ್ಷ ಕರೆಂಟ್ ಇಲ್ದೆ ಜೀವನ ಮಾಡಿದೀವಿ ನಾವು ಬೆಂಗಳೂರಲ್ಲಿ. ಒಂದೊಂದ್ ತುತ್ತು ಅನ್ನಕ್ಕೂ ಅಲ್ದು ಬಿಟ್ಟಿದೀವಿ. ಇಷ್ಟಿನ ಮಟ್ಟಿಗೆ ಪೀಕ್ಗೆ ಇದು ಉಪ್ಸಾರ್ ಖಾರ ಬರ್ತಲ್ಲ ಹಾಕೊಂಡು ತಿಂದು ನೀರ್ ಕುಡ್ದಿದೀವಿ. ಇಷ್ಟು ಕಷ್ಟ ಅನುಭವಿಸ್ಕೊಂಡ್ ಬಂದಿರೋರು, ಕಷ್ಟ ಆದ್ರೆ ಅನುಭವಿಸ್ಬಿಡ್ಬೋದು ಸರ್. ಆದ್ರೆ ಏನಂದ್ರೆ ಒಂದು ಖುಷಿಯಾಗಿ ಕುತ್ಕೊಂಡ್ ಮಾತಾಡೋದು, ತಮಾಷೆ ಮಾಡೋದು, ಎಲ್ಲ ಒಟ್ಟಿಗೆ ಕುತ್ಕೊಂಡ್ ಊಟ ಮಾಡೋದು ಇಲ್ಲ. ಅವ್ರ ದೊಡ್ಡಕ್ಕನೇ ಒಂದ್ ರೂಟು, ಇವ್ ಚಿಕ್ಕಕ್ಕನೇ ಒಂದ್ ರೂಟು, ಅವ್ರ ಅಣ್ಣನೇ ಒಂದ್ ರೂಟು. ನೀನ್ ಹೋಗಲ್ ತಗೊಳಕಂಡಿದ್ಯಾ? ಹೌದು. ನಾನು ಒಳಗಡೆ ಹೋದ್ಮೇಲೆ ನನಗೆ ಗೊತ್ತಾಯ್ತು, ಅಲ್ಲಿವರೆಗೂ ಗೊತ್ತಾಗಿಲ್ಲ ನನ್ಗೆ. ಆಮೇಲೆ ಮಗುಗೆ 8 ತಿಂಗಳಿರ್ಬೇಕಾದ್ರೆ ಧೈರ್ಯ ಮಾಡಿ ಡೈವರ್ಸ್ ತಗೊಂಡೆ. ಯಾಕಂದ್ರೆ ಆ ಮಗುಗೆ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಕೊಡ್ತಾರಲ್ಲ 3 ತಿಂಗಳಿಗೆ, ಅದಕ್ಕೂ ಕೂಡ ಅವ್ನು ದುಡ್ಡು ಕೊಡ್ತಾ ಇರ್ಲಿಲ್ಲ. 3 ತಿಂಗಳು ಮಗುನ್ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಎಲ್ಲಿ ಬಿಟ್ಟು ಹೋಗ್ತಿದ್ರಿ? ನಮ್ ತಾಯಿ ಮನೆಯಲ್ಲಿ. ನಮ್ ತಾಯಿ, ನಾನು ಮದ್ವೆ ಆಗಿ ಒಂದ್ 4 ತಿಂಗಳಷ್ಟೇ ಹೊರಗಡೆ ಇದ್ದಿದ್ದು. ಆಮೇಲೆ ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಅಂತ ಅಂದ್ಬಿಟ್ಟು ನಮ್ ತಾಯಿ ಮನೆಗೆ ಬಂದ್ಬಿಟ್ಟೆ. ನಮ್ ಅಪ್ಪನ ಮನೆಯಲ್ಲೇ ನೋಡ್ಕೊಂತಾ ಇದ್ರು, ನಮ್ ತಾಯಿ ಮನೆಯಲ್ಲೇ. ಇವನು ದುಡ್ಡು ಕೊಡ್ತಾ ಇದ್ದ ಮನೆಗೆ, ಹೆಂಗೋ ಮ್ಯಾನೇಜ್ ಆಗ್ತಾ ಇತ್ತು. ಡೆಲಿವರಿ ಟೈಮಲ್ಲೂ 1 ರೂಪಾಯಿ ಇವ್ನು ಕೊಟ್ಟಿಲ್ಲ, ಎಲ್ಲ ನಮ್ಮ ಅಮ್ಮನೇ ಮಾಡಿರೋದು. 8 ತಿಂಗಳಿಗೆ ಧೈರ್ಯ ಮಾಡಿ ನಾನು ನಮ್ಮಮ್ಮ ಹೋಗಿ ಮ್ಯೂಚುವಲ್ ಆಗಿ ಡೈವರ್ಸ್ ತಗೊಂಡ್ವಿ. ಡೈವರ್ಸ್ ತಗೊಂಡ್ಬಿಟ್ಟೆ. ಅವ್ನು ನಂಗೂ 2 ಆಪ್ಷನ್ ಇದ್ದ, ಮಗು ಬೇಕಾ ನಾನ್ ಬೇಕಾ ಅಂತ. ಇವನು ಒಳ್ಳೆಯನಾಗಿದ್ರೆ ಇವನ್ ಆಪ್ಷನ್ ಕೊಡ್ತಾ ಇರ್ಲಿಲ್ಲ ನನ್ಗೆ, ಮಗು ಬೇಕಾ ನಾನ್ ಬೇಕಾ ಅಂತ. ಬಟ್ ಇವನು ಅಷ್ಟು ಹೀನಾಯ ಮನ್ಸಿರೋ, ನಾನು ಬೇಕು ಅಂತ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು? ನಾಳೆ ದಿನ ನನ್ನ ತಂಗಿಗೆ ಹೆಚ್ಚು ಕಮ್ಮಿ ಆಗ್ಬೋದು, ಇಲ್ಲ ನನ್ ಮಗಳಿಗೆ ಆಗ್ಬೋದು, ಇಲ್ಲ ಬೇರೆ ಹೆಣ್ಮಕ್ಳಿಗೆ ಆಗೋದನ್ನ ನೋಡ್ಕೊಂಡ್ ಕುತ್ಕೊಳಕಾಗತ್ತಾ? ಅದು ವಿಡಿಯೋ ನೋಡಿದ್ಮೇಲೆ ಮನ್ಸು ಹೊಡೆದೋಯ್ತು ನನಗೆ. ಬಿಲ್ಕುಲ್ ಬೇಡವೇ ಬೇಡ ಅಂತ ಡೈವರ್ಸ್ ತಗೊಂಡೆ. ಅದಾಗಿ 15 ದಿನಕ್ಕೆ ಬಂದು ರೋಡಲ್ಲಿ ನಾನು ಕಾಲ್ ಹಿಡ್ಕೊಂಡಾಗ್ಲೂ ಸರ್ ಏನ್ ಹೇಳ್ತಾರೆ ಗೊತ್ತಾ, ನಿನ್ ಮಗುನ ನನ್ ಮಗು ಅಂತ ಸಾಕ್ತೀನಿ, ನೀನ್ ನನಗ್ ಬೇಕು ಅಂತ ಅಂದ. ಏನದು ಇನ್ನೊಮ್ಮೆ ಹೇಳಿ. ನಿನ್ ಮಗುನ ನನ್ ಮಗು ಅಂತ ನೋಡ್ಕೊಂತೀನಿ, ನೀನ್ ನನಗ್ ಬೇಕು ಅಂತ ಹೇಳ್ದ. ಅಂದ್ರೆ ನನ್ ಮಗು ಅಲ್ಲ ಅನ್ನೋದು ಆತನ ಧೋರಣೆ. ನನಗ್ ಬೇಕಾಗಿಲ್ಲ, ಹೌದು ನನ್ ಮಗು ಅಲ್ಲ, ನನಗ್ ಬೇಕಾಗಿಲ್ಲ ಅಂತ. ಅಲ್ಲ, ನನ್ ಮಗು ಅಲ್ಲ ಅಂದ್ರೆ ನಿಮ್ಮೇಲೆ ಅನುಮಾನ ಆದಂಗ ಆಯ್ತಲ್ಲವಾ? ಹೌದೌದು, ಕರೆಕ್ಟ್ ನೀವು ಹೇಳಿದ್ದು. ಅವ್ನು ಹೇಳಿದ ಆ ಅರ್ಥದಲ್ಲೇನೆ. ಬಟ್ ನನ್ಗೆ ಅವಾಗ ಇಷ್ಟೊಂದು ತಲೆ ಓಡ್ತಾ ಇರ್ಲಿಲ್ಲ, ಇಲ್ಲಾಂದ್ರೆ ಅಲ್ಲೇ ಕರೆಕ್ಟಾಗಿ ಆನ್ಸರ್ ಕೊಡ್ತಿದ್ದೆ. ನಾನು ಅವಾಗ ಒಂದೇ ಮಾತಾಡಿದ್ದು. ಕಾಲ್ ಹಿಡ್ಕೊಂಡಿದ್ದು. ಹೌದು, ರೋಡಲ್ಲಿ ಕಾಲ್ ಹಿಡ್ಕೊಂಡಿದ್ದು. ನಾನು ಕಾಲ್ ಹಿಡ್ಕೊಂಡ್ ತಿನ್ಕಣೆ,
ನನ್ ಬಿಟ್ಟು ಹೋಗ್ಬೇಡ, ಡೈವರ್ಸ್ ಆದ್ಮೇಲೂ ಒಂದೇ ಮಾತಂದಿದ್ದು. ಒಂದು ಸತಿ ನಾನು ಹೆಜ್ಜೆ ಇಟ್ಟಿದೀನಿ, ತಿರೇ ಹಿಂದೆ ಹೆಜ್ಜೆ ಇಡಲ್ಲ, ಇಟ್ಟಿಲ್ಲ. ತುಂಬಾ ಮೇನ್ ರೋಡ್ ಅಲ್ಲೇನೆ ಕಾಲ್ ಹಿಡ್ಕೊಂಡು ಹತ್ತು ಕರೆದು ಗೋಳಾಡ್ದ. ಹೌದಾ ಬಿಡು ಆಯ್ತು, ನಾನು ಯೋಚನೆ ಮಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ ಆಯ್ತಾ, ಸದ್ಯಕ್ಕೆ ಪರಿಸ್ಥಿತಿಯಿಂದ ನಾನು ತಪ್ಪಿಸ್ಕೊಬೇಕಿತ್ತು. ಆಯ್ತು ನಾನು ಫಸ್ಟ್ ಅವನ ಹತ್ರ ಬಚಾವಾದ್ರೆ ಸಾಕು ಅನ್ಸ್ಬಿಟ್ಟಿತ್ತು. ಇಲ್ಲಂದ್ರೆ ಇಷ್ಟೊತ್ತಿಗೆ ಅವನ ಜೊತೆನೆ ಸಂಸಾರ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಇರ್ತಾನೆ ಇರ್ಲಿಲ್ಲ. ಸತ್ತು 15 ವರ್ಷ ಆಗಿರೋದೇನೋ ನಾನು, ಅಷ್ಟು ಟಾರ್ಚರ್ ಕೊಡ್ತಿದ್ದ. ಹಂಗಾಗಿ ತಪ್ಪಿಸ್ಕೊಂಬಂದೆ. ಆಮೇಲೆ ನಮ್ಮ ಅಪ್ಪ ಅಮ್ಮನೂ ಸ್ಟ್ಯಾಂಡ್ ತಗೊಂಡ್ರು, ಇಲ್ಲ ಅವ್ಳು ಡೈವರ್ಸ್ ಆಯ್ತಾನೆ, ಬೇಡ ಅಂತ. ಅಂದ್ರೆ ಈ ಮಧ್ಯೆ ನಿಮ್ ತಂದೆ ಕೂಡ ನಿಮ್ಮ ವೇದನೆಯನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ತಲುಪಿದ್ರ? ಹೌದು ಅರ್ಥ. ಯಾಕಂದ್ರೆ ನಮ್ ತಂದೆ ಮುಂದೆನೆ ನಾವ್ ಸಪ್ರೇಟ್ ಮನೆ ಮಾಡಿದಾಗ ಮಗುವಾಗಿ ಮುಖ ಮೂತಿ ಎಲ್ಲ ಊದ್ಕೊಳಂಗ್ ಹೊಡ್ದಿಲ್ಲ. ನಮ್ ತಂದೆ ಅಷ್ಟೆಲ್ಲ ಕುಡಿದ್ರು, ಅಷ್ಟೆಲ್ಲ ಹಿಂಸೆ ಕೊಟ್ರು ನಮ್ಗ್ ಒಂದಿನ ಒಂದ್ ಏಟ್ ಹೊಡೆದವ್ರಲ್ಲ. ಅಷ್ಟೆಲ್ಲ ಆಗಿದ್ರು ಒಂದಿನ ಒಂದ್ ಏಟ್ ಹೊಡೆದವ್ರಲ್ಲ ಅವರು. ಅದರಿಂದ ನಮ್ ತಂದೆ ಓಕೆ ಅಂತ ಹೇಳಿದ್ರು. ಆತನು ಕಳ್ಳೆಯ, ಈತನಿಗಿಂತ ಒಂಚೂರು ಬೆಟರ್ ಅಷ್ಟೇ. ಅದೇನೋ ಅಂತಾರಲ್ಲ ಸರ್, ಆಗ್ಲಿಕಾಯಿಗೆ ಬೇವಿನ ಕೈ ಸಾಕ್ಷಿ, ಇಬ್ರು ಕಹಿನೇ. ಹೌದೌದು, ಹಾಗೇನೆ. ಹಂಗಾಯ್ತಾ. ಆಮೇಲೆ ನನ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು ನನ್ನ ಹಸ್ಬೆಂಡ್ ಇವಾಗಿದ್ದಾರಲ್ಲ ಅವರು. ಇವ್ರು ಆಯ್ತು. ಅದೇ ಹೇಳ್ತಾ ಇದ್ದೀನಿ. ಇವ್ರ ಪರಿಚಯ ಬಂದು ನಾನು 7th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನಮ್ಮ ಊರಲ್ಲಿ ನಮ್ಮ ಪಕ್ಕದ ಮನೆಯವ್ರ ಮನೆಗೆ. ಹೋಗಿದ್ರಿ? ಐ ಮೀನ್ 7th ಸ್ಟ್ಯಾಂಡರ್ಡ್ ಪರಿಚಯ ಇದು? ಜಸ್ಟ್ ಫ್ರೆಂಡ್ಲಿ ಆಗಿ ಪರಿಚಯ ಅಷ್ಟೇ. ನಮ್ ಪಕ್ಕದ ಮನೇಲಿ ಒಂದು ಹುಡುಗಿ ಇತ್ತು, ಅಕ್ಕ ಅಂತ ಕರೀತಾ ಇದ್ವಿ. ಅವ್ರ ಮದ್ವೆ ಆಯ್ತು. ಇವಾಗ ಮದ್ವೆ ಸಮಯದಲ್ಲಿ ಗಂಡನ ಜೊತೆ ಮಾಡೆಲ್ ಗಂಡ ಕರ್ಕೊಂಡ್ ಬರ್ತಾರಲ್ಲ. ಎಂತ ಗಂಡು? ಮಾಡೆಲ್ ಗಂಡಾಗಿ ಹುಡುಗನ್ ಜೊತೆ, ಮದ್ವೆ ಹುಡುಗನ್ ಜೊತೆ ಒಬ್ರು ಫ್ರೆಂಡ್ ಅಂತ ಯಾರಾದ್ರೂ ಬರ್ತಾರಲ್ಲ ಬಡ್ದೋಳಿ ಗಂಡು ಅಂತಾರೆ. ಹೌದಲ್ಲ, ಗೊತ್ತಿಲ್ಲ. ಆತರ ಬಂದಿದ್ರು. ಅವಾಗ ಫ್ರೆಂಡ್ ಅಷ್ಟೇನೆ. ಫ್ರೆಂಡ್ ಆಗಿ ನಾವು 7th ಸ್ಟ್ಯಾಂಡರ್ಡ್, ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ, ಹೋಗಿ ಮಾತಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ, ಬರ್ತಿದ್ವಿ. ಅವಾಗ ಇವರು ನನ್ನನ್ನ ಇಷ್ಟ ಪಟ್ಟಿದ್ರಂತೆ. ಅವಾಗ ನನ್ಗೆ ಏನು ಹೇಳಿರ್ಲಿಲ್ಲ. ಅದಾದ್ಮೇಲೆ ನಾನು ಸೇಮ್ ಏನ್ ಹೇಳಿ, ನಿಮ್ಮ ವಯಸ್ಸು ಅವ್ರೇನಾ? ಇಲ್ಲ, ನನ್ನ ಹಸ್ಬೆಂಡ್ಗೆ 42, ಇವಾಗ 42 ರನ್ನಿಂಗ್. ಅಂದ್ರೆ ನಿಮಗಿಂತ ಎಷ್ಟು ವರ್ಷ ದೊಡ್ಡವರು? 7 ವರ್ಷ ದೊಡ್ಡವರು. 7 ವರ್ಷ? ಹೌದು. ಓಕೆ. ನೀವು 7ನೇ ಕ್ಲಾಸ್ ಅಂದ್ರೆ ಅವರು ಒಂದು ಡಿಗ್ರಿ ಹಂತಕ್ಕಿದ್ರು ಅಥವಾ? ಅವ್ರು ಓದಿಲ್ಲ, ಅವ್ರು 8ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ರು. ಅಲ್ಲ, ಲೆಕ್ಕಕ್ಕೆ ತಗೊಂಡ್ರೆ? ಲೆಕ್ಕ ತಗೊಂಡ್ರೆ. ಹೌದೌದು. ಓಕೆ. ಅವ್ರು ಇಷ್ಟಪಟ್ಟಿದ್ರಂತೆ. ಆಮೇಲೆ ನಾನು ಇವನ್ನ ಮೊದಲನೇ ಗಂಡನ ಜೊತೆ ಊರಿಗೆ ಹೋದಾಗ ಪಕ್ಕದ ಮನೆ ಹುಡುಗಿ ಇದ್ದಾಳಲ್ಲ, ಅವಳು ನೋಡಿ ಹೇಳ್ದಂಗೆ ಬಂದಿದ್ಲು ಕೂಡ. ನೀ ಯಾವಾಗ್ಲೂ ಕೇಳ್ತಾ ಇರ್ತೀಯಲ್ಲ, ಬಂದಿದ್ಲು ಮನೆ ಹತ್ರ, ನೋಡ್ದೆ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ನೋಡ್ದೆ ಅಂತ ಹೇಳಿದ್ದು. ಬಟ್ ಅವ್ರ ಮನ್ಸಲ್ಲಿ ಲವ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅಷ್ಟರಲ್ಲಿ ಅವ್ರ ನನ್ಗೆ ಪರಿಚಯ ಆಗಷ್ಟು ನನ್ ಡೈವರ್ಸ್ ಆಗೋಗಿತ್ತು. ಅಂದ್ರೆ ಅವ್ರ ಮನ್ಸಲ್ಲಿ ನೋವು, ನಿಮ್ ಮನ್ಸಲ್ಲಿ ನೋವು. ಹೌದು, ಡೈವರ್ಸ್ ಆಗೋಗಿತ್ತು. ಅವ್ರ ಹತ್ರ ನಂಬರ್ ಇಸ್ಕೊಂಡು ನನಗ್ ಫೋನ್ ಮಾಡಿದ್ರು. ಅವಾಗ ನೋಡಿರೋದಲ್ವಾ, ಅವಾಗೆಲ್ಲ ಮಾತಾಡಿಸ್ತಾ ಇದ್ವಲ್ಲ, ಏನೊಂದು ಮಾತಾಡ್ಬೇಕು ಅಂತ ಕ್ಯೂರಿಯಾಸಿಟಿ ಅಷ್ಟೇ ವಿನಃ ಬೇರೆ ಯಾವ ಇಂಟೆನ್ಷನ್ ಇರ್ಲಿಲ್ಲ. ಅಂದ್ರೆ ನೀವು ಮಾಡಿದ್ದ, ಅವ್ರು ಮಾಡಿದ್ದ? ಅವರೇ ಮಾಡಿದ್ದು. ಈ ಪಕ್ಕದ ಮನೆಯವ್ರ ಹತ್ರ ನಾನ್ ನಂಬರ್ ಕೊಟ್ಟಿದ್ನಲ್ಲ, ಅವ್ರು ಕೇಳಿದ್ರು, ಚೆನ್ನಾಗಿದ್ಯಮ್ಮ, ನಂಬರ್ ಕೂಡ ನನ್ ಫೋನ್ ಮಾಡ್ತೀನಿ ಅಂತ. ಅವ್ರು ನನ್ನ ನಂಬರ್ ಇಸ್ಕೊಂಡು ಅವನು ಕೊಟ್ಟಿರೋದು. ಅವನು ಫೋನ್ ಮಾಡಿ ಹೀಗೆ ಮಾತಾಡಿದ್ದು. ಮಾತಾಡ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನೋಡಿದಲ್ವಾ, ಒಂದ್ಸತಿ ನೋಡೋಣ ಅನ್ಬಿಟ್ಟು ನನ್ ಕೆಲಸ ಮಾಡ್ತಿದ್ದಲ್ಲ ಆ ಜಾಗಕ್ಕೆ ಬಂದ. ಒಳ್ಳೆ ಫ್ರೆಂಡಿಂಗ್, ಒಳ್ಳೆ ಬಾಂಡಿಂಗ್ ಬೀಳಿತು ಫ್ರೆಂಡ್ ಆಗಿ. ಅವಾಗ ನನ್ಗೆ ಟೋಟಲಿ ಇವಾಗ್ಲೂ ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ನನ್ಗೆ ಯಾರು ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ನನ್ ಕೈನ ಹೇಳ್ಬೇಕಾದ್ರೆ ನಮ್ ತಾಯಿ ಹತ್ರ ಒಬ್ಬರ ಹತ್ರನೇ ಹೇಳ್ಬೇಕು. ಇವ್ರಿಗೆ ಎಲ್ಲಾ ವಿಷಯ ಗೊತ್ತು. ಈ ತರ ಎಲ್ಲ ಆಗಿದೆ ಅಂತ ಹೇಳ್ದೆ. ಅವ್ರು ಫಸ್ಟ್ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಅದು ಚಾನ್ಸೇ ಇಲ್ಲ, ನನ್ಗಾಗ್ಲೇ ಮದ್ವೆ ಆಗಿ ಒಂದು ಹೆಣ್ಮಗು ಇದೆ, ಆಗೋದಿಲ್ಲ ಅಂತ ಹೇಳ್ದೆ. ಅವರು ಇಲ್ಲ, ಒಂದಿನ ಮಗುನ ನಾನು ಹಿಂಗೆ ಕೆಲ್ಸದ ಜಾಗ ಕರ್ಕೊಂಡು ಹೋದಾಗ ಮಗುನ್ ನೋಡಿ ತುಂಬಾ ಇಷ್ಟಪಟ್ಬಿಟ್ಟು, ನಿನ್ಗೋಸ್ಕರ ಅಲ್ಲ, ನಾನು ಈ ಮಗುಗೋಸ್ಕರ ನೀನನ್ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ತುಂಬಾ ಹಠ ಮಾಡಿದ್ರು. ಆಲ್ರೆಡಿ ಒಂದ್ಸತಿ ಹಳ್ಳೆಗ್ ಬಿದ್ದಿದೀನಿ, ಮತ್ತೆ ಬೀಳದ್ ಬೇಡ ಅಂತ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಅವಾಯ್ಡ್ ಮಾಡ್ದೆ. ನಾನು ಬೇಕಾಗೆ ಇಲ್ಲ ಅಂತ ಅವಾಯ್ಡ್ ಮಾಡ್ದೆ. ಅವನೇನ್ ಮಾಡ್ದ, ಪಾಯ್ಸನ್ ತಗೊಂಡ್ಬಿಟ್ಟು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟ. ಪಾಯ್ಸನ್ ತಗೊಂಡು ಅವ್ರ ತಾಯಿಯವರು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು, ನನಗ್ ಗೊತ್ತಿಲ್ಲ ಆಕ್ಚುಲಿ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು, ಪಾಯ್ಸನ್ ತಗೊಂಡಿರೋದು ಗೊತ್ತಿಲ್ಲ ನನ್ಗೆ. ಅವ್ರ ತಾಯಿ ಫೋನ್ ಮಾಡಿದ್ರು ನನ್ಗೆ, ನೋಡಮ್ಮ ಅಂದ್ರೆ ಅವ್ರ ತಾಯಿ ಹತ್ರ ಅವನ್ನೆಲ್ಲ ಹೇಳ್ಕೊಂಡಿದ್ನಂತೆ. ಅವ್ರ ತಾಯಿ ಫೋನ್ ಮಾಡ್ಬಿಟ್ಟು ಹೇಳಿದ್ರು. ನಾನು ಹಿಂಗೆ ನೋಡಕ್ಕೆ ಅಂತ ಹೋದೆ.
ಲಾಸ್ಟ್ ಮೂಮೆಂಟ್ ಸರ್, ಸತ್ತೋಗ್ಬಿಡ್ತಾರೆ. ನಿಜವಾಗ್ಲೂ ಮಿರಾಕಲ್ ಹ್ಯಾಪನ್ಸ್. ಡಾಕ್ಟರ್ ಅದಕ್ಕೆ ಅಂದ್ರು ನನಗೆ, ನೀವು ಬಂದಿಲ್ಲ ಅಂದಿದ್ರೆ ಸೀರಿಯಸ್ ಆಗಿ ಅವ್ರ ಕೈ ಸಿಗ್ತಾ ಇರ್ಲಿಲ್ಲ. ಅವ್ರಮ್ಮ, ಅವ್ರು ನನ್ಗಿಂತ ದೊಡ್ಡವರು, ಅವ್ರು ತಪ್ಪು ಮಾಡ್ಬಿಟ್ರು ಅವತ್ತು. ನನ್ ಕಾಲ್ ಹಿಡ್ಕೊಂಡ್ಬಿಟ್ರು. ಇವ್ರ 4 ಜನ ಮಕ್ಳು, ಇವರೇ ಕೊನೆಯವರು. ಇವ್ರ ಕಂಡ್ರೆ, ನಮ್ಮ ಮನೆಯವ್ರ ಕಂಡ್ರೆ ನಮ್ಮ ಅತ್ತೆಗೆ ತುಂಬಾ ಪ್ರೀತಿ. ಅವ್ನ್ಗೆ ಏನಾದ್ರು ಒಂಚೂರಾದ್ರೆ ನಾನಂತೂ ಬದುಕಿರಲ್ಲಮ್ಮ, ನಿನ್ನನ್ನೇ ನಂಬ್ಕೊಂಡಿದ್ದಾನೆ ಅವನು, ನೀನೇ ಬೇಕು ಅಂತಿದ್ದಾನೆ ಅವನು, ಎಷ್ಟು ಜನ ಹುಡುಗಿರ್ನ ತೋರ್ಸಿದ್ರು ರಿಜೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ, ನಾನು ಆ ಟೈಮ್ಗೆ ಒಬ್ರನ್ನ ಒಂದು ಪ್ರಾಣ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅವಾಗ. ಅಂದ್ಬಿಟ್ಟು ಆಯ್ತಮ್ಮ ಆಯ್ತು, ನಮ್ ತಾಯಿ ಸಹ ಇದ್ದೀರಾ, ನೀವ್ ಯಾಕೆ ನನ್ ಕಾಲ್ ಇಟ್ಕೊಂತೀರಾ, ದಯವಿಟ್ಟು ಕೈ ಬಿಡಿ ಅಂದ್ಬಿಟ್ಟು ನಾನು ಅವ್ರ ಕಾಲಿಗೆ ಬಿದ್ದಿದ್ದೀನಿ. ಅದು ಶ್ರೇಯಸ್ ಅಲ್ಲ, ದೊಡ್ಡವರು ಚಿಕ್ಕವ್ರ ಕಾಲ್ ಹಿಡ್ಕೊಡೋದು ಶ್ರೇಯಸ್ ಅಲ್ಲ ಅದು ಅಂದ್ಬಿಟ್ಟು ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಆಯ್ತಮ್ಮ ಅಂತ ನಾನು ವಾರ್ಡ್ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಪ್ರಾಮಿಸ್ ಮಾಡಿ, ಹುಷಾರಾಗಿ ಬನ್ನಿ ಆಮೇಲೆ ಮಾತಾಡೋಣ, ನಿಜವಾಗ್ಲೂ ನಾನು ಮಾತಾಡ್ತೀನಿ ನಿಮ್ಮ ಹತ್ರ, ಹುಷಾರಾಗಿ ಪ್ರಾಮಿಸ್ ಮಾತಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದೆ. ಅವಾಗ ಅವರು ಒಂದು 3 days ಅಲ್ಲಿ ಡಿಸ್ಚಾರ್ಜ್ ಆಗಿ ಬಂದ್ರು. ನಮ್ಮ ಅಮ್ಮಂಗೆ ಹೇಳ್ದೆ, ಯಾಕಂದ್ರೆ ನಮ್ಮ ಅಪ್ಪನಿಗೂ ನಮಗೂ ಬಾಂಡಿಂಗ್ ಅಷ್ಟಿಲ್ಲ, ಯಾವ್ದು ಹೇಳಿದ್ರು ನಮ್ಮ ಅಪ್ಪ ಕೇರ್ ತಗೊಳಲ್ಲ. ನಮ್ಮ ಅಮ್ಮಂಗೆ ಹೇಳಿದಕ್ಕೆ ನಮ್ಮಮ್ಮ ಏನಂತ ಅಂದ್ರು, ಮಾತಾಡೋಣ ನೋಡೋಣ ಅಂದ್ರು. ಕೊನೆಗೆ ಅವ್ರ ಮನೆಯವರು ನಮ್ಮ ಮನೆಯವರು ಮಾತಾಡ್ಬಿಟ್ಟು ಮದ್ವೆ ಆಯ್ತು ನಮಗೆ. ಮನೆಯಲ್ಲೇ ಸಿಂಪಲ್ ಆಗಿ. ಮಗು ಎಷ್ಟು ವರ್ಷ ಆ ಸಮಯಕ್ಕೆ? 1 ವರ್ಷನೂ ಇರ್ಲಿಲ್ಲ. ಮಗುಗೆ 1 ವರ್ಷನೂ ಇರ್ಲಿಲ್ಲ ಆಕ್ಚುಲಿ. ಇನ್ನ ಅಂದ್ರೆ 8 ತಿಂಗಳಿಗೆ ಡೈವರ್ಸ್ ತಗೊಂಡಿದ್ದು, ಅದಾಗಿ 3 ತಿಂಗಳಿಗೇನೋ ನನ್ಗೆ ಇವ್ರ ಜೊತೆ ಮದ್ವೆ ಆಗಿತ್ತು. ಮದ್ವೆ ಆಗಿ ನನಗೆ 3 ತಿಂಗಳು ಇರ್ಬೇಕಾದ್ರೆ ಸ್ವಂತ ತಂದೆನೂ ಆ ಪ್ರೀತಿ ಕೊಟ್ಟಿಲ್ಲ ನನ್ ಮಗಳಿಗೆ. ಅಷ್ಟು ಪ್ರೀತಿ ಕೊಟ್ಟು ನೋಡ್ಕೊಂಡ್ರು. ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ಅಷ್ಟು ಪ್ರೀತಿ ಕೊಟ್ಟು ನೋಡ್ಕೊಂಡ್ರು, ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರು ಮಗುನ. ಹೇಗೋ ಹೀಗೆ ಏನ್ ನೋಡ್ಕೊಂಡು ಆದ್ರೆ ಈ ಅಪ್ಪ ನನ್ನ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ರು ಸೋನು ಸರ್, ಇವ್ರ ಕ್ಯಾಸ್ಟ್ ಬಗ್ಗೆ ಮುಚ್ಚಿಟ್ಟಿದ್ರು ನನ್ನ ಹತ್ರ. ಕ್ಯಾಸ್ಟ್ ಬಗ್ಗೆ ಮುಚ್ಚಿಟ್ಟಿದ್ರು. ನಾವು ಶೆಟ್ರು, ಅವರು SC/ST. ನನ್ನ ಹತ್ರ ಗೌಡ್ರು ಅಂತ ಹೇಳಿದ್ವಿ. ಇದು ಏನಾಯ್ತು, ಲೇಟರ್ ಆನ್ ನಮ್ ತಾಯಿ ಗೊತ್ತಾಯ್ತು. ನಮ್ ತಾಯಿ ಜಾತಿ ಗಿಟಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅಮ್ಮ, ಸುಮ್ನಾಗ್ಬಿಟ್ರು. ಹೆಂಗೋ ನಡ್ಕೊಂಡೋಯ್ತು. ಆದ್ರೂ ಸುಲಭ ಅಲ್ಲ 2ನೇ ಮದ್ವೆ ಆಗ್ಬಿಟ್ಟು ಇರೋದಿಕ್ಕೆ. ಯಾಕಂದ್ರೆ ಅವ್ರಿಗೂ ಸೆಂಟ್ರಲ್ ಡೌಟ್ಗಳಿರುತ್ತೆ ತುಂಬಾ. ಇವರು ನನ್ಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ಅನ್ಭವಿಸಿದೀನಿ ನಾನು ಅದನ್ನ ಎಲ್ಲಾನು ಜಯಿಸ್ಕೊಂಡ್ ಮುಂದೆ ಬಂದಿದ್ದೀನಿ. ಇದುವರೆಗೂ 15 ವರ್ಷ ಇದ್ರಲ್ಲಿ ಒಂದು ಸತಿಗೂ ಒಬ್ರನ್ನ ಕರೆದು ನಮ್ಮ ಫ್ಯಾಮಿಲಿ ನನ್ನ ಗಂಡನ ಬಗ್ಗೆ ನ್ಯಾಯ ಪಂಚಾಯಿತಿ ಮಾಡಿ ಅಂತ ಒಬ್ರನ್ನ ಒಂದ್ಸತಿನ ಕರೆದ್ಬಿಟ್ಟು ಮಾಡ್ತಿದ್ದಿಲ್ಲ. ಎಲ್ಲಾನು ನಾನೇ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಹೋಗಿದ್ದೀನಿ. ಹೋಗಿದ್ದೀನಿ. ಅದು ನಾವು ಕಾಮಾಕ್ಷಿ ಪಾಳ್ಯದಲ್ಲಿದ್ವಿ. ಆಮೇಲೆ ನನ್ನ ತಂಗಿ ಮದ್ವೆ ಆಗಿದ್ದು, ನನ್ ಮಗನಿಗೆ ಪ್ರೆಗ್ನೆಂಟ್ ಇದ್ದೆ ನಾನು. ಅವಳ ನನ್ನ ತಂಗಿ ಗಂಡಂಗೂ ನನ್ಗೂನು ಆಗಿಂದಾನು ಬರಲ್ಲ, ಅವಾಗಿಂದಾನು ಆಗಲ್ಲ. ಯಾಕೆಂದ್ರೆ ಒಂದ್ ಮಾತು ಹೇಳಿದ್ದ, ನನ್ ಪ್ರೆಗ್ನೆಂಟ್ ಅಲ್ಲಿ ಡೆಲಿವರಿಗೆ ಅಂದ್ಬಿಟ್ಟು ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ನಿಮ್ ಮಕ್ಕಳಿಗೆ ನೋಡೆ, ನಿಮ್ ಅಕ್ಕನ್ಗೆ ಹೆಣ್ಮಗುನೇ ಆಗೋದು ಈ ಸತಿನು, ನನ್ 2ನೇ ಡೆಲಿವರಿನಲ್ಲಿ ಹೆಣ್ಮಗನೇ ಆಗೋದು ಈ ಸತಿನು ಅಂತ ಅಂದ. ಬಟ್ ಅದು ಗಂಡ್ಮಗು ಆಗೋಯ್ತು. ನಾವು ನಮ್ಗೆ ಕೆಟ್ಟದ್ ಮಾಡಿದವ್ರಿಗೂ ಒಳ್ಳೇದೇ ಬಯಸ್ಬೇಕು ಅಂತ ದೇವ್ರು ಹೇಳ್ತಾರೆ. ಅವಾಗ್ಲೇ ನಮ್ಗೆ ಒಳ್ಳೇದಾಗೋದು ಅಂತ. ಸೋನು ಸರ್ ನಂಬ್ತೀರಾ, ಇವತ್ತು ಅವ್ನಿಗೆ 4 ಜನನು ಹೆಣ್ಮಕ್ಳು. ಅದ್ರಲ್ಲಿ ಏನ್ ತಪ್ಪಾಯ್ತು ಅಂತ ಅಂದ್ರೆ ಇವಳು ಸ್ಟಾರ್ಟಿಂಗ್ ಲವ್ ಮಾಡ್ಬೇಕಾದ್ರೆ ನನ್ ಮೊದಲನೇ ಗಂಡ ಇದ್ನಲ್ಲ, ಅವಾಗ ಇವಳು ವಿಷ ಕುಡಿದ್ಬಿಟ್ಟಿದ್ಲು. ಅವನೇ ಬೇಕು ನನ್ಗೆ ಅಂತ ವಿಷ ಕುಡಿದ್ಬಿಟ್ಟು ಅಡ್ಮಿಟ್ ಆದಾಗ ಹೋಗಿ ಬೈದು ಜಗಳ ಆಡ್ಕೊಂಡು ನಾನ್ ಕರ್ಕೊಂಡ್ ಬಂದಿದ್ದೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದ ಅವನು. ಬೈದು ಜಗಳ ಆಡ್ಕೊಂಡು ನಾನ್ ಕರ್ಕೊಂಡ್ ಬಂದಿದ್ದೆ. ಇವಳಿಗೆ ನನ್ ತಂಗಿಗೆ ನನ್ ಕಂಡ್ರೆ ಅಷ್ಟು ಕಷ್ಟ ಅವಾಗ. ಸೊ ಅದ್ರಿಂದ ಆಗ್ತಾ ಇರ್ಲಿಲ್ಲ. ಅವನು ಆ ವಿಷಯಕ್ಕೆ ಅಂದ್ರೆ ಸೆಂಟ್ರಲ್ ಸ್ವಲ್ಪ ಮಾತುಕತೆ ಆಯ್ತು ಸರ್. ಯಾಕೆ ಸುಳ್ಳು ಹೇಳ್ಬೇಕು, ಸ್ವಲ್ಪ ಮಾತುಕತೆ ಆಯ್ತು. ಬೇಡ, ಅವ್ನು ನೋಡಕ್ ನಿನ್ಗಿಂತ ವಯಸ್ಸಾಗಿ ಒಂಥರ ಕಾಣಿಸ್ತಾನೆ. ನನ್ನ ತಂಗಿ ಗಂಡಂಗೂನು 14 ವರ್ಷ ಡಿಫರೆನ್ಸ್ ಇದೆ. 14, ಯಾಕಂದ್ರೆ ಬರೀ ಏಜ್ ಡಿಫರೆನ್ಸ್, ಏಜ್ ಜಸ್ಟ್ ನಂಬರ್ ಅಂತಾರೆ. ಏಜ್ ಎಷ್ಟಾದ್ರೂ ಆಗ್ಲಿ, ಅವ್ರ ಮನಸ್ಥಿತಿಗೂ ಇವ್ರ ಮನಸ್ಥಿತಿಗೂ ಹೊಂದಾಣಿಕೆ ಆಗ್ಬೇಕಲ್ವಾ. ಇವಳು ಏನಂತಾಳೆ, ನನ್ ದುಡ್ಡಿಗಿಂತ ಇವಳು ಅಂದಿದ್ದು ಪ್ರೀತಿ ಬೇಕು. ಅವನಿಲ್ಲ, ನಾನ್ ಸಂಪಾದನೆ ಮಾಡ್ಬೇಕು ಅಂತ ಅವನು. ಇದು ಕ್ಲಾಶ್ ಆಗ್ತಾ ಇದೆ. ಯಾಕಂದ್ರೆ ಅವನಿಗೆ ಅವ್ರ ಅತ್ತೆ ಮಗಳ ಜೊತೆ ಆಲ್ರೆಡಿ ತೊಟ್ಲಲ್ಲೇನೆ ಹೆಸರಿಡ್ತಾರಂತಲ್ಲ.
ಅದು ಆಗ್ಬಿಟ್ಟಿತ್ತು ಆಕ್ಚುಲಿ ಅವನಿಗೆ. ಹ್ಮ್ ಅದು ನಮಗ್ ಗೊತ್ತಾಗ್ಬಿಟ್ಟು ನಾವು ಅವಾಯ್ಡ್ ಮಾಡಿದ್ವಿ. ನಾವು ಅವಾಯ್ಡ್ ಮಾಡಿದ್ದಕ್ಕೆ ನಾನು ಕೆಟ್ಟೋಳಾಗಿತ್ತು. ಹ್ಮ್ ಅದ್ರಿಂದ ಅವನ್ಗೂ ನನ್ಗೂ ಆಗ್ತಾ ಇರ್ಲಿಲ್ಲ. ನನ್ ಮಗ ಹುಟ್ಟಿದ, ನನ್ ಮಗನ್ಗು ಒಂದು 4 ವರ್ಷ ಆಯ್ತು. ಇಲ್ಲೇ ಕೆಂಗೇರಿ ಇದ್ರಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಇದ್ವಿ. ಅವಾಗ ಇವಳಿಗೂ 2ನೇ ಮಗುನು ಡೆಲಿವರಿ ಆಯ್ತು, 2ನೇದು ಹೆಣ್ಣಾಯ್ತು. ಇವನೇನ್ ಗೊತ್ತಾ, ತಂಗಿ ಗಂಡ ಮುಂಚೆನೆ ಒಂದ್ ಮದ್ವೆ ಆಗಿದ್ದಾನೆ. 15 ದಿನ ಬಿಟ್ಟು, ಒಂದ್ ಅತ್ತೆ ಮಗಳನ್ ಮದ್ವೆ ಆಗಿ 15 ದಿನ ಬಿಟ್ಟು ಇವಳ ಮದ್ವೆ ಆಗಿರೋದು. ಶಬಾಷ್. ತಮಾಷೆ ಕೇಳಿ, ಅವ್ನ್ ಫಸ್ಟ್ನೇ ದಿನ ಇವಳಿಗೆ ಫೋನ್ ಮಾಡ್ಬಿಟ್ಟು ನಾನು ಹೊರಗಡೆ ಟ್ರಿಪ್ ಹೋಗ್ತಾ ಇದೀನಿ, ನೀನ್ ನನಗ್ ಕಾಲ್ ಮಾಡ್ಬೇಡ ಅಂತ ಹೇಳಿ ಕಟ್ ಮಾಡಿರೋದು. ಯಾರಿಗೆ? ಮೊದಲನೇ ಹೆಂಡತಿಗೆ? ನನ್ ತಂಗಿಗೆ ಮೊದಲನೇ ಹೆಂಡತಿ ಮದ್ವೆ ಆದಾಗ ಮದ್ವೆ ದಿನ ಬಂದು ನಮ್ ರಿಲೇಟಿವ್ ಮದ್ವೆಗ್ ಬಂದಿದೀನಿ ಅಂತ ಹೇಳಿದಾನೆ. ಅವ್ನ್ ಫಸ್ಟ್ನೇ ದಿನ ಬಂದ್ಬಿಟ್ಟು ಇಲ್ಲ ನಾನು ಹೊರಗಡೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ಜೊತೆ, ನಮ್ ರಿಲೇಟಿವ್ಸ್ ಎಲ್ಲ ಬರ್ತಾ ಇದಾರೆ. ಈಕೆನಾ? ಅಷ್ಟೊತ್ತಿಗೆ ನಿಮ್ ತಂಗಿನ ಲವ್ ಮಾಡ್ತಿದ್ದ? ಹೌದು, ಲವ್ ಮಾಡ್ತಿದ್ದ. ಮದ್ವೆಯನ್ನೇ ಟ್ರಿಪ್ ಮಾಡಿರೋದು? ಟ್ರಿಪ್ ಮಾಡಿರೋದು, ಮದ್ವೆನ ರಿಲೇಟಿವ್ ಮದ್ವೆ ಮಾಡಿರೋದು, ಫಸ್ಟ್ ನೈಟ್ ನ ಟ್ರಿಪ್ ಮಾಡಿರೋದು. ಯಾಕಂದ್ರೆ ಇವ್ರು 10 ಗಂಟೆವರೆಗೂ, ರಾತ್ರಿ 10 ಗಂಟೆವರೆಗೂ ಮಾತಾಡೋರು ಫೋನಲ್ಲಿ. ಇವ್ರು 10 ಗಂಟೆವರೆಗೂ ಮಾತಾಡಕ್ ಟೈಮ್ ಸಿಗಲ್ವಲ್ಲ, ಯಾಕೆ ಏನು ಅಂತ ಕ್ವೆಶ್ಚನ್ ಮಾಡ್ತಾರಲ್ಲ. ಅದಕ್ಕೆ ನಮ್ ರಿಲೇಟಿವ್ಸ್ ಎಲ್ಲ ಅಂತ ಸುಳ್ಳು ಹೇಳಿರೋದು ಅವನು. ಸುಳ್ಳು ಹೇಳಿರೋದು. ಅದಾದ್ಮೇಲೆ ದೊಡ್ಡವಳು ಹುಟ್ಟೋವರೆಗೂ ಗೊತ್ತಿರ್ಲಿಲ್ಲ. ಹುಟ್ಟಿದ್ಮೇಲೆ ಗೊತ್ತಾಯ್ತು, ದೊಡ್ಡವಳು ಹುಟ್ಟಿದ್ಮೇಲೆ ಗೊತ್ತಾಯ್ತು. ಆಕ್ಚುಲಿ ನಮ್ಮ ಯಜಮಾನ್ರವಾಗ ಒಂದ್ ಮಾತಂದ್ರು, ನಮ್ಮ ಅಮ್ಮನ ಮನೆಯಲ್ಲೇ ಇರ್ತಿದ್ದ, ಅವ್ರ ಮನೆಗ್ ಕರ್ಕೊಂಡು ಹೋಗಿಲ್ಲ ಅವನು. ಅವ್ರ ಮನೆ ಯಾರಿಗೂ ಗೊತ್ತಿಲ್ಲ ಇವಳನ್ನ ಮದ್ವೆ ಆಗಿದ್ದಾನೆ ಅಂತ. ಮತ್ತೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲಂಗ ಅದ್ ಹೆಂಗಮ್ಮ ನಿಮ್ ತಂಗಿ ಮದ್ವೆ ಮಾಡುದ್ರಿ? ಅಯ್ಯೋ, ನಾವು ಮಾಡಿಲ್ಲ, ಅವರೇ ಓಡೋಗ್ ಮದ್ವೆ ಆಗಿದ್ದು. ಈ ಸಂಪ್ರದಾಯ ಎಲ್ಲಿ ಶುರುವಾಯ್ತು ಗೊತ್ತಾ ಇದು? ಅಯ್ಯೋ, ಗೊತ್ತಿಲ್ಲ ಸರ್. ನಿಂದ ಜ್ಞಾಪನಿಸ್ಕೊ ಒಂಚೂರು. ಅದೇ ನನ್ನಿಂದ ಶುರುವಾಯ್ತು. ಚಾಳಿ ಮನ್ಮಕ್ಳಿಗೆಲ್ಲ. ಹೌದೌದು. ಹಂಗಂತ ಅಂದ್ರೆ ಇದ್ರಲ್ಲೂ ಯಾಕೆ ಅಂತ ಅಂದ್ರೆ ನಮ್ಮಪ್ಪ ಪರಿಸ್ಥಿತಿಗಳು ಬೇರೆ ಬೇರೆ ಇರ್ಬೋದವ್ವ. ಹೌದು. ಬಟ್ ಅಂತಿಮವಾಗಿ ನಾನೊಬ್ಬ ಹಿರಿಕಾದಾಗ ಅಥವಾ ಆ ಶಾಲೆಗೊಬ್ಬ ಮೇಷ್ಟ್ರು ಅಂದ್ಕೊಂಡಾಗ, ಮೇಷ್ಟ್ರಾಗಿ ಅಯ್ಯೋ ಪರಿಸ್ಥಿತಿ ಹಿಂಗೆ ಇತ್ಕೊಂಡ್ರಪ್ಪ ಅದಕ್ಕೆ ನಾನು ಸಿಗರೇಟ್ ಸೇದ್ದೇನೆ, ಕಾರಣ ನೀನು 1000 ಕೊಡು, ಸಿಗರೇಟ್ ಸೇದಿರೋದು ಮಕ್ಕಳು ನೋಡಿದ್ದಾರಷ್ಟೇ. ನಿಂಗೆ ಡಾಕ್ಟ್ರು ಸೇದ್ಲೇಬೇಕು ಅಂತ ಹೇಳಿದ್ರು, ಸೇದ್ದೆ ಹೋದ್ರೆ ಸತ್ತೋಗ್ತೀಯ ಅಂತ ಹೇಳಿದ್ರು, ಕಾರಣ ಏನೇ ಇರ್ಬೋದಲ್ಲ. ಅವತ್ತಿಗೆ ನಮ್ಮ ತಂದೆ ನನ್ನನ್ನು ಮದುವೆ ಮಾಡಲ್ಲ, ಹೋಗ್ರಪ್ಪ ನೀವು ಯಾರನ್ನ ನೋಡ್ಕೊಂಡು ಹೋಗಿ. ಫೈನ್, ನಿಮ್ಮ ತಂದೆ ಹಂಗೆ ಬೇಜವಾಬ್ದಾರಿತನದಿಂದ ಇದ್ದಾಗ ನೀವು ನಿಮ್ಮ ಬದುಕನ್ನು ನೋಡ್ಕೊಳ್ಳೋದು ಧರ್ಮವೇ ಹೌದು. ಆದರೆ ನನ್ನ ತಂದೆ ತಾಯಿ ನನ್ನ ಮದುವೆಗೆ ಅಥವಾ ಅವರಷ್ಟು ಬರೋಕ್ಕೆ ತಯಾರಿಲ್ಲ, ಅವರಷ್ಟು ನನಗೆ ಬೆಂಬಲವಾಗಿಲ್ಲ. ತಾಯಿ ಇದ್ರೂ ಕೂಡ ತಂದೆ ಇಲ್ಲ. ಆದ್ರೆ ಒಬ್ಬ ಹುಡುಗನ ಕಡೆಯವನು ತನ್ನ ಅಪ್ಪ ಅಮ್ಮನಿಗೆ ಹೇಳ್ದೇನೆ ನನಗೆ ತಾಳಿ ಕಟ್ತವನೆ ಅಂದಾಗ ನಾನೊಬ್ಬ ಸಂಸ್ಕಾರವಂತೆಯಾಗಿ, ಇದು ನಮ್ಗೆ ಗೊತ್ತೇ ಇಲ್ಲ ಅವ್ರು ಹೋಗಿ ಮದ್ವೆ ಆಗಿರೋದು. ಮಾಡೇ ದಿನ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ನಿನ್ ಬಗ್ಗೆ ಮಾತಾಡ್ತಿರೋ. ಮೊದಲು ನೀವು ಅವನ ಅಪ್ಪ ಅಮ್ಮಂಗೆ ಹೇಳೇ ಇರಲಿಲ್ಲ ಅಂತ ನೀನೇ ಹೇಳಿದೆ. ಯಾವ ಹೆಣ್ಣಾದ್ರೂ ಅಥವಾ ಏನೇ ಮನೆಯ ತಂದೆ ಎನಿಸಿಕೊಂಡವನು ಒಬ್ಬ ಅಯೋಗ್ಯನಾದ್ರೂ ಅಥವಾ ಒಬ್ಬ ದುಷ್ಟನಾದ್ರೂ, ನಾನೊಬ್ಬ ಪುರುಷನನ್ನು ಮದುವೆ ಆಗಬೇಕಾದ್ರೆ ಒಂದು ನನಗೆ ಬೇಕಾದ ಬದುಕನ್ನು ಪಡೆದುಕೊಳ್ಳುವ ಭರದಲ್ಲಿ ಅವನು ಇನ್ಯಾವುದೋ ಮನೆಗೆ, ನೀನು ಹೇಗೆ ನಿನ್ನ ಮನೆಗೆ ಮಗಳು, ಅವನು ಇನ್ನೊಂದು ಮನೆಗೆ, ಅವ್ರ ಮನೆ 1000 ಇರಲಿ, ಅವನು ಆ ಮನೆಗೆ ಮಗ, ಹೌದಲ್ಲ? ನಾನು 2ನೇ ಮದುವೆ ಹಂತಕ್ಕೆ ಯಾಕೆ ಬಂತು ಅಂದರೆ, ನಾನು ಮೊದಲನೇದ್ರಲ್ಲಿ ಮಾಡಿದ ಒಂದಷ್ಟು ಎಡವಟ್ಟು. ಅವನ ಹಿನ್ನೆಲೆ ಏನು ಗೊತ್ತಿಲ್ಲ. ನೀನು ಹೇಳ್ತೀಯ ಅಯ್ಯೋ ನನ್ನ ಮದುವೆ ಆಗ ಆಮೇಲೆ ಗೊತ್ತಾಯ್ತು ನನಗೆ ಅವ್ರ ಮನೇಲಿ ಸಂಸ್ಕಾರವೇ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ದಾರಿ. ಈ ಕೆಟ್ಟ ವಾತಾವರಣದಲ್ಲಿ ಬೆಳೆದಿರೋನು ತನ್ನ ಅಂದರೆ ಕಾಮಕ್ಕೋಸ್ಕರ ಹೆಂಡತಿ ಆದ್ರೇನು, ತಾಯಿ ಆದ್ರೇನು, ಗೆಳೆಯನ ಪ್ರೇಯಸಿ ಆದ್ರೇನು ನನಗೆ ಬೇಕು ಅನ್ನೋ ಈ ಕೆಟ್ಟ ಸಂಸ್ಕಾರ ಇರೋರನ್ನು ನಾನು ಆಯ್ಕೆ ಮಾಡಿದಾಗ ಬದುಕು, ನಿಮ್ಮ ಆಯ್ಕೆ ಏನಿರುತ್ತೋ ಅದಕ್ಕೆ ತಕ್ಕಂಗೆ ನಿಮಗೆ, ಅಂದರೆ ನಿಮ್ಮ ಅನ್ನಕ್ಕೆ ನೀವು ತುಪ್ಪ ಹಾಕೊಂಡ್ರೆ ತುಪ್ಪದ ರುಚಿ, ವಿಷ ಹಾಕೊಂಡ್ರೆ ವಿಷದ ರುಚಿ, ಹೌದಲ್ಲ? ಈಗ ಬಹಳ ದೂರ ಬಂದ್ಬಿಟ್ಟಿದ್ಯಾ. ಆದರೂ ಈ ತಂಗಿದೆ ಹೇಳಬೇಕಾದ್ರೆ ಅಥವಾ ತಂಗಿ ಗಂಡಂದು ಹೇಳಬೇಕಾದ್ರೆ ನಂದು ಯಾಕೆ ನೆನಪು ಮಾಡ್ಕೊಳ್ಬಾರ್ದು ಅಂತ. ಇಲ್ಲ ಹಂಗಂತಲ್ಲ, ನಾನು ಇವಾಗ ನಾವು ಅಷ್ಟೆಲ್ಲ ಕಷ್ಟ ಬಿದ್ದಿದೀವಿ ಸರ್. ಇವನ್ ಇತರ ನನ್ನ ತಂಗಿ ಮೋಸ ಮಾಡ್ಬಿಟ್ಟಿದ್ದಾನೆ ಅಂತ. ಕೊನೆಗೆ ಅವಳೇ ನನಗ್ ಮೋಸ ಮಾಡ್ಬಿಟ್ಟೆ ಸರ್. ನನ್ ಮಗಳನ್ನ ನನ್ನ ಹತ್ರದಿಂದ ಕಿತ್ಕೊಂಡ್ಬಿಟ್ಲು ಸರ್. ಹಲೋ, ಹೇಳುವ
ಹಾ, ನನ್ ಮಗಳನ್ನೇ ನನ್ನ ಹತ್ರದಿಂದ ಕಿತ್ಕೊಂಡ್ಬಿಟ್ಲು ಸರ್. ಅಂದ್ರಿ ನಾವು ಕಾಮಾಕ್ಷಿ ಪಾಳ್ಯದಲ್ಲಿ ಹಿಂಗೂ ಇದ್ವಿ. ನಮ್ಮ ಮನೆಯವ್ರಿಗೆ ಸರಿಯಾಗಿ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆ ಟೈಮಲ್ಲಿ ಇವರು ತಂಗಿ ಗಂಡ ಬಂದು ಹೊರ್ಮಾ ಇದ್ರಲ್ಲಿ KR ಅಲ್ಲಿ ಮನೆ ಕಟ್ಟಿದ್ದ ಹೊಸದಾಗಿ. ನೀವು ಬನ್ನಿ, ನಿಮ್ಗೆ ಹೆಂಗಿದ್ರು ಕಷ್ಟ ಅಲ್ವಾ, ಮಗು ಮಾತ್ರ ಫೀಸ್ ಕಟ್ರಿ, ಆ ಮನೆಯಲ್ಲಿ ಆ ಬಿಲ್ಡಿಂಗ್ ನ ನೋಡ್ಕೊಂಡು ನೀವು ಓನರ್ ತರ ಇದ್ಬಿಡಿ, ಆ ಬಿಲ್ಡಿಂಗ್ ನಾವು ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳ್ದ. ತುಂಬಾ ದೊಡ್ಡ ರಿಚ್ ಅವನು. ಹಂಗಂತ ಹಂಗನ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಸಿ, ಇಲ್ಲ ಹೋಗಿ ನೀವು ಇದು ನಿಮ್ಗೂ 4 ಕಾಸು ಉಳಿಸ್ಕೋಬಹುದು, ನಿನ್ ಗಂಡಂಗ್ ವಿದ್ಯೆ ಇಲ್ಲ ಅಂತ ಅಂದಾಗ, ಹೌದೇನೋ ನನ್ಗೂ ಒಳ್ಳೇದಾಗ್ಬೋದೇನೋ ಅಂತ ಅಂದ್ಬಿಟ್ಟು ಹೋದೆ ನಾನು. ಯಾಕಂದ್ರೆ ಅಪ್ಪ ಅಮ್ಮ ಎಲ್ಲಾ ಹೇಳಿದ್ರು. ಸೊ ಅದಕ್ಕೇನೆ ಹೋದೆ. ಅವಳಷ್ಟು ದೂರ ಇದ್ಲಲ್ಲ, ಅವಳು ನೋಡ್ಕೊಂಡಂಗ್ ಆಗುತ್ತೆ, ಹೋಗಮ್ಮ ಅಂತ ಹೇಳಿದ್ರು. ಕಳ್ಸಿದ್ರು ಮಾತಾಡ್ಬಿಟ್ಟು. ನಾನು ನನ್ ಗಂಡ ಹೋದ್ವಿ. ಬಾಡಿಗೆ ದುಡ್ಡನ್ನೆಲ್ಲ ಚೀಟಿ ಹಾಕೊಂಡು ಮಕ್ಳನ್ನ ಓದಿಸ್ಕೊಂಡಿರ್ಬೋದು. ಅಲ್ಲಿವರೆಗೂ ನನ್ ಮಗಳು ಚೆನ್ನಾಗೇ ಇತ್ತು ನನ್ ಜೊತೆ. ಎಷ್ಟು ವಯಸ್ಸು ಆ ಸಮಯಕ್ಕೆ ಮಗಳಿಗೆ? ಆ ಸಮಯಕ್ಕೆ ನನ್ ಮಗಳಿಗೆ 7 ವರ್ಷ, ನನ್ ಮಗನ್ಗೆ 4 ವರ್ಷ. ಇವನು ಅಲ್ಲಿ ಹೋದ್ವಿ ನಾವು. ಹೋಗಿ KR ಎಲ್ಲ ಸೆಟ್ಲ್ ಆದ್ವಿ. ನಾವ್ ಅವಾಗ ಒಂದ್ವಿ, ಅಡ್ವಾನ್ಸ್ ಸ್ವಲ್ಪ ಕಮ್ಮಿ ಕೊಡ್ತೀವಿ, ಬಾಡಿಗೆ ತಿಂಗ್ಳಿಗೆ ಇಷ್ಟು ಅಂತ ಕೊಟ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದೇನೆ. ಅಯ್ಯೋ, ನಿಮ್ಗೆ ನಾವು ನಿಮ್ಮ ಹತ್ರ ಬಾಡಿಗೆ ಇಸ್ಕೊಳಂಗಿದ್ರೆ ನಿಮ್ಗೆ ಅಂತ ಕೊಡ್ತಿದ್ವಿ, ಬಾಡಿಗೆಗೆ ಬೇರೆಯವ್ರಿಗೆ ಕೊಡ್ತಿದ್ವಿ ನಾವು. ನಮ್ಗೆ ಬಾಡಿಗೆ ಮುಖ್ಯ ಅಲ್ಲ. ಆ ಬಿಲ್ಡಿಂಗ್ ನಾನು ನೋಡ್ಕೊಂಡು, ಇವ್ ನನ್ನ ತಂಗಿ ಮಕ್ಳು ಇರ್ತಾರಲ್ಲ, ಅವ್ರು ಒಂಚೂರು ಅವಾಗ ಬಂದ್ ಹೋಗ್ತಾ ಇದ್ರು. ಅವ್ರ ಮನೆ ಹತ್ರನೇ, ಅವ್ರ ಮನೆಗೂ ನಮ್ಮ ಮನೆಗೂ. ಅವ್ರನ್ನ ನೋಡ್ಕೊಂಡು ಇರೋದಿಕ್ಕೆ ಅಂತ ಅಂದ್ಬಿಟ್ಟು ಹೇಳ್ದ. ಅವಳು ಒಬ್ಳೇ ಇರ್ತಾಳೆ, ಆ ಏರಿಯಾ ಹೊಸದು ಅವಳಿಗೂನು ಅಂತ ಹೇಳ್ದ. ಈ ತರ ಹೇಳ್ದ, ನಾನ್ ನೀವು ಸಾಯವರ್ಗು ಬೇಕಾದ್ರೆ ಅಲ್ಲೇ ಇರಿ, ನೀವು ನಿಮ್ಮನ್ನ ಮಾತ್ರ ನಾನ್ ಖಾಲಿ ಮಾಡ್ಸಲ್ಲ ಅಂತ ಹೇಳ್ದ. ಅವಾಗ ಇವಳು ವಿಷಯ ಗೊತ್ತಾದಾಗ ತುಂಬಾ ಗಲಾಟೆ ಎಲ್ಲ ಆಯ್ತು. ಬಿಟ್ಟಾಕಿದ್ವಿ. ಅವಾಗ ನಾವು ಅಲ್ಲಿಗೆ ಹೋದ್ವಿ, ಹೊರ್ಮಾವಿಗೆ ಹೋದಾಗ 2 ದಿನಕ್ಕೆ ಒಂದ್ಸತಿ ಬರೋನು, 3 ದಿನಕ್ಕೆ ಒಂದ್ಸತಿ ಬರೋನು ಮನೆಗೆ, ಇವ್ರ ಮನೆಗೆ, ನನ್ನ ತಂಗಿ ಮನೆಗೆ, ನನ್ನ ತಂಗಿ ಗಂಡ. ಅದನ್ನ ನೋಡ್ಬಿಟ್ಟು ಇವಳು ಒಬ್ಳೆ ಮಲ್ಕೊಳಕ್ಕೆ ಭಯ ಆಗುತ್ತೆ ಅಂದ್ಬಿಟ್ಟು ನನ್ ಮಗಳನ್ನ ಕರ್ಸ್ಕೊತಾ ಇದ್ಲು. ನನ್ ಮಗಳನ್ನ ಮಲಗಿಸ್ತಾ ಇದ್ದೆ. ಎಲ್ಲ ಹಿಂಗೂ ಸರಿ ಬಂತು. ಕರೋನಾ ಟೈಮಲ್ಲಿ ಎಕ್ಸಾಮ್ ಎಲ್ಲ ಇದಾಯ್ತು. ಅದಕ್ಕಿಂತ ಮುಂಚೆ ಇವಳ್ದೊಂದು ಇನ್ಸಿಡೆಂಟ್ ಆಯ್ತು, ನನ್ ತಂಗಿದು. ತುಂಬಾ ದೊಡ್ಡ ಇನ್ಸಿಡೆಂಟ್ ಆಯ್ತು. ಅವಳು ಬೇರೆ ಹುಡುಗನ ಜೊತೆ ಏನೋ ಮಾತಾಡ್ತಾ ಇದ್ಲು. ಅದಕ್ಕೆಲ್ಲ ಇವನು ಗೊತ್ತಾಗ್ಬಿಟ್ಟು ಅದು ಕಂಪ್ಲೇಂಟ್ ಆಗಿ 3 ವರ್ಷ ಎಲ್ಲ 3 ತಿಂಗಳು ಎಲ್ಲಾರು ಹತ್ಕೊಂಡಾಗಿದ್ರು. ಆ ಹುಡ್ಗನ್ ಕರ್ಕೊಂಡ್ ಬಂದು ಓಡದ್ದು ಮಾಡಿ ಎಲ್ಲ ದೊಡ್ಡ ಗಲಾಟಿನೇ ಆಗಿತ್ತು. 3 ತಿಂಗಳು ಎಲ್ಲಾರು ಹತ್ಕೊಂಡಾಗಿದ್ರು. ತುಂಬಾ ಗಲಾಟೆ ಆಯ್ತು. ಅದಾದ್ಮೇಲೆ ಹೆಂಗೋ ಅವನು ಮಕ್ಳಿಗೋಸ್ಕರ ಇರ್ತೀನಿ ಇವ್ರ ಜೊತೆ ಅಂದ್ಬಿಟ್ಟು ಈಗ್ಲೂ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಅದ್ರಲ್ಲಿ 10th ಅಲ್ಲಿ ನನ್ ಮಗಳು 7th ಸ್ಟ್ಯಾಂಡರ್ಡ್ ಇದ್ಲು. ಅವಾಗ ವಯಸ್ಸಿಗೆ ಬಂದ್ಲು. ನೋಡ್ಕೊಂತಾ ಇದ್ವಿ. ಅದು ಕರೋನಾ ಟೈಮ್, ಫಸ್ಟ್ ಟೈಮ್ ಲಾಕ್ಡೌನ್ ಆಯ್ತಲ್ಲ ಸರ್, ಆ ಕರೋನಾ ಟೈಮ್ ನೋಡ್ಕೊಂತಾ ಇದ್ವಿ. ನಮ್ ಜೊತೆನೆ ಇದ್ಲು. ಅದಾದ್ಮೇಲೆ ಊರಿಗೆ ಕರ್ಕೊಂಡು ಹೋದ್ವಿ. ಸುತ್ತ ಕಳಿಸ್ಬೇಕು, ಸುತ್ತ ತೆಗಿಬೇಕು ಅಂತ ನಮ್ಮ ಯಜಮಾನವ್ರ ಊರಿದ್ದೆಲ್ಲ ಅಲ್ಲಿಗೆ ಹೋದ್ವಿ, ನಮ್ಮ ಅತ್ತೆ ಊರಿಗೆ. ಅಲ್ಲಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಇವಳು ಹೆಂಗಿದ್ರು ಕರೋನಾ ಟೈಮು ಮಕ್ಳಿಗೆ ಸ್ಕೂಲ್ ಇಲ್ಲ ಅಂತ ನಮ್ಮ ತಾಯಿ ಮನೆಯಲ್ಲಿ ಇದ್ರು. ಅವಾಗ ನಾನೇನ್ ಮಾಡಿದೆ, ಹೆಂಗಿದ್ರು ರಜಾ ಇತ್ತಲ್ಲ ಅಂತ ನನ್ ಮಗ ಮಾತ್ರ ನನ್ ಬಿಟ್ಟಿರಲ್ಲ. ನನ್ ಮಗ ಮಾತ್ರ ನನ್ ಜೊತೆ ಬಂದ. ನನ್ನ ಮಗಳು ಬಂದು ನಮ್ಮ ಅಮ್ಮನ ಮನೆಯಲ್ಲೇ ಇತ್ತು. ಆ ಟೈಮ್ಗೆ ನನ್ನ ತಮ್ಮ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಎಲ್ಲಾರ್ನು ಕರೆಸ್ತಾ ಅವನು ಮಾತಾಡ್ಬೇಕು ಅಂತ. ಅವ್ಳಿಗೆ ಆಕ್ಚುಲಿ ಲಿಂಗಾಯತ್ ಹುಡುಗಿ ಅವಳು. ನನ್ಗೆ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂದ್ಬಿಟ್ಟು ಎಲ್ರು ನಮ್ ಚಿಕ್ಕಪ್ಪರೆಲ್ಲರೂ ಕುಂಡ್ರಸಿದ್ದ. ಅವಾಗ ನಮ್ಮಪ್ಪ ಒಂದ್ ಮಾತಂತು, ಅವನು ಏನಾದ್ರು ಅದೇ ಹುಡುಗಿನ ಮದ್ವೆ ಆದ್ರೆ ಮನೆಯಿಂದ ಆಚೆ ಹಾಕ್ತೀನಿ ಅವನ್ನ ಅಂತ ಅಂತು ನಮ್ಮಪ್ಪ. ಇವಳು ನನ್ ತಂಗಿ ಇದ್ದವಳು ಏನಂದ್ಲು, ಅವನ್ನೇ ನೀನ್ ಆಚೆ ಹಾಕೋದು, ನಿನ್ನನ್ನೇ ನಾನು ಆಚೆ ಓಡಿಸ್ತೀನಿ ಅನ್ಬಿಟ್ಟು ನಮ್ಮ ಚಿಕ್ಕಪ್ಪನ ಎದುರುಗಡೆ ನಮ್ಮ ಅಪ್ಪನ್ ಬಂದ್ಲು. ನಮ್ ತಂದೆನಾ ತಂಗಿ ಇವನು ನನ್ ತಂಗಿ. ಇವನು ಮುಂಚೆ ಎಲ್ಲ ಹೇಳ್ತಾ ಇದ್ದು, ಇಲ್ಲ ನಾನು ಅರೇಂಜ್ ಮ್ಯಾರೇಜೇ ಆಗಿದ್ದು, ನಮ್ಮ ಅರೇಂಜ್ ಮ್ಯಾರೇಜೇ ಆಗೋದು, ನಮ್ಮ ಅಕ್ಕ ನಮ್ಮಪ್ಪ ನಮ್ಮಮ್ಮ ಯಾವ ಹುಡುಗಿನ ನೋಡ್ತಾರೆ ಅವ್ರನ್ನೇ ಮದ್ವೆ ಆಗೋದು ಅಂತ ಇವ್ನ ನಮ್ನೆಲ್ಲ ನಂಬಿಸಿದ್ದ. ಅವೆಲ್ಲ ಲವ್ ಮ್ಯಾರೇಜ್ ಆಗಿ ಅನ್ಭವಿಸ್ತಾ ಇದೀವಿ, ಬೇಡ ನಿನ್ನ ಹತ್ರ ಆಗ್ಬೇಡ ಅಂತ ನಾವ್ ಹೇಳಿದ್ವಿ. ಆ ಕೋಪಕ್ಕೆ ನಮ್ಮ ಅಪ್ಪ ಏನ್ ಮಾಡಿದ್ರು, ಹೆಂಗೋ ಒಂದ್ ಸೈಡ್ ತೆಗ್ದು ಮನೆ ಕಟ್ಟಿದ್ರು. ಇವಳನ್ನ ಮದ್ವೆ ಆಗ್ಬೇಕು ಅಂತಾನೆ ಬೇಗ ಸೈಡ್ ತೆಗ್ದು ಲೋನ್ ಮಾಡಿಸಿ ಮನೆ ಕಟ್ಟಿಸ್ತ. ದುಡ್ಡೆಲ್ಲ ನಮ್ಮ ಅಪ್ಪನ ಹೆಸರು ಮಾತ್ರ ನಾನ್ ಕಟ್ಟಿಸ್ತೆ ಅಂತ.
ಕಟ್ಟಿಸಿದ ಕಟ್ಟಿಸಾಗಿ ಒಂದು 6 ತಿಂಗಳಿಗೆ ಮದ್ವೆ ವಿಷಯ ಬಂದಾಗ ನಮ್ ತಂದೆಗೆ ಹಂಗಂದ್ಲು, ನಮ್ ಚಿಕ್ಕಪ್ಪದಿರ ಎದುರುಗಡೆ ನನ್ ತಂದೆಗೆ ಹಂಗಂತ ಅಂದ್ಲು. ಅವನ್ನೇನ್ ನೀನ್ ನೋಡ್ಸೋದು, ನಿನ್ನನ್ನೇ ನಾನ್ ಮನೆಯಿಂದ ಆಸೆ ಆಗ್ತೀನಿ, ನೋಡ್ತೀಯ ನೀನು ಅಂತ ಅಂದ್ಲು. ನನಗೆ ಅವಾಗ ಕೋಪ ಬಂದ್ಬಿಡ್ತು. ನಾನು ಅದಕ್ಕೆ ಎಂದೆ, ಅದ್ ಹೆಂಗ್ ಹಾಕ್ತೀಯ ನೀನು, ಅಪ್ಪನ ಈಚೆ ಮನೆಯಿಂದ ಹೆಂಗ್ ಹಾಕ್ತೀಯ ನೀನು ಅಂತ ಕೇಳ್ದೆ. ಅದೇ ಟೈಮ್ಗೆ ನಮ್ ಚಿಕ್ಕಪ್ಪ ಬಂದ್ಬಿಟ್ರು. ಏನ್ ಈ ತರ ಮಾತಾಡ್ತಾ ಇದ್ಯಾ ನೀನು, ನನ್ ತಂಗಿಗೆ ಅವ್ರು ಜಗಳ ಮಾಡೋರು, ಏನ್ ಈ ತರ ಮಾತಾಡ್ತಾ ಇದ್ಯಾ ನೀನು, ನಮ್ಮ ಅಣ್ಣನ್ಗೆನೆ ನಮ್ಮ ಮುಂದೆಗಡೆನೆ ಸಿಂಗುಲರ್ ಅಲ್ಲಿ ಮಾತಾಡ್ತಾ ಇದ್ಯಾ, ಮನೆಯಿಂದ ಆಚೆ ಹಾಕ್ತೀನಿ ಅಂತ ಇದ್ಯಾ ನೀನು ಅಂತ ಅವ್ರು ಮಾತಾಡಿದ್ರು. ಅವ್ರು ಮಾತಾಡಕ್ ಕಾರಣ ಏನು ಅಂದ್ರೆ, ನಾನ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಅವ್ರು ಮಾತಾಡಿದ್ದು ಅಂತ ಅಂದ್ಬಿಟ್ಟು ಒಂದ್ ದೊಡ್ಡ ಸೀನೆ ಕ್ರಿಯೇಟ್ ಮಾಡಿದ್ಲು ಅವ್ರು. ದೊಡ್ಡ ಸೀನೆ ಕ್ರಿಯೇಟ್ ಮಾಡಿ ಕೊನೆಗೆ ನಮ್ ತಂದೆ ಮನೆ ಕಡೆ ನಾನಂದ್ರೆ ತುಂಬಾ ಇಷ್ಟ ನಮ್ ಚಿಕ್ಕಪ್ಪರಿಗೆ. ನಾನು ಈ ತರ ಮದ್ವೆ ಆಗಿದ್ದೀನಿ ಅಂತ 7 ವರ್ಷದಿಂದ ನನ್ನ ಹತ್ರ ಯಾರು ಮಾತಾಡ್ತಾ ಇರ್ಲಿಲ್ಲ. ಅವಾಗ ನಮ್ ಚಿಕ್ಕಪ್ಪ ಅಲ್ಲೇ ನಿಂತ್ಕೊಂಡಿದ್ರಲ್ಲ, ಬೇಷ್ ಮಗಳೇ ಬೇಷ್, ಅಪ್ಪನ್ನ ಕಾಪಾಡಕ್ ನಿಂತ್ಕೊಂಡಿದ್ದ ನೀನು, ಬೇಷ್ ಮಗಳೇ ಅಂದ್ರು. ಇವಳಿಗೆ ಅವಳ ಮುಂದೆ ನನ್ನನ್ನ ಹಂಗ್ ಅಂದ್ಬಿಟ್ರಲ್ಲ, ಅದು ಇವಳಿಗೆ ತುಂಬಾ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ನನ್ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದಾರೆ, ನನ್ ಊಟ ಮಾಡಿಸ್ತಾ ಇದ್ರು, ನಂಗೆ 2 ಮಕ್ಳು ತಾಯಿ ಆದ್ರೂ ನನ್ ಊಟ ಮಾಡಿಸ್ತಾ ಇದ್ರು. ಅವತ್ತು ಅವರು ಬಾ ಕುತ್ಕೋ, ಬಾ ಇಲ್ಲಿ ತಿನ್ ಬಾ ನೀನು ಅಂತ ಊಟ ಮಾಡಿಸ್ತಾ ಇದ್ದೆ. ಯಾಕಂದ್ರೆ ನಮ್ ತಂದೆನೇ ಮನೆಗ್ ದೊಡ್ಡ ಮಗ, ನಾನೇ ದೊಡ್ಡ ಮೊಮ್ಮಗಳು. ಅದ್ರಿಂದ ಪ್ರೀತಿ ಜಾಸ್ತಿ ನನಗೆ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ರು. ಇವಳಿಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ. ನನ್ನನ್ ಯಾರು ಈ ತರ ನೋಡ್ಕೊಳಲ್ಲ, ಮಾತಾಡಲ್ಲ ಅಂತ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ. ಆ ಕೋಪಕ್ಕೆ ಅವಳ ಗಂಡಂಗೆ ಹೇಳ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ಬಿಟ್ಲು. ಕೊನೆಯದಾಗಿ ಏನ್ ಮಾಡ್ದೆ, ನಾನು ಹೋಗಿ ಗಂಡ ಹೆಂಡತಿ ಕಾಲ್ ಇಬ್ರು ಕಾಲ್ನು ಹಿಡ್ದೆ. ಹೌದು, ಆಯ್ತು, ನನ್ ಜ್ವರ ಮಾತಾಡಿದ್ ನನ್ ತಪ್ಪು, ದಯವಿಟ್ಟು ಕ್ಷಮಿಸ್ಬಿಡಿ. ಅವರಿಬ್ರು ಕಾಲಿಟ್ಟೆ. ನಮ್ ಚಿಕ್ಕಪ್ಪ ನೋಡ್ಬಿಟ್ಟು ಹಂಗ ಒಂದ್ ಮಾತಂದ್ರು, ಮಗಳೇ ನಿನಗ್ ಬೇಕಿತ್ತ ಇದೆಲ್ಲ, ನಿನ್ ಬೇಕಿತ್ತಮ್ಮ ಇದೆಲ್ಲ, ತಪ್ಪು ಮಾಡಿರೋದು ಅವಳು, ನೀನೋ ಕಾಲ್ ಹಿಡ್ಕೋತಾ ಇದ್ಯಾ. ಚಿಕ್ಕಪ್ಪ ಏನ್ ಮಾಡುದು ಚಿಕ್ಕಪ್ಪ, ನಾನು ಹೋಗಲ್ಲ ಅಂದೆ, ಆದ್ರೂ ಅಲ್ಲಿ ಕಳಿಸ್ಬಿಟ್ರು. ಅಪ್ಪ ಅಮ್ಮ ಇಲ್ಲ, ಮಾತಾಡಿ ಕಳಿಸ್ಬಿಟ್ರು. ಹೋಗಮ್ಮ ಏನೋ ಉದ್ಧಾರ ಆಗ್ತೀಯ ನೀನ್, ಹೋಗಮ್ಮ ಅಂತ ಕಳ್ಸಿದ್ರು. ಅಲ್ಲಿ ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಅದ್ರ ಬಂಡವಾಳ ಏನು ಅಂತ ಗೊತ್ತಾಯ್ತು. ಆ ಏರಿಯಾಗ ಹೋದ್ಮೇಲೆ ಆಗ್ತಾ ಇಲ್ಲ. ಯಾಕಂದ್ರೆ ಇವಳು ಬಂದಾಗ ಇವಳ ಮಕ್ಳಿಗೂ ಮಾಡಿಸ್ಬೇಕು. ನನ್ನನ್ನ ಕೆಲಸದವ್ರ ತರ ಬೆಳಗ್ಗೆ ಬರೋಳು 12 ಗಂಟೆಗೆ, ರಾತ್ರಿ ಹೋಗಿ ಇರೋಳು, ಅಡಿಗೆ ಊಟ ಎಲ್ಲ ಇಲ್ಲೇನೆ, ತಿಂಡಿ ಗಿಂಡಿ ಎಲ್ಲ ಇಲ್ಲೇನೆ, ನೈಟ್ ಹೋಗ್ಬೇಕಾದ್ರೆ ಜೊತೆಗೆ ತಗೊಂಡೋಗಳು. ಏನ್ ಹಬ್ಬ ಅಂದ್ರೆ 1 ಕಿಲೋಮೀಟರ್ ಅವ್ರ ಮನೆಯಿಂದ ನಮ್ಮ ಮನೆಗೆ. ನಾವ್ ಅವ್ರ ಮನೆಯಲ್ಲಿ ಇದ್ವಲ್ಲ, ಅದ್ರಿಂದ ನಾನ್ ಮಾಡ್ಕೊಡ್ತಾ ಇದ್ದೆ. ಅದ್ರಲ್ಲಿ ನನ್ಗೇನು ಬೇಜಾರಿಲ್ಲ. ಮಾಡ್ಕೊಡೋದ್ರಲ್ಲಿ ಆ ಮಕ್ಳನ್ನ ನನ್ ಮಕ್ಳು ತರ ನಾನ್ ಸಾಕ್ತಾ ಇದ್ದೆ. ನನ್ಗೇನ್ ಅದ್ರಲ್ಲಿ ಬೇಜಾರ್ ಇರ್ಲಿಲ್ಲ. ಅವ್ನ್ ಕಾಲ್ ಹಿಡ್ಕೊಂಡ ಮನ್ಸು ತುಂಬಾ ಹೊಡೆದೋಯ್ತು. ಅವತ್ತಿನ ದಿನ ನಾನು ಯಜಮಾನ ಇರ್ಲಿಲ್ಲ, ಫ್ಯಾಕ್ಟ್ರಿಲಿ ಮಲ್ಕೊಂತಾ ಇದ್ರು, ಕೆಲಸ ಮಾಡಿ ಅಲ್ಲೇ ಮಲ್ಕೊಂತಾ ಇತ್ತು. ಹಲೋ, ಹೇಳುವ. ಆಮೇಲೆ ನಾನೇನ್ ಮಾಡ್ದೆ, ಯಾಕೋ ಅಲ್ಲಿ ಇರಕ್ ಇಷ್ಟ ಆಗಿಲ್ಲ. ನಾನು ಮಗಳನ್ನ ಅಲ್ಲೇ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಹೊರಮಾವ್ ಬಂದ್ಬಿಟ್ಟೆ. ನನ್ ಮಗನ್ ಕರ್ಕೊಂಡ್ ಬಂದ್ಬಿಟ್ಟೆ. ನಮ್ಮ ಮನೇಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರಲ್ಲ, ಅವಾಗ ಇವರು ಮಾತಾಡ್ಕೊಂಡಿರೋದು. ನನ್ ಮಗಳಿಗೆ ಆಕ್ಚುಲಿ ಇವ್ರು ನನ್ಗೆ 2ನೇ ಅತ್ತೆ ಅಂತ ನನ್ ಮಗಳಿಗೆ ಗೊತ್ತಿರ್ಲಿಲ್ಲ, ಹೇಳಿರ್ಲಿಲ್ಲ. ಅಂದ್ರೆ ಇವಾಗ ಪ್ರೆಸೆಂಟ್ ಇರೋರಿಗೆ ಸ್ಟೆಪ್ ಫಾದರ್ ಅಂತ ಹೇಳಿರ್ಲಿಲ್ಲ, 2ನೇ ತಂದೆ ಅಂತ ಹೇಳಿರ್ಲಿಲ್ಲ. ನಿಮ್ಮ ಒರಿಜಿನಲ್ ನಿಮ್ ತಂದೆ ಇವರಲ್ಲ, ಇನ್ನೊಬ್ರು ಅಂತ ಹೇಳಿರ್ಲಿಲ್ಲ. ಇವರೇ ತಂದೆ ಅನ್ನೋ ನಂಬಿಕೆ ಇತ್ತು. ಅದರಿಂದ ತುಂಬಾ ಪ್ರೀತಿ ಮಾಡೋರು ಅವಳನ್ನಂತೂ. ಅವಳಿಗೆ ಬಚ್ಚಿದಾಳೆ ಅನ್ನೋದಕ್ಕೆ ಕಾರಣನೇ ನನ್ ಗಂಡ. ಯಾವ ತಂದೆಯಿಂದ ಅವಳು ರಿಜೆಕ್ಟ್ ಆದ್ಲು, ಯಾವ ತಂದೆ ಪ್ರೀತಿಯಿಂದ ಅವಳು ಪ್ರೀತಿ ಸಿಕ್ಕಿಲ್ಲ ಅಂತ ನಾನ್ ಕೋರ್ತಾ ಇದ್ನ, ಆ ಪ್ರೀತಿನ ಇವ್ರು ಕೊಟ್ರು ಇವಳಿಗೆ, ನನ್ ಮಗಳಿಗೆ. ಅವಾಗ ಹೇಳ್ಕೊಟ್ಬಿಟ್ಟಿದ್ದಾಳೆ ನನ್ ತಂಗಿ. ಯಾಕಂದ್ರೆ ಅವಳಿಗೆ ಅವಳ ಮಕ್ಳಿಗಿಂತ ನನ್ ಮಗಳ ಮೇಲೆ ಪ್ರೀತಿ ಜಾಸ್ತಿ. ಅವಳಿಗೂ 2 ಹೆಣ್ಮಕ್ಳೇನೆ, ನನ್ ಮಗಳ ಮೇಲೆ ಪ್ರೀತಿ ಜಾಸ್ತಿ. ಹೀಗೆ ಜಗಳ ಆದಾಗ ಕೊನೆಗೆ ಮನೆ ಖಾಲಿ ಮಾಡಿ ಅಂತ ಬಂತು. ಆಷಾಢದಲ್ಲಿ ಮನೆ ಖಾಲಿ ಮಾಡ್ತಿದ್ದಾರೆ, ಮಧ್ಯರಾತ್ರಿದಲ್ಲಿ ಮನೆ ಖಾಲಿ ಮಾಡಿದ್ದೀನಿ. ಮನೆ ಖಾಲಿ ಮಾಡ್ಬಿಟ್ಟು ಚಂದ ಲೇಔಟ್ಗೆ ಬಂದ್ವಿ. ಅಡ್ಜಸ್ಟ್ ಹೆಂಗೋ ಚೀಟಿ ಹಾಕಿದ್ರ ದುಡ್ಡೆಲ್ಲ ತಗೊಂಡು ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ ಚಂದ ಲೇಔಟ್ಗೆ. ಚಂದ ಲೇಔಟ್ಗೆ ಬಂದ್ಮೇಲೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಲ್ವ ಅಂತ ಹೋಗಿ ಅವ್ನ ಅಕ್ಷನ್ನು ಕರ್ಕೊಂಡ್ ಬಂದ್ಬಿಡ, ನನ್ ಮಗಳನ್ನು ಕರ್ಕೊಂಡ್ ಬಂದ್ಬಿಡೋಣ ಅಂತ ಹೋದೆ ನಮ್ ತಾಯಿ ಮನೆಗೆ. ಬಿಲ್ಕುಲ್ ಬರಕ್ಕೆ ರೆಡಿ ಇಲ್ಲ. ನನ್ ಮಗಳು ಬಿಲ್ಕುಲ್ ಬರಕ್ಕೆ ರೆಡಿ ಇಲ್ಲ. ನಮ್ಮ ಅಪ್ಪನೇ ಇಲ್ಲ ಅವರು, ನಾನ್ ಯಾಕೆ ಬರ್ಲಿ, ನಾನ್ ಬರೋದಿಲ್ಲ. ಮಾತುಗಳೆಲ್ಲ ಬಂತು, ತುಂಬಾ ಮಾತಾಡಿದ್ದು.
ಎಲ್ಲ ಇವರೇ ಹೇಳ್ಕೊಟ್ಟಿರೋದು. ನಿನ್ ತಂಗಿನೇ ಹೇಳ್ಕೊಟ್ಟಿರೋದು, ಅವಳ ಬಿಟ್ಟು ಇರಕ್ಕಾಗಲ್ಲ ಅಂತ ಎಲ್ಲ ಇವಳೇ ಹೇಳ್ಕೊಟ್ಟಿರೋದು. ಹಾಗೂ ಬಿಡ್ಲಿಲ್ಲ, ನಾನು ಬಲವಂತ ಮಾಡಿ ನಮ್ಮ ಮನೆಗೆ ಕರ್ಕೊಂಡ್ ಬಂದೆ. ನಾನು ಕರ್ಕೊಂಡ್ ಬಂದ್ 2 ದಿನ ಇಸ್ಕೊಂಡಿದ್ದಕ್ಕೆ, ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನಾನ್ ಇರೋದಿಲ್ಲ, ನನ್ಗೆ ಚಿಕ್ಕಮ್ಮ ಬೇಕು, ನಾನ್ ಇರೋದಿಲ್ಲ, ನಂಗೆ ಚಿಕ್ಕಮ್ಮ ಬೇಕು ಸರಿ ಅಂದ್ಬಿಟ್ಟು ಏನು ಮಾಡಕ್ಕಾಗಲ್ಲ. ಲಾಸ್ಟ್ ಮೂಮೆಂಟ್ ಎದೆ ಮೇಲೆ ಕಲ್ಲು ಹಾಕೊಂಡು ಎಲ್ಲಿದ್ರು ಚೆನ್ನಾಗಿದ್ರೆ ಸಾಕಲ್ಲ ಅಂದ್ಬಿಟ್ಟು ಕೊಟ್ಟೆ. ಅಣ್ಣ ಇವತ್ತು ಹೇಳ್ತೀರ, ಅವಳು ನನ್ನನ್ನ ಅಮ್ಮ ಅಂತ ಕರೆಯಲ್ಲ, ಅವಳನ್ನ ಅಮ್ಮ ಅಂತ ಕರೀತಾಳೆ. ಸ್ಕೂಲ್ಗೆ ನಾನು ಹೋದ್ರು ಇವ್ರು ನಮ್ಮ ಅಮ್ಮ ಅಂತ ಯಾರಿಗೂ ಹೇಳಲ್ಲ. ಅವ್ರು ನಿಂತ್ಕೊಂಡಿದ್ರಲ್ಲ, ಅವ್ರು ನಿನ್ನ ಹತ್ರ ಏನ್ ಮಾತಾಡ್ತಾ ಇದ್ರು ಅಂತ ಅವಳ ಫ್ರೆಂಡ್ ಕೇಳ್ತಾಳೆ. ಏನ್ ಮಗಳು ಹುಡ್ಗಿ ಕೈಲಿ ಇದೊಂದು ತುಂಬಾ ಘೋರಣ. ಇವಾಗ SSLC, ಅವಳ ಕೈಲಿ ಡ್ರಿಂಕ್ಸ್ ತರಿಸ್ತಾಳೆ, ಡೈಲಿ ಡ್ರಿಂಕ್ಸ್ ಮಾಡ್ತಾಳೆ ಇವಳು ಗಂಡ 2 ದಿನಕ್ಕೆ ಒಂದ್ಸತಿ ತರ್ತಾನೆ, ವೈನ್ ಕುಡಿತಾಳೆ. ನನ್ ಮಕ್ಳಿಗೂ ಕುಡಿಸ್ತಾಳಂತೆ, ನನಗ್ ಗೊತ್ತಿರ್ಲಿಲ್ಲ ಅಣ್ಣ. ಮೊನ್ನೆ ತಾನೆ ನಮ್ಮಮ್ಮನ ಮನೆಗ್ ಬಂದಾಗ ನನ್ ತಂಗಿ ಮಗಳನ್ನ ಕರ್ಕೊಂಡ್ ಹೋಗಿದ್ದೆ ಈಚೆ ಕಡೆ. ಅವಳು ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾಳೆ, ನನ್ ತಂಗಿ ಮಗಳು. ಅವಾಗ ನಾನ್ ಕೇಳ್ದೆ, ಈಗ ಅಮ್ಮ ಮುಂಚೆ ತರದೇ ಇದ್ದಾಳ, ಚೇಂಜ್ ಆಗಿದ್ದಾಳ, ಡ್ರಿಂಕ್ಸ್ ಮಾಡ್ತಾಳ ಅಂತ ಅಂದೆ. ಯಾರ್ ತಂದ್ ಕೊಡ್ತಾ ಬಿಡಮ್ಮ ಅಂತ ಅಂದಿದ್ದಕ್ಕೆ, ದೊಡ್ಡಮ್ಮ ಅಮ್ಮಂಗೆ ಹೇಳ್ಬಿಡಿ ನೀವು ಆಯ್ತಾ, ಹೇಳ್ ಬಂದಾರ, ಯಾರ್ ತಂದ್ ಕೊಡ್ತಾರೆ ಅನ್ನೋದು. ದಕ್ಷಿಣೆ ಕಳಿಸ್ತಾರೆ ದೊಡ್ಡಮ್ಮ, ದಕ್ಷಿಣೆ ತಂದ್ಕೊಡ್ತಾಳೆ. ಅವಳು ತಂದ್ಕೊಡೋದಲ್ದೆ ಅವಳು ಕುಡಿತಾಳೆ, ಅವಳಿಗೂ ಕೊಡ್ತಾರೆ ಅಮ್ಮ. ಹಲೋ, SSLC ಸರ್ ಈ ವರ್ಷ ಅವಳು ಎಲ್ಲರ ಹತ್ರ ಹೇಳ್ಕೊಂಡ್ ಬರೋದೇನ್ ಗೊತ್ತಾ, ಇನ್ನೊಂದ್ ಮಗ ಏನ್ ಕಳ್ಬೇಕಿತ್ತು ನಮ್ಮಮ್ಮ, ಸಿಂಗಲ್ ಪೇರೆಂಟ್ ಆಗಿರ್ಬೋದಿತ್ತಲ್ಲ. ಈ ನನ್ ಮಗಳಿಗೆ ಅವ್ರ ಚಿಕ್ಕಪ್ಪನ್ನ ಅಪ್ಪ ಅಂತ ಕರೆಯಕ್ಕಾಗುತ್ತೆ, ಚಿಕ್ಕಮ್ಮನ ಅಮ್ಮ ಅಂತ ಕರೆಯಕ್ಕಾಗುತ್ತೆ. ಅವಾಗೆಲ್ಲ ಅವನು ನನ್ ತಂಗಿ ಗಂಡ ಏನು ಮಕ್ಳು ಕುತ್ಕೊಂಡಿದ್ರೆ ಕೆಳಗಡೆ ಅವನ್ ಎಗ್ಲು ಬರುತ್ತಲ್ಲ ಸರ್, ಎಗ್ಲು ಆ ಎಗ್ಲ ಮೇಲೆ ಕಾಲ್ ಹಾಕೊಂಡ್ ಕಾಲಲ್ಲಿ ಮಾತಾಡ್ಕೊಂಡು ಮಕ್ಳನ್ನ, ನನ್ ಮಕ್ಳನ್ನ ಇವಳಿಗೋಸ್ಕರ ನಾನು ಎಲ್ಲಾನು ತ್ಯಾಗ ಮಾಡಿದೆ. ನನ್ ಮಗಳು ಅಂತ ಕೊನೆಗೆ ಇವಾಗ ನಾವೇನಾದ್ರು ಅವನ ಹತ್ರ ಹೆಂಗೆ ಅಂದ್ರೆ, ಇವಾಗ ಏನ್ ಮಾಡಿದಾರೆ ಅಂದ್ರೆ, ನಮ್ ತಮ್ಮ ಲೋನ್ ತಗೊಂಡ್ ಮನೆ ಕಟ್ತಿದ್ನಲ್ವಾ, ಅವನು ಸರಿಯಾಗಿ ಲಾಕ್ಡೌನ್ ಅಲ್ಲಿ ಕಟ್ತಾ ಇರ್ಲಿಲ್ಲ. ನಮ್ಮ ಅಪ್ಪಗೆ ಆಕ್ಚುಲಿ ಗೌರ್ಮೆಂಟ್ ಕೆಲಸ, ಅವರು 4 ವರ್ಷ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ರು. ತಿಂಗಳ ಬರೋದ್ರಲ್ಲಿ ಲೋನ್ ಕ್ಲಿಯರ್ ಆಗುತ್ತೆ ಅಂತ ಹೋಗ್ತಾ ಇದ್ರು. ಬಟ್ ಅವ್ನ್ ಏನ್ ಮಾಡ್ತಿದ್ದ, ನಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಬ್ಯಾಂಕ್ ಲೋನೇ ಕಟ್ತಾ ಇರ್ಲಿಲ್ಲ. ಅವ್ನ್ ದುಡ್ಡು ಇಸ್ಕೊಂಡು ಅವ್ನ್ ಮಜಾ ಮಾಡ್ದ. ನಮ್ಮಪ್ಪ ಇಲ್ಲಿ ನಮ್ಗೆ ಏನು ಮಾಡೇ ಇಲ್ಲ, ಬರೀ ಕಷ್ಟನೇ ವಿನಃ ನಮ್ಮಪ್ಪ ನನ್ಗೇನು ಕೊಟ್ಟೇ ಇಲ್ಲ. ಹಂಗ್ ಮಾಡ್ತಿದ್ದ, ಕಟ್ಟಿರ್ಲಿಲ್ಲ. ಅಷ್ಟರಲ್ಲಿ ವಿಷಯ ಎಲ್ಲ ಗೊತ್ತಾಯ್ತು. ಅವ್ನ್ ಮದ್ವೆ ಆದ್ಮೇಲೆ ನಮ್ಗೆ ವಿಷಯ ಗೊತ್ತಾಗಿದೆ, ಈ ತರ ಮಾಡಿದ್ದಾರೆ, 1 ರೂಪಾಯಿನೂ ಕಟ್ಟಿಲ್ಲ, ತಿಂಗಳ ಕಟ್ಟಾಗ್ತಾ ಇರೋದು ಬರೀ ಬಡ್ಡಿಗೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತು. ನಮ್ಮಪ್ಪ ಏನ್ ಮಾಡಿದ್ರು, ಜಗಳ ಮಾಡಿದ್ರು, ಅವ್ನ್ ಕೇಳ್ಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂತ, ನಮ್ಮಪ್ಪ ಅಮ್ಮನ್ಗೆ ಸ್ವಲ್ಪ ಗಲಾಟೆ ಆಯ್ತು. ಸೊಸೆ ಬಂದ್ಮೇಲೆ ಅಮ್ಮ ಮನು ನನ್ ತಂಗಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಅಪ್ಪ ಇಲ್ಲಾಗ್ಬಿಟ್ರು, ಮಗನ್ ಜೊತೆ ಈ ಮನೆಯಲ್ಲಿ ಆಗ್ಬಿಟ್ರು. ನಾನ್ ಮಾಮೂಲಿ ನಮ್ಮ ಮನೆಯಲ್ಲೇ ಇದ್ದೆ. ನನ್ ತಮ್ಮನ್ ಮಗು, ಇದು 1.5 ತಿಂಗಳು ಮಗು. ಅವಾಗ ಪಾಪು ಆ ಮಗುನ ನಾನ್ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ಸರ್. ಸ್ನಾನ ಮಾಡ್ಸಕ್ ಬರ್ತಾ ಇರ್ಲಿಲ್ಲ ಹುಡ್ಗಿಗೆ, ಏನು ಬರ್ತಾ ಇರ್ಲಿಲ್ಲ. ನಾನು ಹೋಗಿ ಸ್ನಾನ ಮಾಡಿಸ್ತಾ ಇದ್ದೆ. ಅವಳಿಗೆ ಮಗುನ ಹೆಂಗ್ ನೋಡ್ಕೊಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ನಾನೇ ಹೇಳ್ಕೊಟ್ಟೆ. ನನ್ ಮಕ್ಳಿಗೆ ಹೆಂಗ್ ಮಾಡ್ತೀನಿ ಅಂತ ಹಂಗೆ ಹೇಳ್ಕೊಟ್ಟೆ ನಾನು. ಅವನು ತುಂಬಾ, ನನ್ ತಮ್ಮನು ತುಂಬಾ ನೋಡ್ಕೊಟ್ಟಿದ್ದಾನೆ. ಈಗ ಆಮೇಲೆ ನಾನ್ ಮಾತಾಡ್ತಾ ಹೋದ್ರೆ ಬೇರೆಯವ್ರ ಪಾಪ ಚಾನ್ಸ್ ಸಿಗೋದಿಲ್ಲ. ಆಮೇಲೆ ಅದಕ್ಕೇನೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಇಲ್ಲವ, ಈಗೇನ್ ಪರಿಸ್ಥಿತಿ ಇದೆ, ಮಗಳು ನಿಮ್ ಪರ ಇಲ್ಲ ಅಥವಾ ನಿಮ್ಮ ಹತ್ರ ಬಂದಿಲ್ಲ? ಇಲ್ಲ ಅಣ್ಣ, ಇಷ್ಟರಲ್ಲಿ ಏನಾಯ್ತು ಗೊತ್ತಾ, ಈಗ 1 ವರ್ಷದ ಹಿಂದೆ ಚಿಕ್ಕಪ್ಪ ತೀರೋಗ್ಬಿಟ್ರು. ಅವ್ರು ತೀರೋಗಿ 2 ತಿಂಗಳಿಗೆ ನನ್ ಗರ್ಭಕೋಶ ರಿಮೂವ್ ಮಾಡ್ಕೋಬೇಕಾಯ್ತು. ನನ್ಗಿನ್ನ ಬರೀ 35 ವರ್ಷ ಅಣ್ಣ.
ಸೀರಿಯಸ್ ಆಗ್ಬಿಟ್ಟಿತ್ತು. ಗರ್ಭಕೋಶ ತೆಗಿಸ್ಬೇಕಾಗಿತ್ತು. ಗಂಡಂಗೆ ಹೆಣ್ಮಕ್ಳು ಅಂದ್ರೆ ಭಾರಿ ಇಷ್ಟ. ಮಗು ಮಾಡ್ಕೊಳ್ಳೋಣ ಅಂತ ಇಂತ ನೋಡ್ತಾ ಇದ್ರು, ನಿಲ್ತಾ ಇರ್ಲಿಲ್ಲ. ಪ್ರೆಗ್ನೆಂಟ್ ಆಗ್ತಿದ್ದೆ, ಅಬೋಷನ್ ಆಗ್ಬಿಡೋದು. ಲೈಫ್ ಈ ತರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಗರ್ಭಕೋಶ ತೆಗಿಸ್ಲೇಬೇಕಾಯ್ತು. ಗರ್ಭಕೋಶ ನಂಗೆ ಈ ತರ ಪ್ರಾಬ್ಲಮ್ ಇದೆ ಅನ್ನೋಕ್ಕಿಂತ ಮುಂಚೆ ನಮ್ಮ ಅಪ್ಪಂಗೆ ರಿಟೈರ್ಡ್ ಆಯ್ತು. 8-9 ಲಕ್ಷ ದುಡ್ಡು ಬಂತು. ನನಗೆ ಹೇಳಲೇ ಇಲ್ಲ. ದುಡ್ಡು ಬಂದಿದೆ ಅಂತ ನನಗೆ ಹೇಳಲೇ ಇಲ್ಲ. ನಮ್ಮ ಅಮ್ಮಂಗೆ ಮಾಂಗಲ್ಯ ಸೈನ್ ಮಾಡಿಸಿದ್ರು, ಒಡವೆ ಮಾಡಿಸ್ಕೊಟ್ಟು ಖುಷಿನೇ ನನ್ಗೆ. ಅಮ್ಮ, ಯಾಕಂದ್ರೆ ಅಮ್ಮ ಅವಾಗಿಂದನೂ ತುಂಬಾ ಕಷ್ಟಪಟ್ಟಿದ್ದಾರೆ. ಅಮ್ಮ ಚೆನ್ನಾಗಿದ್ರೆ ಖುಷಿನೇ. ನಾನು ಬಡವಿ, ನನ್ನ ಹತ್ರನೂ ಏನಿಲ್ಲ. ತಂದೆಯಾಗಿ ಸ್ವಲ್ಪ ಆದ್ರೂ ಹೆಲ್ಪ್ ಮಾಡ್ಬೋದಿತ್ತಲ್ಲ ನನಗೆ. ನನ್ಗೆ ವಿಷಯನೇ ಹೇಳಿಲ್ಲ, ನನ್ ದುಡ್ಡು ಬಂದಿದೆ ಅಂತ ನನ್ಗೆ ಹೇಳೇ ಇಲ್ಲ ಅವರು. ಹೇಳೇ ಇಲ್ಲ ಅವರು. ಆಮೇಲೆ ಈ ತರ ಬೇರೆ ನಮ್ಮ ಅತ್ತೆಯಿಂದ ನನ್ಗೆ ಗೊತ್ತಾಗಿದ್ದು ದುಡ್ಡು ಬಂದಿದೆ ಅಂತ. ಈ ತರ ಬಂದಿದೆ ಅಂತ ಕಣೆ, ನಿಮ್ಗೇನು ಮಾಡ್ಸಾಕಿಲ್ವಾ, ನಿಮ್ಮ ಅಮ್ಮಂಗೆ ಒಡವೆ ಎಲ್ಲ ಮಾಡ್ಸಾಕಿದ್ದಾರೆ ಅಂತ ಹೇಳಿದ್ರು. ಹೇಳ್ಬೇಕಂದ್ರೆ ನಮ್ಮ 3 ಜನದಲ್ಲಿ ನನ್ನ ತಮ್ಮನೂ ಚೆನ್ನಾಗಿದ್ದಾನೆ, ನನ್ನ ತಂಗಿನೂ ಚೆನ್ನಾಗಿದ್ದಾಳೆ, ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ. ನಾನು ಒಬ್ಳೇ ಈ ತರ ಇರೋದು. ನನ್ನ ತಮ್ಮಂಗೆ ಅಂದ್ರೆ ಅವಳು ವರದಕ್ಷಿಣೆಗೆ ಅಂತ ಅವ್ರ ಹೆಂಡತಿಗೆ ಅವ್ರ ಮಾವ ಮನೆ ಕೊಟ್ಟಿದ್ರು. ಅದನ್ನ ಸೇಲ್ 1.5 ಕೋಟಿಗೆ ಸೇಲ್ ಮಾಡಿ ಅವ್ನು ಸೈಟ್ ತಗೊಂಡ, ಕಾರ್ ತಗೊಂಡ, ಅವ್ನು ಸೆಟ್ಲ್ ಆದ. ಅವನ್ ಹೆಂಗೋ ಸೆಟ್ಲ್ ಆದ ಅವನು. ನಾನು ಒಬ್ಳೇ ಈ ತರ ಇರೋದು, ಅಡಿಗೆ ಮನೆಯಲ್ಲಿ ಇರೋದು. ನನ್ಗೆ ಅದ್ರಲ್ಲಿ ಏನು ಬೇಜಾರಿಲ್ಲ. ನನ್ಗೆ ನನ್ ಬಡತನ ಇದೆ ಅಂತ ಬೇಜಾರಿಲ್ಲ ಅಣ್ಣ. ಬೇಕಾದ್ರೆ ಗಂಜಿ ಕುಡ್ಕೊಂಡು ನಾನು ಅವಾಗ ಕಷ್ಟ ನೋಡಿದೀನಿ. ಈಗ್ಲೂ ಬೇಕಾದ್ರೆ ಗಂಜಿ ಕುಡ್ಕೊಂಡು ಹೋಗ್ಬಿಡ್ತೀನಿ. ನನ್ ಗಂಡಂಗೆ ನಾನು ಅಂದ್ರೆ ಪ್ರಾಣ. ನನ್ಗೆ ಒಂಚೂರು ಏನಾದ್ರು ಅಂದ್ರೆ ತಡ್ಕೊಳಲ್ಲ. ಇಲ್ಲಿಗೆ ಇವನ್ ಕ್ಯಾರೆಕ್ಟರ್, ಈ ಅಪ್ಪನ್ ಕ್ಯಾರೆಕ್ಟರ್ ಏನಂದ್ರೆ ಯಾವ್ದಕ್ಕೂ ಮುಂದೆ ಹೋಗಲ್ಲ. ನನ್ ಕಡೆ ಭಾರಿ ಇಷ್ಟ, ಯಾವ್ದಕ್ಕೂ ಮುಂದೆ ಹೋಗಲ್ಲ. ದುಡ್ಡಿನ ವಿಚಾರಕ್ಕಂತೂ ಬಂತು ಅಂದ್ರು ತುಂಬಾ ಹೇಗೆ ಇಲ್ಲ ಒಳ್ಳೆಯವನು ಅಂತ ಹೇಳ್ಬೇಕು, ಇಲ್ಲ ಕೈಲಾಗದೆ ಇರೋನು ಅಂತಾನು ಹೇಳ್ಬೇಕು ಗೊತ್ತಾಗಲ್ಲ. ಒಟ್ಟಿನಲ್ಲಿ ನನ್ನ ಬಿಟ್ಟು ಅಲ್ಲಾಡಲ್ಲ. ನನ್ ತಂಗಿಗೆ ಅದು ತುಂಬಾ ಹೊಟ್ಟೆ ಕಿಚ್ಚು. ನನ್ ಗಂಡ ಮಾತ್ರ 2 ದಿನಕ್ಕೆ ಒಂದ್ಸತಿ ಬರ್ತಾನೆ. ನಮ್ ಭಾವ ನನ್ನ ಮಕ್ಕಳ ಜೊತೆನೆ ಇರ್ತಾನಲ್ಲ, ಎಲ್ಲೋದ್ರು ನನ್ ಬಿಟ್ಟಂತೂ ಅಲ್ಲಾಡಲ್ಲ ಅವರು. ಇದನ್ನೆಲ್ಲ ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚು. ಇವ್ರು ಯಾವಾಗ ದುಡ್ಡು ಬಂದು ನನ್ಗೆ ಹೇಳಿಲ್ಲ. 3ನೇ ದಿನ ಗೊತ್ತಾಯ್ತು. ನನಗೆ ಸೀರಿಯಸ್ ಆಯ್ತು. ಅವಾಗ ಸೀರಿಯಸ್ ಆದಾಗ ನಾನು ಆಗ್ಲೂ ಒಂದೇ, ನಮ್ಮಮ್ಮನಿಂದ ನಾನು ಆಪರೇಷನ್ ಮಾಡ್ಸ್ಕೊಂಡಿದ್ದಣ. ಇಲ್ಲಾಂದ್ರೆ ನನ್ಗೆ ಆಪರೇಷನ್ ಮಾಡ್ಸ್ಕೊಂತಾ ಇರ್ಲಿಲ್ಲ ನಾನು. ನಮ್ಮಮ್ಮ ಹಠ ಮಾಡಿ, ಇಲ್ಲ ಅವಳಿಗೆ ಏನಾದ್ರಾದ್ರೆ ನಾನ್ ಇರಲ್ಲ ಅಂತ ಹಠ ಮಾಡಿ ನನ್ನನ್ನು ಕರ್ಸ್ಕೊಂಡು, ನಾವು ನಮ್ಮ ಯಜಮಾನ್ರು 50,000 ಅರೇಂಜ್ ಮಾಡ್ಕೊಟ್ಟು, ನಮ್ಮಪ್ಪ ದುಡ್ಡು ಬಂದಿದ್ರಲ್ಲೇ 1 ಲಕ್ಷ ಕೊಟ್ಬಿಟ್ಟು 1.5 ಲಕ್ಷ 2 ಲಕ್ಷ ಹತ್ರ ಆಯ್ತು ಆಪರೇಷನ್ಗೆ. ಆಪರೇಷನ್ ಮಾಡ್ಸಿದ್ರು 2 ಲಕ್ಷ. ನಮ್ಮ ಮನೆಯವರು ಒಂದ್ 50,000, ಆಮೇಲೆ ಒಂದ್ 50,000 ಅರೇಂಜ್ ಮಾಡ್ಕೊಟ್ರು. ನಮ್ಮಪ್ಪ 1 ಲಕ್ಷ ಹಾಕ್ಬಿಟ್ಟು ಆಪರೇಷನ್ ಮಾಡ್ಸಿದ್ರು. ಎಲ್ಲ ಆಯ್ತು, ಹೆಂಗೋ ಚೆನ್ನಾಗ್ ಬಂತು. ಇವ್ರೇನ್ ಮಾಡಿದ್ದಾರೆ, ನನ್ಗೆ ಹೇಳೇ ಇಲ್ಲ. ಇದು ನಮ್ಮ ತಂದೆ ಮನೇನ ನನ್ನ ತಂಗಿ ಹೆಸರು ಮಾಡಿರೋದು ಹೇಳೇ ಇಲ್ಲ. ಹಲೋ, ಇನ್ನು 5 ನಿಮಿಷ ಇದೆ, ಬೇಗ ಹೇಳುವ. ನನ್ನ ತಂಗಿ ಹೆಸರು ಮಾಡಿರೋದು ಹೇಳೇ ಇಲ್ಲ. ಮನೆ ಇದಕ್ ಬಂದಿತ್ತು, ಹರಾಜಿಗೆ ಬಂದಿತ್ತು ಅಂದ್ಬಿಟ್ಟು ಅಳಿಯ 30 ಲಕ್ಷ ಕೊಟ್ಟು ಮನೇನ ಬಿಡಿಸ್ಕೊಟ್ಟಿದ್ದಾನೆ. 30 ಲಕ್ಷ ಕೊಟ್ಬಿಟ್ಟು ಇವ್ರ ಹೆಸರಿಗೆ ನಿಮ್ ತಮ್ಮ ಕೇಳಲಿಲ್ವಾ? ನನ್ ತಮ್ಮ ಅವನು ದುಡ್ಡೆಲ್ಲ ತಿಂದಿದ್ನಲ್ಲ ನಮ್ಮ ಅಪ್ಪನ ಹತ್ರ 4 ಲಕ್ಷ ರೂಪಾಯಿವರೆಗೂ. ಮನೆಯಿಂದ ಆಚೆ ಕಳಿಸ್ಬಿಟ್ರು ಅವನ್ನ. ಅವನೇ ಹೋಗ್ಬಿಟ್ಟ ಹೆಂಡತಿನ ಕರ್ಕೊಂಡು. ಅವನು ಕೇಳಿದ್ರು ನಮ್ಮಪ್ಪ, ನಿನ್ ಹೆಂಡತಿ ದುಡ್ಡು ಬಂದು ಹೆಂಗಿದೆಯಲ್ಲೋ, ಇದು ಕಟ್ಬಿಡು, ಲೋನ್ ಕಟ್ಬಿಡು ಅಂದಿದ್ದಕ್ಕೆ ನನ್ನ ಹೆಸರಿಗೆ ಬರ್ಕೊಡು, ನಾನು ಕಟ್ತೀನಿ ಅಂತ ಅವನಂತ. ಅವಾಗ ಅಪ್ಪನ ಮಾತಲ್ಲಿ ಬಾಯಲ್ಲಿ ಏನಂತ ಬಂದಿದ್ ಗೊತ್ತಾ ನಮ್ಮ ಅಪ್ಪನಲ್ಲಿ, ನಾನು ಹೆಣ್ಮಕ್ಳು ಮೋಸ ಮಾಡ್ಬಿಟ್ಟು ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ಲಾ ಅಂತ ಬಂತು. ಅವ್ನು ಜಗಳ ಮಾಡ್ಕೊಂಡು ದೊಡ್ಡ ಜಗಳನೇ ಆಯ್ತು. ಹೋದ ಈಚೆ ಕಡೆಗೆ ಅವನು. ಇವ್ರು ನನ್ಗೆ ಹೇಳೇ ಇಲ್ಲ, ನನ್ನ ತಂಗಿ ಹೆಸರಿಗೆ ಮನೆ ಬರ್ದಿದ್ದೀನಿ ಅಂತ ಹೇಳೇ ಇಲ್ಲ. ಆಕ್ಚುಲಿ ಆ ಮನೆ 55 ಲಕ್ಷಕ್ಕೆ ಹೋಗುತ್ತೆ ಇವಾಗ ಪ್ರೆಸೆಂಟ್. 55 ಲಕ್ಷಕ್ಕೆ ಹೋಗುತ್ತೆ ಅದು. ಇವರು 30 ಲಕ್ಷ ಕೊಟ್ಬಿಟ್ಟು ಬರ್ಸ್ಕೊಂಡಿದ್ದಾರೆ, ಸಾಲ ತೀರಿಸ್ಬಿಟ್ಟು. ವಿಷಯ ನನಗ್ ಗೊತ್ತಿಲ್ಲ. ಈಗ 2 ತಿಂಗಳಿಂದ ನನಗೆ ವಿಷಯ ಗೊತ್ತಾಯ್ತು.
ನಮ್ಮಪ್ಪಂದು 2ನೇ ಸತಿ ರಿಟೈರ್ಡ್ ದುಡ್ಡು ಬಂದಾಗ ನನಗ್ ಕೊಟ್ಟಿದ್ದು ಬರೀ 50,000. ಹಲೋ, ಹೇಳವ ಹೇಳವ, ಈಗ 50,000 ಏನಿದೆ ಕೊಟ್ರು. ಪರಿಸ್ಥಿತಿ ತಾಯಿ? ಈ ವಾಸ್ತವದಲ್ಲಿ ಸಮಸ್ಯೆ ಏನು? ಅಣ್ಣ ಎಷ್ಟು ನಾನು ಇವಾಗ ನನ್ನ ಮಗನ್ಗೆ ಟಿಸಿ ಇಸ್ಕೊಂಡ್ಬರ್ಬೇಕಣ್ಣ. ಸ್ಕೂಲಲ್ಲಿ 25,000 ಇದೆ, ಟಿಸಿ ಕೊಡಲ್ಲ ಅಂತ ಇದ್ದಾರೆ. ಮನೆಯವ್ರ ಬೇರೆ ಕೈಯೆಲ್ಲ ಸಾಲ ಕೇಳ್ತಾ ಇದಾರೆ, ಎಲ್ಲೂ ಸಿಗ್ತಾ ಇಲ್ಲ ದುಡ್ಡು. ನಮ್ಮಪ್ಪ ಅವಾಗ ಅಂದಿದ್ರು, ನಿಮ್ಗೆ 1 ಲಕ್ಷ ಕೊಡ್ತೀನಿ, ಇವಾಗ 50,000 ಕೊಡ್ತೀನಿ, ನೀನ್ ಮನೆ ಖಾಲಿ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಅವಾಗ ಇನ್ನೊಂದು 50,000 ಕೊಡ್ತೀನಿ, ಆಯ್ತು ನೀವು ಕೊಟ್ಟಷ್ಟು ಕೊಡಿ ನಾನು ಇಸ್ಕೊಂತೀನಿ ಅಂತ ಹೇಳಿದ್ದೆ. ಅವ್ರ 50,000 ನನಗೆ ಕೊಟ್ಮೇಲೆ ನನಗೆ ಗೊತ್ತಾಯ್ತು ಮನೇನ ನನ್ನ ತಂಗಿ ಹೆಸರಿಗೆ ಬರ್ದಿದ್ದಾರೆ ಅಂತ ಗೊತ್ತಾಯ್ತು. ನಾನು ಅದಕ್ಕೆ ಅಂದೆ, ಓಕೆ ಅವಳ ಹೆಸರಿಗೆ ಹೆಂಗೋ ಬರ್ದಿದಾರಲ್ಲ, 30 ಲಕ್ಷಕ್ಕೆ ತಾನೇ ನೀವು ಬರ್ದಿರೋದು, ನಾನು ಹೇಳ್ದೆ ಹೆಂಗಪ್ಪ ಕೊಟ್ಟೆ ನೀನು, ನಾನು ನಿನಗೆ ತಾನೇ ಹುಟ್ಟಿರೋನು, ನಿನ್ಗೆ ಅಯ್ಯೋ ಅಂತಲ್ವ ನನ್ನ ಪರಿಸ್ಥಿತಿ ನೋಡಿದ್ರೆ ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದೀನಿ ಅಂತ ಈ ತರ ಮೋಸ ಮಾಡ್ತಾ ಇದ್ದೆ ನನಗೆ ಅಂತ ಕೇಳಿದೆ. ಏನಮ್ಮ ರಾಜು ಬಂದ್ಬಿಟ್ಟಿತ್ತು, ಅವಳ ಉಳಿಸ್ಕೊಟ್ಲು, ಅದಕ್ಕೆ ನನ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬರ್ಕೊಟ್ಟೆ ಅವ್ರಿಗೆ. ನನ್ಗೆ 30 ಲಕ್ಷ ಬೇಕಿತ್ತು ಮನೆ ಉಳಿಸ್ಕೊಟ್ಟೆ, ಬರ್ಕೊಟ್ಟೆ ಅದನ್ನ. ಅಲ್ಲಪ್ಪ ಆಯ್ತು, ಇವಾಗ ಅದು ನಿನ್ ಅಳಿಯ ಏನ್ ಬಡವ ಅಲ್ಲ, ಇವಾಗ್ಲೂ ಅವನ್ನ ಕುಂಡಿಸ್ಕೊಂಡ್ ಮಾತಾಡಪ್ಪ, 45ರಿಂದ 50 ಲಕ್ಷಕ್ಕೆ ಹೋಗುತ್ತೆ ಅಲ್ವಾ, 30 ಲಕ್ಷ ಕೊಟ್ಟಿದ್ದಾರೆ ಅಲ್ವಾ, ಇನ್ನೊಂದ್ 10 ಲಕ್ಷ ಅಂತ ಮಾತಾಡ್ಬಿಟ್ಟಾದ್ರು ನನ್ಗೊಂದ್ 6 ಲಕ್ಷ ಕೊಡಪ್ಪ, ನನ್ ಮನೆ ಆದ್ರೂ ಲೀಸ್ಗೆ ಹಾಕಿಸ್ಕೊಡ್ತೀನಿ ಅಂತ ಕೇಳ್ಕೊಂಡೆ. ಅವೆಲ್ಲ ನೀನ್ ಕೇಳಂಗೆ ಇಲ್ಲ. ಇನ್ನೊಂದ್ ಏನಂದ್ರೆ ಇವ್ರ ಹತ್ರ ಬೇಜಾನಿದೆ ಅಣ್ಣ, ನನ್ ತಂಗಿ ಹತ್ರ, ನನ್ ತಂಗಿ ಗಂಡನ ಹತ್ರ 650 ಕೋಟಿ ಆಸ್ತಿ ಇದೆ, ಇವ್ರಿಗೆ 7 ಲಕ್ಷ ಜಾಸ್ತಿನಾ? ಇದಕ್ಕೆ ಆಗಲ್ಲ. ನಮ್ಮಪ್ಪ ರಿಟೈರ್ಡ್ ದುಡ್ಡನ್ನ ಅಳಿಯನ್ ಕೆಲ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಡ್ಡಿ ಬರೋ ತರ ಮಾಡಿ ಇಟ್ಕೊಂಡಿದ್ದಾರೆ. ರೇಷನ್ ಎಲ್ಲ ಇವಳು ಇದು ನನ್ನ ತಂಗಿನೇ ಸ್ವಲ್ಪ ತಂದಾಕ್ತಾಳೆ, ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ, ಎಲ್ಲ ಮಾಡ್ತಾಳೆ. ಸರಿ, ನಾನು ಕೇಳಿದ್ ಇಷ್ಟೇ, ನಾನೇನು ಅವಳ ತರ ಜಾಸ್ತಿ ಬೇಕು ಅಂತ ಬಯಸ್ತೇನೆ. ನನಗೊಂದು 6 ಲಕ್ಷ ಆದ್ರೂ ನನ್ ಕೈಗೆ ದುಡ್ಡು ಕೊಡ್ಬೇಡಿ, ನನ್ಗೆ ಇದಕ್ ಲೀಸ್ಗೆ ಹಾಕಿಸ್ಕೊಟ್ಬಿಡಿ ಸಾಕು ಮನೇನ ಅಂತ ಅಂಗಲಾಚಿದೆ ಅಣ್ಣ. ಒಪ್ಕೊಳ್ಳಿಲ್ಲ, ಆಗದೇ ಇಲ್ಲ ಅಂತ ಅಂದ್ರು. ನನಗೆ ನಮ್ ತಾಯಿ ಮುಖ ನೋಡ್ಬಿಟ್ಟು ಅದನ್ನು ಬಿಟ್ಟೆ. ಇವಾಗ ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಇವಾಗ ನನ್ ಮಗನ್ಗೆ ನನ್ ಟಿಸಿ ತರಲೇಬೇಕು, ನನ್ಗೆ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ ದುಡ್ಡು. ನಾನು ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಸಿಗ್ತಾ ಇಲ್ಲ. ಹುಡ್ಗ 1 ವಾರದಿಂದ ಸ್ಕೂಲ್ಗೆ ಹೋಗಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ ಇವತ್ತು ತಾನೇ ಬ್ಲಡ್ ಟೆಸ್ಟ್ ಮಾಡಿದ್ದೆ ಅಣ್ಣ. ಇವತ್ತು ನಿದ್ದೆ ಮಾಡಕ್ ಆಗ್ತಾ ಇಲ್ಲ ನನ್ಗೆ ಯೋಚನೆಗೆ. ಯಾಕಂದ್ರೆ ನನ್ ಮಕ್ಳು ನನ್ ಮುಖ ನೋಡಿದ್ರೆ ಅಮ್ಮ ಅಂತ ಅಂದಲ್ಲಣ್ಣ. ಇವಾಗ ಅನ್ಸುತ್ತೆ ನನ್ಗೆ, ಅವತ್ತ ಅವನಂದ ತಗೊಂಡೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಬಂದ್ಬಿಡು ಅಂತ. ಹೊಟ್ಟೆ ಕಳೆಲ್ಲ ಚುರುಕರುತ್ತೆ. ನಾನು ಎತ್ತಿದ್ರು ಅಮ್ಮ ಅಂತ ಅನ್ನಲ್ಲ, ಕಷ್ಟಪಟ್ಟು ಸಾಕಿದೀನಿ. ನನ್ ಮಗ್ಳಿಗೊಂದ್ಸಲ ಜೀವನ ಬಿಟ್ಕೊಟ್ಟಿದೀನಿ, ಅಮ್ಮ ಅಂತ ಅನ್ನಲ್ಲ ಇವಾಗ ಅವಳನ್ನ. ಎಲ್ಲ ಕಾರಣ ಇವಳೇನೆ. ಅವಳೇ ನನ್ ಮಗ ಏನಂತಾಳೆ ಗೊತ್ತಾ, ಇವನ ಚಿಕ್ಕಪ್ಪನ ಅಪ್ಪ ಅಂತ ಕರೀತಾಳೆ. ಇವ್ರು ಅವಾಗಿಂದಲೂ ಒಳ್ಳೇದು ಕೆಟ್ಟದ್ದು ನೋಡ್ಕೊಂಡಿರೋದು ಗಂಡ, ಇವ್ರನ್ನ ಅಪ್ಪ ಅಂತ ಕರಿಯಕ್ ಆಗಲ್ಲ ಅಂತೆ. ಇವ್ರ ವಿಷಯ ಗೊತ್ತಾಗಕ್ಕಿಂತ ಮುಂಚೆಯಿಂದ ಅಪ್ಪ ಅಂತ ತುಂಬಾ ಪ್ರೀತಿ ಮಾಡೋಳು, ಅಪ್ಪ ಅಂತ. ಇವ್ರು ತುಂಬಾ ಪ್ರೀತಿ ಮಾಡ್ತಿದ್ರು ಮಗಳು ಅಂತ. ಯಾವತ್ತೂ ಇವಾಗ್ಲೂನು ಅವ್ರು ಫ್ಯಾಮಿಲಿ ಅವ್ರಿಗೆಲ್ಲ ಗೊತ್ತಿದ್ರು ಹೇಳ್ಬೇಕಂದ್ರೆ ಅವ್ರು ನನ್ ವಿರುದ್ಧ ಒಂದೇ ಒಂದು ಮಾತಾಡಲ್ಲ ಅಣ್ಣ. ನಮ್ಮ ಯಜಮಾನ್ ಮನೆ ಫ್ಯಾಮಿಲಿ ಅವರು ಎಲ್ಲೂ ಇವ್ರು ನನ್ನ ಬಿಟ್ಕೊಡಲ್ಲ ಅವ್ರ ಫ್ಯಾಮಿಲಿ. ಕೇಳಿಸ್ಕೊ, ಈಗ ಅವಂದು ನಿಮ್ಮ ತಮ್ಗೆದು ಬಹುಶಃ ಇದು ಅಷ್ಟು ನನ್ನ ದೃಷ್ಟಿಯಲ್ಲಿ ನಿಮ್ಮ ಗಂಡ ನಿನ್ನ ಜೊತೆ ಇದ್ದಾರೆ, ಫೈನ್. ಬಟ್ ನಿಮ್ಮ ಮಗನ ಟಿ.ಸಿ ಅಂತಿದೆ, ಏನೋ ನಿಮ್ಮ ಬಗ್ಗೆ ಮಾತಾಡಲ್ಲ. ನಿಮ್ಮ ಗಂಡನ ಕಡೆಯವ್ರು ಏನು ಸಹಾಯ ಮಾಡಲ್ವಾ ಇಲ್ಲಿ? ಇವಾಗ ಇಲ್ಲ ಅಣ್ಣ, ಅವ್ರ ಅಣ್ಣ ತಮ್ದಿರು ಊರಿಗೆ ಹೋದ್ರೆ ಎಲ್ಲ ಚೆನ್ನಾಗೇ ಇರ್ತಾರೆ. ಬಟ್ ಅವ್ರ ಹತ್ರ ಏನು ಕೇಳಲ್ಲ ನಾವು ಅಣ್ಣ. ಇನ್ನೊಂದು ಹೊರಗಿನವ್ರ ಹತ್ರ ನಮ್ ಕಷ್ಟ ಹೇಳಿ ಈಸ್ಕೊಂಡ್ಬಿಡ್ಬೋದು. ಬಟ್ ಒಳಗಿನವ್ರ ಹತ್ರ, ಒಳಗಡೆ ಇದಾರಲ್ಲ ಇವ್ರ ಅಣ್ಣ ತಮ್ದಿರ ಹತ್ರ ಈಸ್ಕೊಳಕ್ ಆಗಲ್ಲ ಅಣ್ಣ. ಯಾಕಂದ್ರೆ ನಾವ್ ಮನೆ ಖಾಲಿ ಮಾಡ್ಬೇಕಾದ್ರೆ ನಮ್ ಬಾವದಿ ಬುದ್ಧಿ ನೋಡ್ಬಿಟ್ಟೆ ನಾನು. ಒಬ್ರು 1 ರೂಪಾಯಿ ಕೊಡ್ಲಿಲ್ಲ. ಕಷ್ಟದಲ್ಲಿದ್ದೀವಿ ಎಂದಾಗಿಂದ ಸರಿ. ಈಗ ಬೆಳಿಗ್ಗೆವರೆಗೂ ನಿನ್ನ ಮನೆಯವ್ರ ವಿಚಾರ ನೀನು ಅಥವಾ ನಿನ್ನ ತವ್ರ ಮನೆಯವ್ರ ವಿಚಾರ ಹೇಳಿದ್ರು, ಅದು ಮುಗಿದಿರೋ ಕತೆ. ಬಟ್ ಈಗ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡಬೇಕೇ ಹೊರತು, ನನ್ನ ಪ್ರಕಾರ ಯಾವುದೀಗ ನಿಮ್ಮನ್ನು ಬಿಟ್ಟು ಹೋಗಿದೆಯೋ ಅಥವಾ ಯಾವುದು ನಿಮಗೆ ದಕ್ಕಿಲ್ವೋ ಅದು ನನ್ನ ಪಾಲಿಗೆ ಇರಲಿಲ್ಲ ಅಂದ್ಕೊಂಡು ಈಗ ಸರಿ ಏನು ಹೋರಾಟ ಮಾಡಿದ್ರು ಕೂಡ
ತಂದೆ ತಾಯಿ ಅಂತಕ್ಕಂಥವ್ರೆ ಅಥವಾ ತಂದೆ ಅಂತಕ್ಕಂಥವನೇ ನಿನ್ನ ಬೆಂಬಲಕ್ಕಿಲ್ಲ ಅಂದಾಗ ನಿನ್ನ ತಂಗಿಯ ಗಂಡ ತಂಗಿ ಇವರು ನೀನು ಓಲೈಸೋಕೆ ಸಾಧ್ಯ ಇಲ್ಲ. ತಂದೆ ಅಂತಕ್ಕಂಥವನು ಸ್ವಲ್ಪ ಟೊಂಕ ಕಟ್ಟಿ ನನ್ನ ಮಗಳಿಗೆ ದ್ರೋಹ ಆಗಬಾರ್ದು ಅಂತ ನಿಂತಿದ್ದಿದ್ರೆ ಅಥವಾ ಈಗಲೂ ನಿಂತ್ಕೊಂಡ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಆತನೇ ಭ್ರಷ್ಟನಾಗಿರಬೇಕಾದಾಗ ಅಥವಾ ಆತನೇ ನಿನ್ನ ವಿರುದ್ಧ ಇರಬೇಕಾದಾಗ ಹೊರಗಿನವರು ಮೋಸ ಇಲ್ಲ. ಮುಖ್ಯ ಮನೆ ವಾಚ್ಮ್ಯಾನೆ ಹೋಗಿ ಇಂಥ ಕಳ್ಳರನ್ನ ಒಳಗಡೆ ಬಿಟ್ಟಾಗ ನೀನು ಕಳ್ಳರ ಜೊತೆ ಏನು ಹೋರಾಟ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ ಅಲ್ವಾ? ಮೊದಲು ನೀನೇ ಹೇಳ್ದೆ, ಈಗ ನರಳ್ತಾ ಇದೀಯ, ಕಾಯಿಲೆ ಬರೆಸ್ಕೊಳ್ತೀಯ. ಮಗಳು ಅವಳ ಎಜುಕೇಶನ್ ಅಥವಾ ಅವಳ ನಡತೆ, ಅವಳ ಭವಿಷ್ಯದಲ್ಲಿ ಏನಾಗಬೇಕು, ಇದು ಅವಳೇ ಆಯ್ದುಕೊಂಡಿರುವಂತಹ ಬದುಕು. ಇಲ್ಲ ಅದೇನಾದರೂ ಆಗಿರಲಿ, ನನ್ನ ಚೆನ್ನಾಗಿ ಸಾಕಿದ್ದಾರೆ, ಇನ್ನೊಬ್ಬರಿಗೆ ಹುಟ್ಟಿದ ಮಗಳಾದರೂ ಕೂಡ ನನ್ನನ್ನು ಮಗಳು ಅಂದ್ಕೊಂಡು ನೋಡ್ಕೊಂಡಿದ್ದಾರೆ, ಅವ್ರಿಗೆ ನಾನು ದ್ರೋಹ ಮಾಡಲ್ಲ ಅಂತ ಬರ್ಬೋದಿತ್ತು. ಇಲ್ಲ, ಅದು ಒಂದು ಹೇಳಿಕೆ ಮಾತನ್ನು ಕೇಳಿ ಆಕೆ ಅಲ್ಲೇ ಇರ್ತಾಳೆ ಅಂದರೆ ಅದು ಕೂಡ ಅದು ವಿಧಿಲಿಖಿತ, ಅಲ್ಲಿ ಏನೋ ಆಕೆ ಅನುಭವಿಸ್ಬೇಕಿದೆ, ಅದು ನೀನು ತಪ್ಪಿಸೋಕ್ಕಾಗಲ್ಲ. ಇಲ್ಲಿ ಉಳಿದಿರೋದನ್ನು ಕಾಪಾಡ್ಕೊ. ಗಂಡ ಮುಂದಕ್ಕೆ ಹೆಜ್ಜೆ ಇಕ್ಕಲ್ಲ, ಯಾವುದನ್ನು ಕೇಳಲ್ಲ, ಯಾವುದನ್ನು ಪ್ರಶ್ನೆ ಮಾಡಲ್ಲ. ಬಹುಶಃ ನೋಡವ, ನಿನ್ನಂಥ ಒಂದು ಹೆಣ್ಣು ಮಗಳಿಗೆ ಅಥವಾ ನಿನ್ನಂಥ ಗುಣಶೀಲಳಿಗೆ ನೀನು ಒಂದೊಳ್ಳೆ ಬದುಕನ್ನು ಬದುಕೊಂಡು ಬಂದಿದ್ದೀಯ. ನಿನ್ನಂಥ ಸಭ್ಯಸ್ಥಳಿಗೆ ಇಂಥವನಲ್ದೇ ಬೇರೆ ಎಂಥವನು ನಿನ್ನ ತಂಗಿ ಗಂಡನಂಥವನು ಸಿಕ್ಕಿದ್ದಿದ್ರೆ ಹಣಕ್ಕೋಸ್ಕರ ಹೆಂಡತಿಯನ್ನು ವೇಶ್ಯೆ ಮಟ್ಟಿಗೆ ತಳ್ಳಿಕ್ಕೂ ಏನು ಹಿಂದೆ ಮುಂದೆ ನೋಡೋದಿಲ್ಲ. ಮೊದಲು ನಿನ್ನ ಗಂಡನ ಪರವಾಗಿಲ್ಲ, ಎಜುಕೇಷನ್ ಇನ್ನೂ 1 ವರ್ಷ ಲೇಟ್ ಆಗಲಿ, ಏನು ಪ್ರಾಣ ಕಳ್ಕೊಳ್ತೀಯೇನು? ಮೊದಲು ನಿನ್ನ ಆರೋಗ್ಯ ಉಳಿಸ್ಕೊ. ಬಾಡಿಗೆ ಮನೆ, ಭೋಗ್ಯ ಮನೆ, ಸರಿ 650 ಕೋಟಿ ಇರೋ ನೀನು ಒತ್ಕೊಂಡ ಹೋಯ್ತಾನೆ. ಅಂಡ್ ಅವರು ಈ ಮನುಷ್ಯ ಜನ್ಮವನ್ನು ಮುಂದೆ ನಾಯಿಯೋ ನರಿಯೋ ತಿಗಣೆಯೋ ಆಗಿ ಹುಟ್ಲಿಕ್ಕೆ ಏನೇನು ಪಾಪ ಮಾಡ್ಕೊಳ್ಬೇಕು ಎಲ್ಲ ಮಾಡ್ಕೊಳ್ತಾವ್ರೆ. ನೀನು ಇದೊಂದು ಜನ್ಮವನ್ನು ಮಾತ್ರ ನೋಡಬೇಡ. ಇಲ್ಲಿ ಕನಿಷ್ಠ ಪಕ್ಷ 3 ಹೊತ್ತು ಊಟ, ಇರೋಕು ಮನೆ, ಗಂಡ ಹೆಣ್ಣು ಮಕ್ಕಳು, ಒಂದು ಮಿನಿಮಮ್ ನೆಮ್ಮದಿ ಅಷ್ಟೇ. ತುಂಬ ಇದ್ದು ಮಾತ್ರಕ್ಕೆ ನಿಮಗೇನು ದೊಡ್ಡ ಸ್ವರ್ಗ ಸಿಕ್ಬಿಡುತ್ತೆ ಅಂತ ಇಲ್ಲ. ಮೊದಲು ನಾವು ಆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ನಾನು ತಂದೆ ಸರಿ ಇಲ್ಲ ಅಂದ್ಕೊಂಡು ನಾನಾಗೆ ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ಮದುವೆ ಆದೆ, ಡೈವೋರ್ಸ್ ಆಯಿತು ಅಂದರೆ ನಾನು ಆ ಮಟ್ಟಿನ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾಗಿದ್ದೆ ಅನ್ನೋದಾದರೆ, ನನ್ನ ತಂದೆ ಕರೆದು ತಗೊಳ್ಳೆ ಆಸ್ತಿ ಅಂತ ಕೊಟ್ಟರು ನನಗೆ ಬೇಡ, ನನ್ನ ಬದುಕನ್ನು ನಾನು ನೋಡ್ಕೊಳ್ಳೋಕೆ ಹೆಜ್ಜೆ ಇಟ್ಬಿಟ್ಟಿದ್ದೀನಿ ಅಂತ ಮನಸ್ಥಿತಿ ಇರಬೇಕಲ್ವ ನನಗೆ? ಯಾಕಂದರೆ ನನ್ನ ತಾಯಿ ಹೇಳಿದ್ರು, ಅಯ್ಯೋ ನಿಮ್ಮ ಅಪ್ಪ ಅಂತೂ ನಿಮ್ಮನ್ನು ಮದುವೆ ಮಾಡಲ್ಲ, ನೀವು ಯಾರನ್ನಾದರೂ ಒಪ್ಪಿಕೊಂಡು ನೀವು ಮುಂದೆ ಅಂದರೆ ನನ್ನ ಮನೆಯಲ್ಲಿ ನನಗೆ ಒಂದು ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನ್ನ ಮನೆಯವರು ನನ್ನನ್ನು ಅಥವಾ ನನ್ನ ತಂದೆ ನನಗೆ ಆ ಬದುಕನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾನು ಸ್ವತಂತ್ರವಾಗಿ ಹೆಜ್ಜೆ ಇಟ್ಟನಲ್ಲ, ಆ ಸ್ವತಂತ್ರವಾದ ದಿಟ್ಟತನವಾದ ನಿರ್ಧಾರಕ್ಕೆ ನಾನು ಬದ್ಧಳಾಗಿದ್ದರೆ, ಅರೆ ಇವರು ಆಸ್ತಿ ಕೊಡದಿದ್ರೇನು, ಮನೆ ಕೊಡದಿದ್ರೇನು, ನನಗೆ ನನ್ನ ಗಂಡನನ್ನು ನನ್ನ ಅಂದರೆ ನಮಗೇನು ಬೇಕು ನಮಗದೊಂದು ದುಡ್ಕೊಳ್ಳೋ ಶಕ್ತಿ ಇದೆ ಎಂದಾಗ ಪರರವಾದ, ಈಗ ನಿನ್ನ ಅಪ್ಪನ ಮನೆ ಆಸ್ತಿ ಇರ್ಬೋದವ, ಆದರೆ ಒಂದು ಹಂತಕ್ಕೆ ಅದು ಕೂಡ ಪರರ ಆಸ್ತಿ. ಅವ್ರು ಯಾರಿಗೆ ಕೊಡಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಒಂದು ಮಗಳಾಗಿ ಈಗಲೂ ನೀವು ಕಾನೂನಾತ್ಮಕವಾಗಿ ಅವ್ರನ್ನೆಲ್ಲ ಬೀದಿಗೆ ನಿಲ್ಲಿಸ್ಬಿಡ್ಬೋದು, ಅರ್ಥ ಆಯ್ತಲ್ಲ? ಆದರೆ ಯಾವುದನ್ನು ನೀವು ಹುಡುಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡಿದ್ದೀರಿ, ಮದುವೆ ಆಗಿದ್ಯಾಕೆ ಆ್ಯಂಡ್ ಡೈವರ್ಸ್ ಆಗಿದ್ಯಾಕೆ, ಇವೆಲ್ಲವೂ ಆಗಿದ್ದು ನೆಮ್ಮದಿಗೋಸ್ಕರ ಅಲ್ವಾ? ಅಂದ್ರೆ ಏನಾಗಿದೆ ಗೊತ್ತಾ, ನಾನು ಆಯ್ತು ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಕ್ ಹೋಗಿಲ್ಲ. ಊರ್ಗ್ ಯಾವ್ದೋ ದುಡ್ಡು ಬರುತ್ತೆ ಅವಾಗ ಕೊಡಿಸ್ತೀನಿ ಕಣಮ್ಮ ಅಂತ ನಮ್ಮಮ್ಮ ಹೇಳಿದ್ರು. ನಾನು ಇದೀನಿ ಕಡೆ ನಿನ್ ಜೊತೆ, ಭಯ ಬೀಳ್ಬೇಡ, ನಾನ್ ಕೊಡಿಸ್ತೀನಿ, ನೀನು ಮೋಸ ಆಗಕ್ ಬಿಡೋದಿಲ್ಲ ಅಂತ ಅಮ್ಮ ಹೇಳಿದ್ರು. ನಾನ್ ಟಾಪಿಕ್ ಅಲ್ಲಿಗೆ ಬಿಟ್ಬಿಟ್ಟೆ. ಸೆಂಟ್ರಲ್ ಒಂದ್ಸತಿ ಗಲಾಟೆ ಆದಾಗ ನನ್ ತಂಗಿ ಗಂಡ ನನ್ ಗಂಡನ್ನ ಕುಚ್ಕೆ ಪಟ್ಟಿ ಇಟ್ಕೊಂಡು ಸೂಳೆ ಮಗನೆ ಅಂತ ಬೈದಿದ್ದ. ಸೂಳೆ ಮಗನೆ ನಿನ್ನ ಎತ್ತಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಬೈದಿದ್ದ ನನ್ ಗಂಡಂಗೆ. ಅವಾಗ ಕೋರ್ಸ್ ಅಲ್ಲಿ ನನ್ ಗಂಡನ್ ಕುಕ್ಕೆ ಪಟ್ಟಿಗೆ ಅವ್ನ ಕೈ ಹಾಕ್ದಾಗ ನನಗ್ ಕೋಪ ಬಂದು ನಾನೊಂದ್ ಮಾತು ಬೈದಿದ್ದೆ ಅವನಿಗೆ. ಅದೇನಾಗಿದೆ ಅಂದ್ರೆ, ಇವಾಗ ನನ್ ಮಗನ್ನ ಬಂದಿದ್ದಾರೆ ನಮ್ಮ ಅಮ್ಮನ ಮನೆಗೆ, ನನ್ ಮಗಳು ಬಂದಿದ್ದಾಳೆ, ನನ್ ಮಗಳನ್ನ ನೋಡ್ಬೇಕು ಅಂತ ನಮ್ಮ ಅಮ್ಮನ ಮನೆಗೆ ಬಂದಾಗ ಹೋಗ್ತೀನಿ ಅಣ್ಣ, ಮುಖ ನೋಡೋದಿಲ್ಲ ಅಣ್ಣ, ಬಂದು ಹೋಗಿ ಬಾ ಮಗ್ನೆ ನಿನ್ಗೊಂದು ಮುತ್ತು ಕೊಡ್ತೀನಿ ಅಂತ ಅಂದ್ರ ಬರೋದಿಲ್ಲ. ಇಲ್ಲ ನಾನ್ ಬರೋದಿಲ್ಲ, ನನ್ನ ಮುಟ್ಟಬೇಡಿ ನೀವು ಅಂತಾರೆ. ನಾನು ಅನ್ಕೋತೀನಿ ಬಿಟ್ಟಾಕ್ಬಿಡ್ಬೇಕು ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು ಇರ್ತೀನಿ. ಎಲ್ಲ ಒಂದ್ ನನ್ಗೆ ಅರ್ಥ ಆಗುತ್ತೆ. ಆದ್ರೆ
ನಾನು ನಿನ್ನ ದುಃಖದೊಂದಿಗೆ ಹತ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಆದ್ರೆ ಒಂದು, ನಾನು ಇಲ್ಲಿ ನೀನು ಹೇಗೆ ಇರಬೇಕು ಅಂತ ಹೇಳ್ಕೊಡ್ತೀನಿ. ಅದೊಂದು ವಿಡಿಯೋ ನಾನು ಕೇಳಿಸ್ಕೊ. ನಾನು ಹೀಗೆ ನರಳೋದು ಅನ್ನೋದಾದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ಅಂಡ್ ನಾನು ಹೇಳ್ತೀನಿ, ಯಾವ ಮಗಳು ನಿನ್ನ ದಾರಿ ತಪ್ಪಿ ಹೋಗಿದ್ದಾಳೋ ಅವಳನ್ನು ನಿನ್ನ ಮನೆಗೆ ಬಲವಂತವಾಗಿ ನೀನು ಕರ್ಕೊಂಡು ಬರೋ ಪ್ರಯತ್ನ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಆಗಲಿಕ್ಕೆ ನಿನ್ನ ಮಗಳೇ ಕಾರಣ ಆಗುತ್ತಾಳೆ. ನೀನು ಇದನ್ನು ಇವತ್ತು ಬರೆದಿಟ್ಕೊ. ಅಂಡ್ ಯೋಗ್ಯತೆಗೆ ನಿನ್ನ ಮನಸ್ಥಿತಿಯನ್ನು ನೀನು ಸರಿಯಾಗಿ ಇಟ್ಕೊಳ್ಳೋಕೆ ಬಂದಿಲ್ಲ ನಿನಗೆ. ಅಂಡ್ ತಂಗಿ ಅಂತ ಒಬ್ಬ ವೇಷಗಿಂತ ಕೆಟ್ಟ ಬದುಕನ್ನು ಬದುಕಿದವಳನ್ನು ಯಾವ ಯೋಗ್ಯತೆ ಮೇಲೆ ತಂಗಿ ಅಂತ ಹೇಳ್ತಾ ಇದ್ದೀನಿ ನೀನು? ಅಂಡ್ ಯಾವುದನ್ನು ಬಿಡಬೇಕು, ಯಾವುದನ್ನು ಕಟ್ಕೊಳ್ಬೇಕು ಅನ್ನೋ ಧರ್ಮದ ಚಿಂತನೆ ಇಲ್ಲ. ನಿಮಗೆ ಸಂಬಂಧವೇ ಮುಖ್ಯ ಅನ್ನೋದಾದ್ರೆ ಹೋಗ್ರಿ. ಅಂಡ್ ನಾನು ಹೇಳ್ತೀನಿ, ಇದೆಲ್ಲದಕ್ಕೂ ನೇರ ಹೊಣೆ ನೀನು. ಅಂಡ್ ಒಬ್ಬ ತಂದೆ ಎರಡನೇ ಮದುವೆ ಆದಾಗ, ಅರೆ ಇವ್ರು ನಿನ್ನ ತಂದೆಯಲ್ಲ, ಇಂಥದ್ದೊಂದು ಬದುಕಿತ್ತು ಅಂತ ಹೇಳೋಕೆ ಏನಾಗಿತ್ತು ನಿನಗೆ? ಇವತ್ತು ನೀನು ಇಲ್ಲಿಗೆ ಬಂದಿರೋದು ಯಾವುದನ್ನ ಮುಚ್ಚಿಟ್ಟಿದ್ದೋ ಆ ಕಾರಣಕ್ಕೆ ನೀನು ಇಲ್ಲಿಗೆ ಬಂದು ನಿಂತಿದ್ದೀಯ. ನೀವು ಅಂದ್ಕೊಂಡ್ಬಿಡ್ಬೋದು, ನಾನು ಯಾವುದೋ ಸತ್ಯವನ್ನು ಮುಚ್ಚಿಡೋದ್ರಿಂದ ನಮಗೆ ನೆಮ್ಮದಿ ಸಿಕ್ಬಿಡುತ್ತೆ. ಆ ನೆಮ್ಮದಿ ಕ್ಷಣಿಕ. ಅಂಡ್ ನೀವು ಎಳೆ ಮಕ್ಕಳಿಗೆ ಏನು ಹೇಳಿ ಬೆಳೆಸ್ತೀರೋ ಅವ್ರು ಅದು ನಿಧಾನಕ್ಕೆ ಒಪ್ಕೊಳ್ತಾರೆ. ಆದ್ರೆ ಒಂದು ಹಂತಕ್ಕೆ ಬಂದಾದ್ಮೇಲೆ ಅದು ಮೂರನೇವರಿಂದ, ಅರೆ ನಿನ್ನ ತಂಗಿ ಹೆಸರಿಗೆ ನಿನ್ನ ತಂದೆ ತಾಯಿ ಮಾಡಿರೋದು, ಅಥವಾ ನಿಮ್ಮ ತವರು ಮನೆಯನ್ನು ತಂಗಿ ಹೆಸರಿಗೆ ಮಾಡಿದ್ದು, ಅಥವಾ ಅಪ್ಪನಿಗೆ 10 ಲಕ್ಷ ಬಂದಿದ್ದು ಮೂರನೇವರಿಂದ ಗೊತ್ತಾದಾಗ ನಿನಗೇನು ನೋವಾಯಿತು? ನನ್ನ ತಂದೆ ಅಲ್ಲ ಅಥವಾ ಇಂಥದ್ದೊಂದು ಪ್ರಮುಖ ವಿಚಾರ ಮೂರನೇವರಿಂದ ಗೊತ್ತಾದಾಗ ಅದು ಮಗಳಿಗೆ ನೋವಾಗಿರ್ಲಿಕ್ಕಿಲ್ಲ ಅಂತ ನೀನು ಹೆಂಗೆ ಅಂದ್ಕೊಳ್ತೀಯ? ನಿನ್ನೊಳಗಡೆ ಮೋಹ ತುಂಬಿಕೊಂಡಿದೆ. ಹೌದು, ಮಗಳನ್ನ ಬಿಟ್ಟಿರೋದು ಕಷ್ಟ, ಅರ್ಥ ಮಾಡ್ಕೊಳ್ತೀನಿ. ಆದರೆ ನಿಮ್ಮ ತಪ್ಪುಗಳನ್ನು ಕೂತ್ ಲೆಕ್ಕ ಹಾಕೊಳ್ಳಿ. ಅಟ್ಲೀಸ್ಟ್ ಬಹಳ ಪ್ರೀತಿಸುವ ಗಂಡ ಇದ್ದಾರೆ. ಅಂಡ್ ಇನ್ನೊಬ್ಬ ಮಗಳಂಗ ಆದ್ಲು ಅಂತ ನೀವು ಪದವನ್ನೇ ಬಳಸೋಂಗಿಲ್ಲ. ಇನ್ನೊಂದು ಸಂತಾನ ಇದೆ. ಒಂದು ಕಣ್ಣಲ್ಲ, ಒಬ್ಬ ಮಗ ಅಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಳು ದಾರಿ ತಪ್ಪಲು ಇನ್ನೊಬ್ಬ ಇದ್ದಾನೆ. ಇದು ಮೇಲ್ನೋಟದ ದೃಷ್ಟಿಯಿಂದ ಕಟುವಾದ ಮಾತು ಅಂತ ಅನ್ಸ್ಬೋದು. ಆದರೆ ಈಗ ನೀನು ಸ್ವಲ್ಪ ಈಗಾಗಲೇ ದಾರಿ ತಪ್ಪಿರೋ ನಿನ್ನ ಮಗಳನ್ನು ಬಲವಂತವಾಗಿ ನೀನು ಕರ್ಕೊಂಡು ಬಂದರೂ ಕೂಡ ನಿನ್ನ ಮನೆಯ ಇಡೀ ನೆಮ್ಮದಿಯನ್ನು ಆಕೆ ಹಾಳು ಮಾಡಿ ಆಕೆಗೆ ಎಂದೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗಿ ಬದುಕಲಿಕ್ಕೆ ಆಕೆಗೆ ಸಾಧ್ಯನೇ ಇಲ್ಲ. ಆಕೆ ಯಾವ ಕಾಲೇಜ್ ಹಂತಕ್ಕೆ ಹೋದ್ರೂ ಎಲ್ಲಿ ಹೋದ್ರೂ ಕೂಡ ಆಕೆ ಆಧುನಿಕತೆಯನ್ನು ಮೈಗೂಡಿಸಿಕೊಂಡ ಕುಡುಕಿ ಹೆಣ್ಣು ಮಗಳಾಗಿ ಬದುಕ್ತಾಳೆ. ಮತ್ತೆ ಆ ಕಾರಣಕ್ಕೆ ಅವಳನ್ನು ಸಮಾಜ ನೀಚವಾಗಿ ಕಾಣುತ್ತೆ. ನಿನ್ನ ಕೊರಗಿನಿಂದ ಇಲ್ಲಿ ಯಾವುದು ಕೂತ್ರ ಇಲ್ಲ. ಅರೆ ಓದೋರು ಹೋಗ್ಲಿ. ಅಂಡ್ ಇವತ್ತು ನೀನು ಹೇಳ್ತಿದ್ದೀಯ, ನನ್ನ ಮಗನನ್ನು TC ಬಿಡಿಸ್ಕೊಳ್ಳಿಕ್ಕೆ ಅಥವಾ ನನ್ನ ಮಗನಿಗೆ ಉಪಕಾರವಾಗಲಿಕ್ಕೆ ನನ್ನ ಗಂಡನ ಅಣ್ಣ ತಮ್ಮಂದಿರಿಂದ ನಾನು ಹಣ ತಗೊಂಡ್ರೆ, ಇಲ್ಲ ಸರ್ ತಗೊಳ್ಬಾರ್ದು, ನಮ್ಮ ಗೊತ್ತಿರೋರಿಂದ ಅಥವಾ ನಮ್ಮ ಒಳ ಸಂಬಂಧಗಳಲ್ಲಿ ನಾವು ಸಾಲ ಮಾಡಬಾರ್ದು. ಅಂಡ್ ಇಷ್ಟು ಗೊತ್ತಿದ್ದೋಳು ಅವತ್ತು ನಿಮ್ಮ ತಂಗಿಯ ಗಂಡ ಬಾ ನಮ್ಮನೇಲಿ ಇದ್ಬಿಡಿ ಅಂತ ಕರೆದ. ಅರೆ ಅವತ್ತು ಆ ಸ್ವಾಭಿಮಾನ ಇರ್ಬೇಕಿತ್ತಲ್ಲವಾ? ಅವಾಗ ನನ್ಗೆ ಗೊತ್ತಿರ್ಲಿಲ್ಲ ಇವ್ರು ಈ ತರ ಮಾಡ್ತಾರೆ. ಬೇಡ ಗೊತ್ತಿರ್ಲಿಲ್ಲ. ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಗೊತ್ತಿರ್ಲಿಲ್ಲ ಅಂದ್ರೆ ಹೇಗೆ ಹೇಳ್ತೀಯ? ಅದೇನು ದೊಡ್ಡದಾಗಿ ಪಾಠ ಹೇಳ್ಕೊಡ್ಬೇಕಿತ್ತ? ಅದು ನಿನ್ನ ಅಪ್ಪ ನಿನ್ನಮ್ಮ ಅಥವಾ ನಿನ್ನ ತಮ್ಮ ಒಡ ಹುಟ್ಟಿದವರೇ ಇನ್ನೊಂದು ಮುಂದೊಂದು ಇರಬೇಕಾದ್ರೆ ನಾವೊಬ್ರು ಹಂಗಲ್ಲಿರಬಾರ್ದು ಅಂತ ಅದೇನು ಗೊತ್ತಾಗ್ಬೇಕಾದು? ಇವರೆಲ್ಲ ಮಾತಾಡ್ಬಿಟ್ಟು ಕಳ್ಸಿದ್ರಲ್ಲ. ಆದ್ರೆ ನಾನು ನಿಂಗೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಈಗಲಾದರೂ ಎಚ್ಚೆತ್ಕೋ. ಅಳದೂರು ಅಂದರೆ ಗರ್ಭಕೋಶ ಹೋಯ್ತು, ನಾಳೆ ಪ್ರಾಣ ಹೋಗ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ. ಯಾವ್ದು ನಾನು ಯಾಕಂದ್ರೆ ನಿಮ್ಮ ಹತ್ರ ಯಾರ ಹತ್ರ ಒಬ್ರ ಹತ್ರ ದುಃಖ ತೋಡ್ಕೊಂಡ್ಬಿಟ್ಟು ನಾನು ಹೇಳಿದ್ನಲ್ಲ, ಇಷ್ಟು ಕೆಲವೊಮ್ಮೆ ಕಟುವಾಗಿ ನಿನ್ಗೆ ಹೇಳಿದ್ನಿ ಅಂದ್ರೆ ನೀವು ನಿಮ್ಮೇಲಿನ ಗೌರವ ಪ್ರೀತಿಗೋಸ್ಕರ ಇದು ಹೇಗೆ ಮುಂದುವರೆದ್ರೆ ನೀನ್ ಇರಲ್ಲವಾ? ನೀನ್ ಹಾಸಿಗೆ ಹಿಡಿತೀಯ, ಕಡೆಗೆ ನೀನ್ ಯಾರಿಗೂ ಬೇಡ್ದವಳಾಗ್ತೀಯ. ಅಷ್ಟೋ ಇಷ್ಟೋ ಮಾಡ್ಕೊಂಡಿರೋದಕ್ಕೆ ನಿನ್ನ ಗಂಡನು ನಿನ್ನ ಮಗನು ಇನ್ಯಾರು ನಿನ್ನ ಪ್ರೀತಿಸ್ತಾವ್ರೆ. ಅಂಡ್ ಇವತ್ತು ನಾಳೆ ಬೆಳಿಗ್ಗೆ ನೀನು ಹಾಸಿಗೆ ಹಿಡದೆ ಎಂದ್ಕೋ, ಮಗ ಗಂಡ ಏನೋ ನಿನ್ನ ಮೇಲಿನ ಪ್ರೀತಿಗೆ 2-3 ವರ್ಷ ನಿನ್ನನ್ನ ಮಾತ್ರೆ ಕೊಟ್ಟು ಆಸ್ಪತ್ರೆ ತಿರುಗಾಡಿಸ್ಬೋದು. ಇದೇ ಆಯ್ತು ಅವ್ರ ಬದುಕಿನ ಉದ್ದಕ್ಕೂ ಅಂದ್ರೆ ಯಾರು ನೋಡ್ತಾರೆ ನಿನ್ನ? ನಾನು ಅವ್ರಿಬ್ರಿಗೋಸ್ಕರನೇ ಬರ್ತಿದ್ದೀನಿ. ಬದುಕು ರೀತಿ ಇದಲ್ಲ. ನಾನು ಹೇಳ್ತೀನಿ,
ಒಬ್ಬ ಮಗು ಅವತನಿಗೆ ಎಜುಕೇಷನ್ ಕೊಡಿಸ್ಬೇಕು, ಹೌದು, ಆದರೆ ಮನೆಯ ಪರಿಸ್ಥಿತಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋಕೆ ಆಗದೇ ಇರೋ ಸ್ಥಿತಿ ತಲುಪಿದೆ ಅಂದಾಗ ಅದನ್ನೇ ಶಾಶ್ವತ ಅಂದ್ಕೊಳ್ಬಿಡಿ. ಕಾಲ ಬದಲಾಗ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ. ಆ್ಯಂಡ್ 8ನೇ ಕ್ಲಾಸ್ ಓದಿಲ್ಲದೆ ಹೋದ್ರು ನಿಮ್ಮ ಗಂಡ ಇವತ್ತು ಗೌರವಾನ್ವಿತವಾಗಿ ಬದುಕ್ತಾ ಇಲ್ವಾ, ನಿಮ್ಮನ್ನು ಪ್ರೀತಿಸ್ತಾ ಇಲ್ವಾ? ನಿಮ್ಮ ಮಗನಿಗೂ 1 ವರ್ಷ ಲೇಟ್ ಆದ್ರೆ ಏನು ಪ್ರಪಂಚ ಹೋಗಲ್ಲ. ಅಯ್ಯೋ ಲೇಟ್ ಆಗ್ಬಿಡುತ್ತೆ ಅಂತ ಇವ್ರು ಕೈ ಕಾಲು ಹಿಡಿದು ಯಾರಿಗೋ ಹಂಗಲ್ಲಿ ನಾವು ಮಾಡೋದಕ್ಕಿಂತ ಫೈನ್, ಹೊರಗಡೆಯಿಂದ ತರೋಕ್ ಸಾಧ್ಯ ಇದ್ರೆ ತನ್ನಿ ಮಾಡಿ. ಮೊದಲು ಕೊರಗೋದನ್ನ ಬಿಡು. ಇದು ಯಾವುದಕ್ಕೂ ನಿನ್ನ ತಂಗಿಯ ಜೊತೆ ಇರುವ ನಿನ್ನ ಸಂತಾನ ಅಂದ್ರೆ ನಿನ್ನ ಹೆಣ್ಮಗಳು ಮತ್ತೆ ತವ್ರ ಮನೆ, ನಿನ್ನ ತಾಯಿ ಹೇಳಿದ್ದಾಳೆ ನಾನು ಕೈ ಬಿಡಲ್ಲ ಅಂತ, ಫೈನ್. ಆ ಮಾತಿನ ಮೇಲೆ ನಂಬಿಕೆ ಇಟ್ಟು ನನಗೆ ತವ್ರ ಮನೆಯೇ ಇಲ್ಲ ಅಂದುಕೊಂಡು ನಿನ್ನ ಗಂಡನ ಮನೆಯಲ್ಲಿ ನೀನು ಆ ಮನೆಯ ದೀಪವನ್ನು ಬೆಳಕೊಂಡು ಬಂದಷ್ಟಲ್ಲ, ಅಂಬಲಿಯೋ ಗಂಜಿಯೋ ಅಮೃತವೋ ನಾನು ಆ ಮನೇಲಿ ಇರ್ತೀನಿ. ಅಂಡ್ ನಿಮ್ಮ ತಂಗಿ ಗಂಡ, ನಿಮ್ಮ ತಂಗಿ ಬಹುಶಃ ಅವರು ಯಾವ ಹಣದ ಸಂಪತ್ತಿನ ಮದ ಅವರಿಗೆ ಅಂಡ್ಕೊಂಡಿದೆ ಅಂಡ್ ಆ ಮದದಲ್ಲಿ ಅವರು ಕೊಚ್ಚಿ ಹೋಗೋದಷ್ಟೇ ಅಲ್ಲದೆ, ಸಾರಿ, ಇಲ್ಲಿ ನಿನ್ನ ಮಗಳೂ ಬಲಿಯಾಗುತ್ತಾಳೆ. ಅದು ನೀನು ಕಣ್ಣಾರ ನೋಡ್ತೀಯ, ಆದ್ರೆ ನೀನು ಏನೂ ಮಾಡ್ಕೊಳ್ಳೋಕಾಗದೇ ಇರೋ ಸ್ಥಿತಿಯಲ್ಲಿ ಇರ್ತೀಯ. ಅಂಡ್ ಅವತ್ತಿಗೆ ನಿನ್ನ ಮಗಳಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಅನ್ಸಿದ್ರು ಕೂಡ ಅದು ಆಕೆಗೆ ಕಾಲ ಮೀರಿ ಹೋಗಿರೋ ಸಮಯ ಆಗಿರುತ್ತೆ. ನಿನ್ನ ಮಗಳ ವಿಚಾರವಾಗಿ ಆಕೆ ಅತ್ಯಂತ ದುರಂತದ ಹಂತಕ್ಕೆ, ಆಕೆಗೆ ಲಭಿಸಿರುವ ಕೆಟ್ಟ ಸಂಸ್ಕಾರದ ಕಾರಣಕ್ಕಾಗಿ ಆಕೆಯ ಬದುಕಿನ ಸಂಗಾತಿ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ಆಕೆ ತಪ್ಪು ನಿರ್ಧಾರವನ್ನೇ ಮಾಡ್ತಾಳೆ. ಅವಳು ಎಂದೋ ಒಂದು ದಿವಸ ಕೆಟ್ಟು ಬಂದ್ರೆ ನಿಮಗೆ ಶಕ್ತಿ ಇದ್ರೆ ಆಶ್ರಯ ಕೊಡಿ. ಅದರ ಹೊರತಾಗಿ ನೀವದನ್ನು ಒಳಗಡೆ ಕರ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬೀದಿಲಿ ಹೋಗ್ತಿರೋ ಮಾರಿಯನ್ನ ನಡುಮನೆಗೆ ತಂದು ಕೂರಿಸ್ಕೊಂಡಂಗಾಗುತ್ತೆ. ಆಗಬೇಕು, ಅಲ್ಲಿ ಶಿಕ್ಷೆ ಆಗಬೇಕು, ಅದು ಆಗುತ್ತೆ. ಅದಾದ ಮೇಲೆ ತನಗೆ ತಾನೇ ತಿದ್ದುಕೊಂಡೇನು ಬರುತ್ತಲ್ಲ ಅದು ಶಾಶ್ವತವಾದ ಬದಲಾವಣೆ. ನೀವು ಅಬ್ಬಬ್ಬ ಅಂದ್ರೆ ಬಲವಂತವಾಗಿ ಮಾಡೋ ಬದಲಾವಣೆ ಅದೆಲ್ಲ ತುಂಬ ದಿನ ಇರಲ್ಲ. ಹಾಗಾಗಿ ಇಲ್ಲಿ ನೀವು ಇಲ್ಲಿವರೆಗೂ ಗೌರವಾನ್ವಿತವಾಗಿ ಕಷ್ಟಪಟ್ಟುಕೊಂಡು ಬಂದಿದ್ದೀರಿ. ಯಾರು ನಿಮಗಿದ್ರು ಯಾವುದವ ನಿನ್ನ ತಮ್ಮನ ತುಂಬ ಸೆಟ್ಲ್ ಆಗಿದ್ದಾನೆ, ನಿಮ್ಮ ತಂಗಿ ತುಂಬ ಸೆಟ್ಲ್ ಆಗಿ, ಏನು ಸೆಟ್ಲ್ ಅದು? ಅವ್ರೇನು ದುಡ್ಡ ತಿಂತವ್ರೆ, ಅವ್ರಿಗೂ ಈಗ ಕುಡಿತಾ ಅದು ಇದು ಅವರು 1000 ಹಾಕೊಂಡು ನರಳ್ತವ್ರೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ನೋಡ್ತೀಯ, ನೀನೂ ಅದನ್ನು ಕಣ್ಣಾರ ನೋಡ್ತೀಯ. ಆದರೆ ನಾನು ಈ ಸಮಯದಲ್ಲಿ ನನ್ನ ಜ್ಞಾನದಿಂದ ಹೇಳ್ತಾ ಇದ್ದೀನಿ, ನೀನು ಆರೋಗ್ಯದಲ್ಲಿ ತುಂಬ ದೊಡ್ಡ ನರಕ ಕಾಣೋ ಸ್ಥಿತಿಗೆ ತಲುಪ್ತೀಯ. ಇದೇ ಸ್ಥಿತಿಯಲ್ಲಿ ನೀನು ಮುಂದುವರಿದ್ರೆ ನನಗೆ ಅದು ಸಿಗಲಿಲ್ಲ, ನನಗಿದು ಸಿಗಲಿಲ್ಲ, ಏನು ಸಿಕ್ಕಿದ್ಯೋ ಅದನ್ನು ಸಂಭ್ರಮಿಸೋದನ್ನು ಮೊದಲು ಕಲಿ. ಅಣ್ಣ ಮಗ ಇದ್ದಾನೆ, ಯೋಚನೆ ಮಾಡಲ್ಲ. ನಿಮ್ಮ ಹತ್ರ ಇಷ್ಟು ದಿನ ಕಾಯ್ತಾ ಇದ್ದೆ ನಿಮ್ಮ ಹತ್ರ ಹೇಳ್ಕೋಬೇಕಂತ, ನೀವು ಇಷ್ಟು ಧೈರ್ಯ ಕೊಟ್ಟಲ್ಲ, ಇನ್ನು ನಾನು ಯೋಚನೆ ಮಾಡಲ್ಲ. ಬೇಡ, ನಾನು ಹೇಳ್ತೀನಿ, ಮಗ ನಿನ್ನ ಬಾಳಿಗೆ ವರವಾಗುತ್ತಾನೆ. ನಿನ್ನ ಎಲ್ಲ ಸಂಕಟಗಳನ್ನು, ದುಃಖಗಳನ್ನು, ಯಾತನೆಗಳನ್ನು ಮರೆಸುವ ಆ ಎಲ್ಲ ಇವತ್ತಿನವರೆಗೂ ಬಂದ ಆ ಕತ್ತಲೆ ಎಂಬ ಎಲ್ಲ ದುಃಖವನ್ನು ಬೆಳಗುವ ಜ್ಯೋತಿ ಅವನಾಗುತ್ತಾನೆ. ಅಲ್ಲಿ ಯಾವುದೋ ಹೊರಗಡೆ ಇರುವ ಆದಿ ತಪ್ಪಿರುವ ಆ ಹೆಣ್ಣು ಮಗಳನ್ನು ಸ್ಮರಿಸುತ್ತಾ ಮನೆಯ ಜ್ಯೋತಿಯ ಕಡೆ, ಮನೆಯ ಬೆಳಗಲು ಬಂದಿರುವ ಆ ಬಾಲಕನ ಕಡೆ ನೀನು ಗಮನ ಕೊಡದೆ ಹೋದರೆ ಅದು ತಪ್ಪಾಗುತ್ತೆ. ಯಾವುದು ನಿನ್ನ ಮನೆಯ ಮನೆ ಮನಸ್ಸು ಈ ಎರಡರ ಕತ್ತಲೆಯನ್ನು ದೂರ ಮಾಡ್ಲಿಕ್ಕೆ ಬಂದಿರೋ ಈ ಮಗುವಿಗೆ ಸಂಸ್ಕಾರ ಕೊಡು. ನಿನ್ನ ಮಗಳನ್ನ ಆಕೆ ನಿನ್ನ ತಂಗಿ ದೊಡ್ಡ ಸ್ಕೂಲಿಗೆ ಡೊನೇಷನ್ ಕೊಟ್ಟು ಸೇರಿಸಿರ್ಬೋದು, ಬಟ್ ಮನೇಲಿ ಸಿಗ್ತಾ ಇರೋದು ಎಂತ ಎಣ್ಣೆ ತಂದು ಜೊತೆಲಿ ಕೂತ್ಕೊಂಡು ಕುಡಿಯೋ ಸಂಸ್ಕಾರ ಕಲಿಸ್ತಾ ಇದ್ದಾಳೆ. ಮತ್ತೆ ಅವಳನ್ನು ದೊಡ್ಡ ಶಾಲೆಗೆ ಸೇರಿಸಿದ್ರೆ ಏನು ಬಂತಲ್ಲಿ? ಅರ್ಥ ಆಯ್ತಲ್ಲ? ದೊಡ್ಡ ಶಾಲೆಗೆ ದೊಡ್ಡ ಡೊನೇಷನ್ ಕೊಡ್ತಾ ಇರೋ ತಕ್ಷಣ ದೊಡ್ಡ ವ್ಯಕ್ತಿಗೆ ಆಗಲ್ಲ. ದೊಡ್ಡ ವ್ಯಕ್ತಿ ಅನ್ನೋದು ಅದು ದೊಡ್ಡ ಶಾಲೆಗೋ ದೊಡ್ಡ ಡೊನೇಷನ್ಗೋ ಅಥವಾ ದೊಡ್ಡ ಫೀಸ್ ಕೊಟ್ಟು ದೊಡ್ಡ ಶಾಲೆಗೆ ಸೇರಿಸಿದ್ದೀನಿ. ದೊಡ್ಡತನ ಅನ್ನೋದು ಅದು ಮನೆಯಲ್ಲಿ ಕೊಡುವ ಸಂಸ್ಕಾರದಿಂದ, ಮನೆಯ ಹೆತ್ತವರ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ಮನೆಯ ಪರಿಸ್ಥಿತಿ. ಶಾಲೆಯಲ್ಲಿ ಎಲ್ಲ ಮಕ್ಕಳು 5,000 ಕೊಟ್ಟು ಟ್ರಿಪ್ ಹೋಯ್ತವ್ರೆ. ನನ್ನ ಮನೆಯಲ್ಲೂ ಕೂಡ
ನನಗೂ ಟ್ರಿಪ್ ಹೋಗಬೇಕು ಅಂತ ಆಸೆ ಇದ್ದರೂ ಕೂಡ ಅಯ್ಯೋ ನಮ್ಮ ಅಪ್ಪ ಅಮ್ಮನಿಗೆ ದಿಸಕ್ಕೆ 500-400 ಕೂಲಿ, ನಾನು ಅಂಥದ್ರಲ್ಲಿ ಟ್ರಿಪ್ಗೋಸ್ಕರನೇ 500-5,000 ರೂಪಾಯಿ ಇಸ್ಕೊಂಡು ಅವ್ರಿಗೆ ಯಾಕೆ ನಾನು ತೊಂದರೆ ಕೊಡಲಿ, ಪರವಾಗಿಲ್ಲ ಎಲ್ಲ ಹೋಗಲಿ, ನಾನು ಹೋಗಲ್ಲ ಅಂತ. ಅಂದರೆ ಅಮ್ಮ ಅಪ್ಪ ಎಲ್ಲ ಟ್ರಿಪ್ ಹೋಯ್ತವ್ರೆ, ನನಗೆ ಇಷ್ಟ ಇಲ್ಲಪ್ಪ ಅದು. ಅಂದರೆ ಇಷ್ಟ ಇದೆ, ಬಟ್ ಮನೆಯ ಕಷ್ಟವನ್ನು ನೋಡಿ ತನ್ನ ಆಸೆಯನ್ನು ತ್ಯಜಿಸಿದ್ದಾಳೆ. ಇದು ಸಂಸ್ಕಾರ. ನನ್ ಮಗ ಹೀಗೆ ಮಾಡೋದು ಅಣ್ಣ, ಹೀಗೆ ಅಂತಾನೆ, ಹೀಗೆ ಅವನು ಹಾಗೇನೆ. ಅವನು ಅಮ್ಮ ನೀನ್ ಯೋಚನೆ ಮಾಡ್ಬೇಡ, ಯಾವತ್ತೋ ಒಂದಿನ ಯಾರೋ ಅಂದ್ರು ನಿಮ್ಮಮ್ಮ ನಿಮ್ಮ ತಂಗಿ ಎಲ್ಲ ಮಾಂಗಲ್ಯ ಚೈನ್ ಹಾಕೊಂಡಿದ್ದಾರೆ, ಯಾಕೆ ನೀನ್ ಮಾಡಿಸ್ಕೊಂಡಿಲ್ಲ ನನ್ ಮಗ. ಅವಾಗ ನಾನಂದೆ ಗಂಡ ಮುಖ್ಯನೇ ಹೊರತು ಮಾಂಗಲ್ಯ ಚಿನ್ನದಲ್ಲೇ ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತ ಏನಿಲ್ಲ, ಕರಿಮಣಿ ಹಾಕೊಂಡ್ರು ತಿಂದಂತ ಗಂಡ ಇದ್ದಾನೆ ಬಿಡಿ ಆಂಟಿ ಅಂತ ನಾನು ಅಂದೆ. ಆ ಮಾತನ್ನ ಕೇಳಿಸ್ಕೊಬಿಟ್ಟು ಮನೇಲಿ ಬಂದ ಏನಂದ ಗೊತ್ತಾ, ಅಮ್ಮ ನೀನ್ ಯೋಚನೆ ಮಾಡ್ಬೇಡ, ನಾನ್ ದೊಡ್ಡವನಾದ್ಮೇಲೆ ನಾನ್ ಮಾಡ್ಸಾಕ್ತೀನಿ, ನಿನಗೆ ಯೋಚನೆ ಮಾಡ್ಬೇಡ ಅಮ್ಮ. ಅದ್ಭುತ. ನಾನು ಹೇಳ್ತೀನಿ, ಇಲ್ಲಿಯವರೆಗೂ ನಿನ್ನ ಅನೇಕ ತಪ್ಪುಗಳಿಂದ ನೀನು ಇಲ್ಲಿವರೆಗೂ ಬಂದಿದ್ದೀಯಾ. ಅಂಡ್ ಇನ್ಮೇಲಾದ್ರೂ ಈ ಹಿಂದೆ ತವರು ಮನೆ, ತಮ್ಮ, ತಂಗಿ, ಆ ತಂಗಿ ಗಂಡ, ಈ ಎಲ್ಲವನ್ನೂ ಕೂಡ ಒಂದು ಕ್ಷಣ ಬದಿಗೊತ್ತಿ ಮಗ ಎಜುಕೇಶನ್ ಮುಂದುವರಿಸ್ತಾನೆ, ಅವನಿಗೆ ಆ ಶಕ್ತಿ ಬರುತ್ತೆ. ಆ್ಯಂಡ್ ಇಲ್ಲಿಂದ ಇತ್ತೀಚೆಗೆ ನಿನ್ನ ಬದುಕು ಎಲ್ಲ ರೀತಿಯಲ್ಲೂ ಬೆಳಗುತ್ತೆ. ಆದರೆ ನಾನು ಇಷ್ಟೊತ್ತು ಕಠಿಣವಾಗಿ ಹೇಳಿದ್ದು ಇಲ್ಲಿವರೆಗೂ ನಿನ್ನಿಂದಾಗಿದ್ದೇನು, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ. ಯಾಕಂದರೆ ನಿನ್ನೊಳಗಡೆ ಅವ್ರಂಗೆ ಮಾಡಿದ್ರು ಇವ್ರಂಗೆ ಮಾಡಿದ್ರು, ನಾನೇನು ಮಾಡಿದೆ. ಈಗ ನಿನ್ನ ತಂಗಿ ತಪ್ಪುಗಳನ್ನು ದೊಡ್ಡ ಲಿಸ್ಟ್ ಮಾಡು, ಆ ಲಿಸ್ಟ್ ದೊಡ್ಡದಾಗುತ್ತೆ ಹೊರತು ನಿನ್ನ ತಂಗಿ ತಪ್ಪನ್ನು ನೀನು ತಿದ್ದೋಕ್ಕಾಗಲ್ಲ, ಅದು ಅವಳೇ ತಿದ್ದುಕೊಳ್ಳ. ಅಂದರೆ ನನ್ನ ತಪ್ಪನ್ನು ನಾನು ಲಿಸ್ಟ್ ಮಾಡಿದ್ರೆ ನಾನು ದೊಡ್ಡ ಮನುಷ್ಯ ಆಗ್ತೀನಂತೆ. ಯಾಕಂದರೆ ನನ್ನ ತಪ್ಪನ್ನು ನಾನು ಮನಸ್ಸು ಮಾಡಿದ್ರೆ ತಿದ್ದುಕೊಳ್ಬೋದು. ಬೇರೆಯವ್ರ ತಪ್ಪನ್ನು ಲಿಸ್ಟ್ ಮಾಡ್ಬೋದು, ಬಟ್ ತಿದ್ದುಕೊಳ್ಳೋ ಮನಸ್ಸು ಮಾಡ್ಬೇಕಾದ್ರೆ ಅವರು, ನಾನಲ್ಲ. ಅರ್ಥ ಆಯ್ತಲ್ಲ? ನಾನು ಯಾವಾಗಲೂ ಅಷ್ಟೇ, ಅದು ಹೇಗೆ ನನ್ನೊಳಗಡೆ ಇರೋ, ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಯಾರು ಬುದ್ಧಿವಂತರೋ, ಯಾರು ಬದುಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೋ, ಯಾರಿಗೆ ನೆಮ್ಮದಿಯಾಗಿ ಬದುಕುವುದಕ್ಕೆ ಆಸೆ ಇದೆಯೋ ಅವರು ಈ ಕೆಲಸ ಮಾಡಬೇಕು. ಏನು? ಅವರು ತಮ್ಮೊಳಗಿರುವ ಬಿಲ್ವಪತ್ರೆಯಷ್ಟು ದೊಡ್ಡ ತಪ್ಪನ್ನು ಬಿಟ್ಟು ಇನ್ನೊಬ್ಬರೊಳಗಿರುವ ಸಾಸಿವೆಯಷ್ಟು ತಪ್ಪನ್ನು ಹುಡುಕೋಕೆ ಹೋಗಬಾರ್ದು ಅಂತ. ಇದು ಬಿಲ್ವಪತ್ರೆಗೆ ಹೋಲಿಸ್ತಾರೆ. ಅಂದರೆ ಸ್ವಲ್ಪ ಸಾಸಿವೆ ಗಾಳಿಗಿಂತ ಆ ಎಲೆ ಸ್ವಲ್ಪ ದೊಡ್ಡದು ಅಂತ. ನಾನಾದರೂ ಅಷ್ಟೇ, ನಿಮಗೆ ನಾನೇನೋ ಹೇಳುವ ಭರದಲ್ಲಿ ನಿಮಗೇನೋ ನಾನು ಚಿಕ್ಕದಾಗಿ ಬೈದಂತೆ ಕಾಣ್ತಾ ನಾನು ತಿದ್ದುಕೊಳ್ಬೇಕು. ಅಯ್ಯೋ ನಾನು ಆ ಹೆಣ್ಮಗ್ಳು ಯಾಕೆ ಹಂಗಂದೆ, ಇಲ್ಲ ನಾಳೆಯಿಂದ ನಾನು ಹಂಗ ಅಂದರೆ ಸ್ವಯಂ ನನ್ನನ್ನು ನಾನು ಅವಲೋಕನ ಮಾಡುವೆ. ಸರಿ, ತಂಗಿ ಬೈಕೊಂಡು ಕೂತ್ಕೊಂಡೆ, ತಂಗಿಗೆ ಹೆಂಡನ ಬೈಕೊಂಡು ಕೂತ್ಕೊಂಡೆ, ತಮ್ಮನ ಬೈಕೊಂಡು ಕೂತ್ಕೊಂಡೆ, ಅಪ್ಪನ ಬೈಕೊಂಡು ಕೂತ್ಕೊಂಡೆ, ನಾನು ಇಡೀ ಜೀವನ ಪೂರ್ತಿ ಯಾರನ್ನೂ ಬೈಕೊಂಡು ಕೂತ್ಕೊಳ್ಳೋಕೆ ನಾನು ಇಲ್ಲಿ ಬಂದಿಲ್ಲ. ಅಂಡಿ ಹೀಗೆ ನನ್ನ ಮಗ ನನ್ನ ಕೈಲಿದ್ದಾನೆ, ನನ್ನ ಗಂಡ ನನ್ನ ಕೈಲಿ. ಇವತ್ತು ನೀವು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀರಲ್ಲ, ಅಯ್ಯೋ ನನಗೆ ಕೋಟಿ ಹೋಯ್ತು, ಲಕ್ಷ ಹೋಯ್ತು ಅಂತ ಯಾರು ಅಳ್ತಾ ಇಲ್ಲ. ನನ್ನ ನಂಬಿದ ಸಂಬಂಧಗಳೆಲ್ಲ ಹಿಂಗೆ ಮಾಡಿಬಿಟ್ಟು ಅಂತ ಅಳ್ತಾ ಇದ್ದಾರೆ. ಅಂದರೆ ಸಂಬಂಧಗಳು ಚೆನ್ನಾಗಿರೋದೇ ಈ ಕಲಿಯುಗದಲ್ಲಿ ಬಹಳ ದೊಡ್ಡ ಲಕ್ಷ್ಮಿ. ಅದು ಅಂದರೆ ಸಿರಿವಂತಿಕೆ. ಅಣ್ಣ ನಿಜವಾಗಿ ಹೇಳ್ತೀನಿ, ನನ್ ಗಂಡ ಎಷ್ಟು ಒಳ್ಳೆಯವರು ಅಂದ್ರೆ, ಯಾರಾದ್ರೂ ಒಂದ್ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರೆ, ಅವ್ರು ಓನರೇ ಮಿಸ್ ಆಗಿ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಹೋದ್ವಾರ, ಅಣ್ಣ ನೀವ್ ಒಂದಿನ ರಜಾ ಹಾಕಿದೀನಿ ನಾನು, ನೀವ್ ಲೆಕ್ಕ ಹಾಕೊಳ್ದು ನನ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀರ ಅಂತ ವಾಪಸ್ ಕೊಟ್ಟಿದ್ದಾರೆ ಅಣ್ಣ. ಇಲ್ಲೇ ಇದಾರೆ ಅಣ್ಣ, ನೀವು ಅವ್ರ ಹತ್ರ ಮಾತಾಡ್ಲೇಬೇಕು. ಅವರು ನಮ್ಗಿಂತ ಅವರೇ ಜಾಸ್ತಿ ಯೋಚನೆ ಮಾಡೋದು ಮಗಳ ಬಗ್ಗೆ. ನೀವ್ ಅವ್ರಿಗೊಂದ್ 2 ಮಾತು ದಯವಿಟ್ಟು ಹೇಳಿ. ಅವ್ರಿಗೂ ಶುಗರು BP ಎಲ್ಲ ಇದೆ ಅಣ್ಣ, ನನ್ಗೆ ಅವರೇ ಪ್ರಾಣ ಅಣ್ಣ. ಹೇಳಿದ್ರೆ ಅವರು ಕೇಳಲ್ಲ, ಯೋಚನೆ ಮಾಡ್ತಾರೆ ಅಣ್ಣ. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಆ ಹೆಣ್ಣು ನಿನ್ನ ಮನೆಗೆ ದೀಪವಾಗೋದಿಲ್ಲ. ಇಲ್ಲೇ ಇದಾರೆ ಅಣ್ಣ, ಕೊಡ್ತೀನಿ, ನೀವು ಮಾತಾಡ್ಲೇಬೇಕು. ಅವ್ರು ಸ್ವಲ್ಪ ಧೈರ್ಯ ಹೇಳ್ಬೇಕು ನೀವು. ಇರ್ಲವಾ ಈ ಕಾರ್ಯಕ್ರಮವನ್ನ ಅಥವಾ ನಿಮ್ಮ ಮಾತುಕತೆಯನ್ನು ಒಮ್ಮೆ ಕೇಳಲಿಕ್ಕೆ ನೋಡಿ. ಬಟ್ ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕಂದರೆ ತನಗೆ ಜನಿಸಿಲ್ಲದ ಒಂದು ಹೆಣ್ಣು ಮಗಳನ್ನು ನನ್ನದು ಅಂತ ಭಾವಿಸಿದ ಆ ಹೃದಯ, ಆ ಆತ್ಮ ಬಹಳ ಶುದ್ಧ. ಆದರೆ ತೀರಾ ಕುರುಡ. ಹೇಳವ ಮಾತಾಡಿ, ನಾ ಕೊಡ್ತೀನಿ, ಬೇಗ ಕೊಡವಾ. ಹಲೋ ನಮಸ್ತೆ. ಹಲೋ 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 ಕೇಳಿಸ್ತಾ ಇಲ್ವವ ಅವ್ರ ಧ್ವನಿ? ಅವರು ಸ್ವಲ್ಪ ಎಮೋಷನ್ ಆಗ್ಬಿಟ್ರು ಸಡನ್ ಆಗಿ. ಇರ್ಲವ, ತೊಂದ್ರೆ ಇಲ್ಲ. ಸ್ವಲ್ಪ ಕಟುವಾದ್ರೂ ಸರಿ, ಸ್ವಲ್ಪ ಕಷ್ಟವಾದ್ರೂ ಸರಿ,
ನಾನು ಈ ದಿನ ಏನು ಹೇಳಿದ್ದೇನೋ ಅವರಿಗೂ ಆ ವಿಷಯವನ್ನು ತಲುಪಿಸು. ಆ ಹೆಣ್ಣನ್ನು ನೀವು ಬಲವಂತವಾಗಿ ಇಲ್ಲಿಗೆ ಕರೆಸಿಕೊಳ್ಳುವ ಯಾವ ಪ್ರಯತ್ನವನ್ನು ಇಲ್ಲ ಮಾಡಬೇಡಿ. ನಾವೇನ್ ಮಾಡಲ್ಲ. ಆ ಗಿಡಕ್ಕೆ ಆ ಸಸಿಯಾದಾಗಿದ್ದಾಗಲಿಂದಲೂ, ಚಿಕ್ಕ ಸಸಿಯಾಗಿದ್ದಾಗಲಿಂದಲೂ ಅದಕ್ಕೆ ಬಿದ್ದಿರುವ ಗೊಬ್ಬರವೆಲ್ಲ ವಿಷಮಯವೇ ಆಗಿದೆ. ಹೌದು ಅಣ್ಣ. ನೀವೀಗ ತಂದು ಅಮೃತ ಕೊಟ್ಟರು ಅದು ಸಿಹಿಯಾದ ಹಣ್ಣು ಬಿಡಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಕೈಲಿ ಏನಿದೆ, ನಿಮ್ಮ ಆರೋಗ್ಯ, ನಿಮ್ಮ ಮಗ, ನಿಮ್ಮ ಗಂಡ, ನಿಮ್ಮ ಅಷ್ಟೋ ದುಡಿಮೆ, ಫೈನ್. ಮಗನ ಫೀಸ್ ಕಟ್ಟಲಿಕ್ಕೆ ಇದಾದ್ಮೇಲೆ ಮೆಸೇಜ್ ಮಾಡ್ತಾಯಿ, ನಾನು ನಿನ್ನ ಜೊತೆ ಮಾತಾಡ್ತೀನಿ. ಮಗನಿಗೆ ಎಷ್ಟಾಗಬಹುದು ಫೀ ಟಿ ಸಿ ತಗೊಳ್ಳಿಕ್ಕೆ? 25,000 ಅಂತ ಹೇಳ್ತಾ ಇದಾರೆ ಅಣ್ಣ. ಸರಿ ತಾಯಿ, ಆಯ್ತು. ಸರಿ ಅಣ್ಣ. ಇದಾದ್ಮೇಲೆ ಇದಕ್ಕೆ ಮೆಸೇಜ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ತುಂಬಾ ಅಣ್ಣ ಮತ್ತೆ ಇನ್ನೊಂದು ವಿಷಯ ಅಣ್ಣ, ನಾನು ತುಂಬಾ ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನ್ಗೆ. ಮತ್ತೆ ಇವಾಗ ನಾವು ಪ್ರೆಸೆಂಟ್ ಇರೋ ಮನೇನ ಖಾಲಿ ಮಾಡ್ಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು ಖಾಲಿ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಏನ್ ಸಮಸ್ಯೆ ನಿಮ್ಗೆ? ಅಣ್ಣ ಆ ಮನೆಯಲ್ಲಿ ಏನ್ ಸಮಸ್ಯೆ ನವ ಅಂದೆ? ಅಣ್ಣ ಈ ಮನೆಗ್ ಬಂದ್ಮೇಲೆನೆ ಅಂದ್ರೆ ದುಡ್ಡು ಎಷ್ಟು ಬಂದ್ರು ಕೈಯಲ್ಲಿ ನಿಲ್ಲಲ್ಲ ಅಣ್ಣ. ಅಂದ್ರೆ ಅದು ಮನೆ ಪ್ರಾಬ್ಲಮ್ ಅಂತ? ಮತ್ತೆ ಈ ಮನೆಗ್ ಬಂದ್ಮೇಲೆ ನಮ್ಮ ಮನೆಯವ್ರಿಗೂ ತುಂಬಾ, ನನ್ಗೆ ಆಪರೇಷನ್ ಆಯ್ತು, ನಮ್ಮ ಮನೆಯವ್ರಿಗೆ ಶುಗರ್ BP ಬಂತು, ಅಂದ್ರೆ ಕೈಯಲ್ಲಿ ನಿಲ್ತಾನೆ ಇಲ್ಲ ದುಡ್ಡು. ಸರಿ, ಅದು ನಿಮ್ಮ ನಂಬಿಕೆಗೆ ಬಿಡ್ತೀನಿ. ಆದ್ರೆ ಒಂದು, ನೀವು ಇಲ್ಲ ಸಲ್ಲದ ಆಲೋಚನೆ ಮಾಡಿಕೊಂಡು ಅಂದ್ರೆ ಯಾವುದೋ ಸಂಬಂಧವನ್ನ ಉಳಿಸಿಕೊಳ್ಳೋದಿಕ್ಕೆ ಧರ್ಮವನ್ನ ನೀವು ಮೀರೋದಾದ್ರೆ ಇಲ್ಲಲ್ಲ, ನೀವು ಚಂದ್ರಲೋಕಕ್ಕೆ ಹೋದ್ರು ನೀವು ಯಾವ್ದ್ರಿಂದಲೂ ನರಳ್ತಾನೆ ಇರ್ತೀರಾ. ನಿಮ್ಮ ಹತ್ರ ಒಂದ್ ಮಾತು ಕೇಳ್ಬೇಕಿತ್ತು ಅಣ್ಣ ನಾನು, ಅದಕ್ಕೇನೆ ಎಲ್ಲಾರು ಆತರ ಅದಕ್ಕೇನೆ ಆಗ್ತಾ ಇಲ್ಲ ಅಂತ ನಾನು ಹೇಳೋದು. ಇಂದಿನಿಂದ ನೀವು ಈ ಎಲ್ಲ ತವರು ಮನೆಯ ದ್ರೋಹ, ತಂಗಿ ಗಂಡ, ತಮ್ಮ ಮಗಳು ಎಲ್ಲವನ್ನ ತ್ಯಜಿಸಿ ಭಗವಂತ ಈಗ ನಮ್ಮ ಬಳಿ ಏನಿಟ್ಟಿದೆಯಾ, ಮಗ, ಹೆಂಡತಿ, ಗಂಡ, ಕೆಲಸ, ಇದನ್ನಷ್ಟೇ ಶ್ರದ್ಧೆಯಿಂದ ನೋಡಿಕೊಂಡು, ಅಂದರೆ ನೀವು ಹೇಳ್ತಿದ್ದೀರಾ ನಾವು ದುಡಿದ ದುಡಿಮೆ ಎಲ್ಲ ಆರೋಗ್ಯದ ದೃಷ್ಟಿಯಿಂದ ನಾವು ಕಳ್ಕೊಳ್ತಾ ಇದ್ದೀವಿ, ಅನಾರೋಗ್ಯಕ್ಕೊಳಗಾಗದ. ಅದು ಯಾಕೆ ಬಂತು? ಅದು ನೋಡವಾ, ಮನುಷ್ಯನ ಹೇಳ್ತೀನಿ, ಮನುಷ್ಯನ ಪ್ರತಿಯೊಂದು ಕಾಯಿಲೆಗೂ ಮನಸ್ಸೇ ಮೂಲ. ನಿಮಗೆ BP ಬಂತು, ಶುಗರ್ ಬಂತು, ಗರ್ಭಕೋಶ, ಅಂದರೆ ಭಾವನೆಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಹೃದಯದ ಮೇಲೆ, ದೇಹದ ಮೇಲೆ ಅವು ಹಾಕುವ ಪ್ರೆಷರ್ ಇದವಲ್ಲ, ಅದು ಒಂದು ಬಂಡೆಕಲ್ಲು ಒಂದೇ ಸರಿ ಸಾಯಿಸುತ್ತೆ. ಆದರೆ ಭಾವನೆಗಳ ಪ್ರೆಷರ್ ಇದವಲ್ಲ, ದುಃಖ, ನೋವು, ಹತಾಶೆ, ನಮ್ಗೆ ಹಿಂಗೆ ಆಗ್ಬಿಡ್ತು ಅನ್ನೋ, ನಾವು ಮಾತ್ರ ದುಃಖದಲ್ಲಿದ್ದೀವಿ, ಅಂದರೆ ಎಲ್ಲ ಡಿಪ್ರೆಷನ್ ಭಾವನೆಗಳಿದ್ದಾವಲ್ಲ, ಇವು ನಿಮ್ಮ ಹೃದಯ, ನಿಮ್ಮ ನರನಾಡಿಗಳೆಲ್ಲವನ್ನು ವೀಕ್ ಮಾಡಿ ಹೆಸರಿಡೋಕಾಗದಿರೋ ಕಾಯಿಲೆನೆಲ್ಲ ತಂದಿಕ್ತವೆ. ಮೊದಲು ನೀವು ಜಾಗ ಬದಲಾಯಿಸೋದು ಅದು ನಿಮಗೆ ಬಿಡ್ತೀನಿ, ಆದರೆ ನನ್ನ ದೃಷ್ಟಿಯಲ್ಲಿ ಅದರ ಅವಶ್ಯಕತೆ ಇಲ್ಲ. ನೀವು ಮೊದಲು ಬದುಕಿಗೆ ಒಂದು ಗುರಿ ಇಟ್ಕೊಳ್ಳಿ. ಯಾರನ್ನೋ ನೀವು ಕತ್ತಿಡ್ದ ಆಚೆ ನೂಕಿದ್ರೆ ಅಯ್ಯೋ ನಾವು ತಪ್ಪು ಮಾಡಿಬಿಟ್ಟು ಅಂತ ಅಳ್ಬೋದಿತ್ತು. ಯಾವುದು ಅದಾಗೆ ಹೋಗಿದೆಯೋ ಅದು ನಿಮ್ಮ ಪಾಪಕ್ಕೂ ಪುಣ್ಯಕ್ಕೂ ಅದು ಬರಲ್ಲ. ಅದಾಗೆ ಯಾವತ್ತೂ ಕೆಟ್ಟು ಬರುತ್ತಲ್ಲ, ಆಗಬೇಕಾದ್ರೆ ನೀವು ನೆರವು ಕೊಡ್ಬೋದು. ಅರ್ಥ ಆಯ್ತಲ್ಲ? ನಿನಗೆ ಮುಂದಿನ 2-3 ವಾರದಲ್ಲಿ ನಿನ್ನ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ. ಬಟ್ ಕೆಲಸದ ವಿಚಾರವಾಗಿ ನಿನ್ನ ಪ್ರಯತ್ನ ಮುಂದುವರಿಸು. ನಿಮ್ಮ ಶಕ್ತಿ ಅರ್ಹತೆಗೆ ತಕ್ಕಂತೆ ನಿಮಗೆ 1.5 ತಿಂಗಳಲ್ಲಿ ನಿಮಗೂ ಒಳ್ಳೆಯದಾಗುತ್ತೆ. ನಾನು ಹೇಳೋದು, ಆ ಹೆಣ್ಣುಮಗಳು ವಿಚಾರ ಮನೆಯಲ್ಲಿ ಚರ್ಚೆ ಆಗಬಾರ್ದು. ಮತ್ತೆ ತವರು ಮನೆಯಲ್ಲಿ ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ, ಇಲ್ಲ, ಅವ್ರು ಏನೋ ಕೊಟ್ಟಿದ್ರೆ ನಿಮಗೆ ದಿನ ಬಂದು ಕಾಡ್ಲಿಕ್ಕೆ ಅವರೊಂದು ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಏನೂ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ದೂರ ಇದ್ದಾರೆ, ನಿಮ್ಮ ಪುಣ್ಯ. ಕೊಟ್ಟಿದ್ರೆ ಅದು ಬೇರೆದೇ ನರಕ. ಹೇಗೆ ಬನ್ನಿ ನಮ್ಮ ಮನೇಲಿ ಜೀವನ ಪೂರ್ತಿ ಇರಿ ಅಂತ ಕರ್ಕೊಂಡು ಹೋಗಿ ಹಂಗಿಸಿ ಇನ್ನೊಂದಷ್ಟು ದುರಂತಕ್ಕೆ ಕಾರಣರಾದ್ರು, ಇಲ್ಲಿಂದಲೂ ಏನೋ ಬಂದಿದ್ರೆ ಕೆಲವೊಮ್ಮೆ ಅಷ್ಟೇ. ಹಾಗೆ ಹಣ, ಸಂಪತ್ತು ಬರಬೇಕಾದ್ರೆ ಬಹಳ ದೊಡ್ಡ ದುರಂತಗಳನ್ನು ಹೊತ್ಕೊಂಡೇ ಮನೆಯೊಳಗೆ ಬರ್ತಾವಂತೆ. ಹಾಗಾಗಿ ಏನು ಸಿಕ್ಕಿಲ್ವೋ ಅಯ್ಯೋ ಅದು ನಮ್ಮದಲ್ಲ, ಎಲ್ಲ ಇರೋ ಅವರು ಒಟ್ಟಿಗೆ ಅನ್ನನೇ 3 ಹೊತ್ತು ತಿಂತಾವ್ರೆ, ಏನೂ ಇಲ್ಲ ಅಂದ್ಕೊಳ್ತಿರೋ ನೀನು ಅದೇ ಮಾಡ್ತೀರಿ. ವಿಷಯ ಇರೋದು ಆರೋಗ್ಯವಾಗಿ ಇರುವಷ್ಟು ದಿನ ಆರೋಗ್ಯವಾಗಿರಬೇಕು. ನಿನ್ನ ಮಗನನ್ನು ಚೆನ್ನಾಗಿ ನೋಡ್ಕೊ, ಎಲ್ಲ ಸರಿ ಹೋಗುತ್ತೆ. ಹೀಗೆ ಇರೋದಿಲ್ಲ ಕಾಲ. ಆದರೆ ತಂದೆ, ತಾಯಿ, ತಂಗಿ, ಗಂಡ, ಮಗಳು, ಇವ್ರು ಯಾರ ವಿಚಾರವಾಗಿಯೂ ನೀವು ಇಲ್ಲ, ನಾವಾಗಿ ಯಾರಿಗೂ ದ್ರೋಹ ಮಾಡಿಲ್ಲ, ಅವರಾಗೆ ಮಾಡಲಿಕ್ಕೆ ಬಂದರೂ ಭಗವಂತ ನಮ್ಮನ್ನು ಜೀವಂತವಾಗಿ ನಮ್ಮನ್ನು ದಾಟಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದು. ಇಲ್ಲ ಅಂದರೆ
ಪ್ರಾಣನೇ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಅಯ್ಯೋ ಹೋಗಿ ತಲುಪಿಟ್ಟಿದ್ದೆ ಅಣ್ಣ, ಜಸ್ಟ್ ಮಿಸ್ ಆಗಿ ವಾಪಸ್ ಬಂದಿದ್ದೇನೆ. ಫೈನ್, ಅದ್ ಹೇಳಿದ್ನಲ್ಲ, ಗರ್ಭಕೋಶದ ರೂಪದಲ್ಲಿ ನಿಮಗದೊಂದು ಪುನರ್ಜನ್ಮ. ಹೌದು ನೀವು ಮತ್ತೆ ಅದನ್ನೇ ಮಾಡ್ತೀರಾ ಅಂದ್ರೆ ಗರ್ಭಕೋಶ ಫೈನ್, ಬಟ್ ಅದ್ರ ಹೊರತಾಗಿ ಅದಕ್ಕಿಂತ ದೊಡ್ಡ ಸೀರಿಯಸ್ ಆಗಿ ಇನ್ನೊಂದು ಅವಕಾಶ ಸಿಗದೇ ಇರುವಂತಹ ಒಂದು ದೊಡ್ಡ ಕಾಯಿಲೆಗೆ ನೀವು ಅಂಟುಕೊಳ್ತೀರಾ. ಈಗ ನೀವು ಮುಂದುವರೆದ್ರೆ ಹಂಗಾಗೋದು ಬೇಡ. ಇಲ್ಲ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಣ್ಣ. ನಾನು ಯೋಚನೆ ಮಾಡೋದು ಅದನ್ನಲ್ಲಿಗೆ ಬಿಟ್ಟು ನೀವು ಆಗಾಗ ಕರೆ ಮಾಡಿ ಮಾತನಾಡಿ, ಯಾವ ದುಃಖವೂ ಬೇಡ. ಯಾವ್ದು ನಿಮ್ಮ ಬಳಿ ಇದೆಯೋ ಅದನ್ನ ಆನಂದದಿಂದ ಸೇವಿಸಿ. ಮಗ ಆಗಿರ್ಬೋದು, ಗಂಡ ಆಗಿರ್ಬೋದು, ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಇವತ್ತು ರಾತ್ರಿ ನಿಮ್ಮ ತಂದೆ ಅಯ್ಯೋ ತಪ್ಪಾಯ್ತು ಕಣಮ್ಮ ತಗೊಳಮ್ಮ ನಿನ್ನ ಹೆಸರಿಗೆ ಎಲ್ಲ ಬರುತ್ತೆ ಅಂತ ಬರೋದ್ರು, ನಾಳೆ ಬೆಳಿಗ್ಗೆ ಎದ್ದಾಗಲೇ ಹೌದಪ್ಪ ನಾನು ಬದುಕಿದ್ದೀನಿ. ಹಾಗಾಗಿ ಬದುಕನ್ನು ದೊಡ್ಡದಾಗಿ ನೋಡವ. ಅಂದರೆ ಈಗ ಯಾರೋ ಒಬ್ರು ನಿನ್ನದೇ ವಯಸ್ಸಿನ ತಾಯಿ ಕಂಕ್ಳಲ್ಲೊಂದು ಮಗುವನ್ನು ಸೀರಿಯಲ್ ಕಟ್ಕೊಂಡ್ಬಿಟ್ಟು ಟ್ರಾಫಿಕಲ್ಲಿ ₹1 ಕೊಡಿ, ₹2 ಕೊಡಿ ಅಂತ ಬೇಡ್ತಿದ್ದಾಳಲ್ಲ, ಅವಳಿಗೂ ಆಸೆ ಇದ್ದಾವೆ. ಬಟ್ ಏನು ಮಾಡೋಕ್ಕಾಗುತ್ತೀಗ? ಅವಳಿಗೆ ನಿನಗಿಂತ ದೊಡ್ಡ ಆಸೆಗಳಿದ್ದಾವೆ ಹಾಗೆ ನೋಡಿದ್ರೆ. ಬಟ್ ಪರಿಸ್ಥಿತಿ ಹೆಂಗೋ ಬದುಕಿದ್ದೀವಿ ಅಂದರೆ ಈ ಬದುಕಿ ಹಾಗೆ ಸೀತೆಯನ್ನು ರಾವಣ ಹೊತ್ಕೊಂಡೋಗಿ ರಾಮನಿಂದ ಬೇರ್ಪಡಿಸಿದಾಗ ಸೀತಾ ಮಾತೆ ಅಲ್ಲಿ ರಾಕ್ಷಸರ ನಡುವೆ ಲಂಕೆಯಲ್ಲಿ ಕೂತ್ಕೊಂಡು ನಮ್ಮ ವಾಲ್ಮೀಕಿಯವರು ತುಂಬ ಅದ್ಭುತವಾಗಿ ಬರೀತಾರೆ. ಆಕೆ ಹೇಳ್ತಾಳೆ, ಲೋಕಕ್ಕೆ ಹೇಳ್ತಾಳೆ, ಯಾಕಂದರೆ ಅಯ್ಯೋ ರಾಮನಿಂದ ನನ್ನನ್ನು ದೂರ ಮಾಡಿಬಿಟ್ಟ, ಇವನು ನನ್ನನ್ನು ಬಿಡೋದಿಲ್ಲ, ಇವನು ನನ್ನನ್ನು ಏನೋ ಅತ್ಯಾಚಾರನೋ ಇನ್ನೇನೋ ಮಾಡಿ ನನ್ನನ್ನು ಕೊಂದು ಬಿಡ್ತಾನೆ ಅನ್ನೋ ಭಯದಲ್ಲಿ ಆಕೆ ಸಾಯಲಿಲ್ಲ. ಆಕೆ ಹೇಳ್ತಾಳೆ, ನನ್ನ ರಾಮ ಒಂದು ದಿವಸ, ರಾಮ ಅಂದರೆ ಇಲ್ಲಿ ಒಂದು ಒಳ್ಳೆ ಸಮಯ ಅಂತ ಅರ್ಥ, ನನ್ನ ರಾಮ ಒಂದು ದಿವಸ ನನ್ನ ಬಳಿ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆಯಿಂದ ಆಕೆ ರಾಮ ಬರೋವರೆಗೂ ಬದುಕುದ್ಲು. ಸಾಯೋ ನಿರ್ಧಾರ ಆಕೆ ಮಾಡಲೇ ಇಲ್ಲ. ನೋಡಿ, ರಾಕ್ಷಸನಿಂದ ಅಪಹರಿಸಲ್ಪಟ್ಟರು, ಕಿಡ್ನಾಪ್ ಆದರೂ ಕೂಡ ಇಲ್ಲ ನನ್ನ ರಾಮ ಬರ್ತಾನೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಆಕೆಯನ್ನು ಬದುಕಿಸಿತ್ತು. ಹಾಗೆ ಇಲ್ಲಿ ನಮ್ಮವರ ಬೆನ್ನಿಗೆ ಚೂರಿ ಹಾಕೋ ಮನೋಭಾವದಿಂದ ನಾವು ಕಿಡ್ನಾಪ್ ಆದಂಗಿದ್ದೀವಿ. ನಮಗೂ ಒಳ್ಳೆ ಸಮಯ ಬರುತ್ತೆ ಅಂತ ಸ್ವಲ್ಪ ಕೂತು ಕಾಯಬೇಕಷ್ಟೆ. ಪರಿಶ್ರಮ ಪಡಿ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗದೇ ಇರಲಿ, ಭಗವಂತನ ಅನುಗ್ರಹ ನಿಮ್ಮ ಮೇಲಿರುತ್ತೆ. ನಾನು ನಿಮಗೆ ಎಚ್ಚರಿಕೆ ಕೊಟ್ಟೆ ಕೆಲವು ವಿಚಾರದಲ್ಲಿ, ಬಟ್ ಅದು ಹಾಗೇ ಬಿಡುತ್ತೆ ಅಂತಲ್ಲ. ಬಟ್ ಇದೇ ಮನಸ್ಥಿತಿಯಲ್ಲಿ ಮುಂದುವರಿದ್ರೆ ಯಾರೋ ನಿಮ್ಮನ್ನು ಕೊಲ್ಲೋದು ಬೇಡ, ನಿಮ್ಮನ್ನು ನೀವೇ ಕೊಂದುಕೊಳ್ತೀರಾ. ಹೌದಣ್ಣ, ಹೌದು, ಕರೆಕ್ಟ್. ಅಂದ್ರೆ ದೇಹ ರೋಗಕ್ಕೆ ಮದ್ದಿದೆ, ಮಾನಸಿಕ ರೋಗಕ್ಕೆ ಮದ್ದಿಲ್ಲ, ಮನೋರೋಗಕ್ಕೆ ಮದ್ದಿಲ್ಲ. ಅದನ್ನು ಬಿಡವ. ಯೋಚನೆ ಮಾಡಲ್ಲ ಅಣ್ಣ. ಇಲ್ಲ, ಈ ರಾತ್ರಿ ಅಥವಾ ಈ ಕ್ಷಣ ನನ್ನ ಜೊತೆ ಏನು ಮಾತಾಡಿದ್ಯಲ್ಲೋ, ಇಲ್ಲಿಂದ ನನ್ನ ಜೊತೆ ಮಾತಾಡಿದ್ದೀಯ ಅಂತ ಅಲ್ಲ, ಬಹುಶಃ ಅಯ್ಯೋ ಇಲ್ಲ ಅಣ್ಣ, ನಿಮಗ್ ಗೊತ್ತಿಲ್ಲ. ನಾನು 2-3 ಸತಿ ಕಾಲ್ ಮಾಡಿದಾಗ ನೀವು ಕಟ್ ಮಾಡಿದಾಗ ತುಂಬಾ ಬೇಜಾರಾಯ್ತು. ನಾನು ಇವತ್ತು ನಿಮ್ಮ ಈ ನಂಬರ್ಗೂ ಮೆಸೇಜ್ ಕಳ್ಸಿದ್ದೆ. ನಾನು ದಯವಿಟ್ಟು ನಾನು ಮಾತಾಡ್ಬೇಕು, ಸರ್ ಜೊತೆ ನಾನು ಮಾತಾಡ್ಬೇಕು ಅಂತ ಮೆಸೇಜ್ ಕಳ್ಸಿದ್ದೆ. ನಾನು ಟ್ರೈ ಮಾಡಿದ್ರೆ ಸಿಕ್ಕಿದ್ದೆ, ನನ್ನ ಅದೃಷ್ಟ ಆಗೈತೆ. ನಾನು ನಿಮ್ಗೆ ಹೇಳೋದಲ್ಲ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಕೃಷ್ಣ ನನಗ್ ಲೈನ್ ಸಿಗದ್ ಬೇಡ, ನಾನೇನೋ ತಪ್ಪು ಮಾಡಿಲ್ಲ ಅಂದ್ರೆ ನನಗ್ ಲೈನ್ ಸಿಗ್ಲಿ ಅನ್ಕೊಂಡೆ ನಾನು ಮಾಡಿದ್ದು ಅಷ್ಟೇ. ತಾಯಿ, ನಿನ್ನ ಮನದ ಇಂಗಿತ. ಎಲ್ಲಿವರೆಗೂ ನಾವು ಮನುಷ್ಯರ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡದೆ ಹೋದ್ರು ಅವರಿಗೆ ನಾವು ತಪ್ಪಿತಸ್ಥರ ಕಾಣಬಹುದು. ಜನರಿಗೆ ಜನಾರ್ದನ ಅಂತ ಒಬ್ಬ ಇದ್ದಾನೆ, ಅವನಿಗೆ ನಾವು ನಿಯತ್ತಾಗಿರ್ಬೇಕು. ಇಲ್ಲಿಗೆ ನಿನಗೆಲ್ಲವೂ ಒಳ್ಳೆ ಆಗೋ ಸಮಯ ಬರುತ್ತೆ. ಮಗ ನಿನ್ನ ಬದುಕಿಗೆ ಬೆಳಕಾಗ್ತಾನೆ. ಚಿಕ್ಕ ಪುಟ್ಟ ವ್ಯತ್ಯಾಸಗಳು, ಸೋಲುಗಳು, ಫೀಸ್ ಕಟ್ಟೋಕೆ ಇಂಥದ್ದೇನೋ ಸಮಸ್ಯೆ ಬಂದಾಗ ಪರವಾಗಿಲ್ಲ. ಮಗ ಅಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಮನೇಲಿ ತುಂಬ ಒಳ್ಳೆ ಪಲಾವ್ ಮಾಡಿದಾಗಲೂ ಮಗ ಅನುಭವಿಸಿ ತಿಂದ, ಇಲ್ಲ ಮಗ ಗಂಜಿ ಅಷ್ಟೇ ಇದೆ ಅಂದಾಗ ಕೊಡಮ್ಮ, ಇದನ್ನ ಅರ್ಥ ಮಾಡ್ಕೊಳ್ಳೋ ಮಗ ಬಂದಿದ್ದಾನೆ ಎಂದಾಗ್ಲೇ ಅರ್ಥ ಮಾಡ್ಕೊಳ್ಳಿ, ಒಳ್ಳೇದೇನೋ ಆಗೋದಿದೆ ಅಂತ. ಎಲ್ರಿಗೂ ನನ್ ಮಗನ್ ನೋಡಿದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ, ಏನ್ ಬುದ್ಧಿ ಕಲ್ಸಿದ್ದೀರಾ, ಎಷ್ಟು ಮರ್ಯಾದೆಯಿಂದ ಮಾತಾಡಿಸ್ತಾನೆ. ಇವಾಗ ಆತರ ಎಲ್ರು ಅದೇ ತರ ಹೇಳ್ತಾರೆ. ಖಂಡಿತ ನಾನೇ ಹೇಳ್ತೀನಿ, ಅದು ನಿನ್ನ ಪಾಲಿಗೆ ಎಲ್ಲ ದರಿದ್ರಗಳನ್ನ ದೂರ ಮಾಡ್ಲಿಕ್ಕೆ ಬಂದಿರೋ ಸಂತಾನ, ಅದನ್ನು ಕಾಪಾಡ್ಕೊ. ತುಂಬಾ ತುಂಬಾ ಧನ್ಯವಾದಗಳು. ನಾನು ನಿಜವಾಗ್ಲೂ ನನ್ ಮಗನ್ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಹೇಳಿದ್ರಲ್ಲ, ನಿಜವಾಗ್ಲೂ ಹೇಳ್ತೀನಿ, ದೇವರೇ ಬಂದು ನೋಡ್ದಂಗ ಆಯ್ತು ನನಗೆ. ಯಾಕಂದ್ರೆ ನಿಮ್ಮನ್ನ ನೋಡ್ದಾಗೆಲ್ಲ ನಾನು ಹಂಗೆ ಅನ್ಕೊಂತೀನಿ,
ನಾನು ಕೃಷ್ಣನ್ ಭಕ್ತೆ, ನನ್ ಪುತ್ರೆ ಎದ್ರೆ ಕೃಷ್ಣ 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 ಅಂತಾನೆ ಇರ್ತೀನಿ. ನೀವು ಕೃಷ್ಣನ್ ಬಗ್ಗೆ ಮಾತಾಡ್ತೀರಾ, ನನಗೆ ಕೃಷ್ಣನ್ ಜೊತೆನೆ ಮಾತಾಡಿದ್ರೆ ಸಂತೋಷ ಆಯ್ತು. ಅವಶ್ಯವಾಗಿ ನಿನಗೆಲ್ಲ ರೀತಿಯ ಸಂತೋಷ, ನೆಮ್ಮದಿ, ಆ ತೃಪ್ತವಾದ ಮನಸ್ಥಿತಿಯನ್ನ ಭಗವಂತ ಕೊಡ್ತಾನೆ. ಗಂಡನ ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಮಧ್ಯಾಹ್ನ ಚೆಕ್ ಮಾಡ್ಸ್ಕೊಂಡ್ ಬಂದಾಗ ಶುಗರ್ ಇದೆ ಅಂತ ಗೊತ್ತಾಯ್ತು, ಯೋಚನೆ ಮಾಡ್ತಾ ಇದ್ದೆ, ಇಷ್ಟೊತ್ತನ್ನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವಾಗ ನೀವು ಹೇಳಿದ್ಮೇಲೆ ಇಲ್ಲ ನನ್ಗೆ ಒಳ್ಳೇದಾಗುತ್ತೆ, ಫೋನ್ ಸರ್ ಹೇಳಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಖಂಡಿತ ಆಗುತ್ತೆ. ಅಂಡ್ ನಿಮ್ಗೆ ಒಳ್ಳೆ ಕೆಲಸ ಕೂಡ ಸಿಗುತ್ತೆ, ಒಳ್ಳೆ ಕೆಲಸ ಕೂಡ ನಿಮಗೆ ಸಿಗುತ್ತೆ. ಏನು ಈ ವಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ರಿ ಅದೇ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರಿ, ನಿಮಗೆ ಸಿಗುತ್ತೆ. ಒಳ್ಳೇದಾಗ್ಲವ. ಸರಿ, ಕೃಷ್ಣ ಕಾಪಾಡಪ್ಪ. ಹೋ ದೇವರೇ, ಪಾಪ ನನಗೆ ನೋಡಿ, ಇವ್ರ ಕಥೆಯಿಂದ ನಾವು ಕಲಿಬೇಕಾದ ತುಂಬ ವಿಚಾರ ಇದ್ದಾವೆ. ಆ ಎಲ್ಲ ವಿಚಾರಕ್ಕಿಂತ ಮೊದಲು ನನ್ನ ಹತ್ರ ಅವರು ದುಃಖ ಹೇಳ್ಕೊಂಡು ಬಂದಾಗ ಅವ್ರ ಹತ್ರ ದುಃಖ ಅನುಭವಿಸಿದ್ರು, ಎಲ್ಲ ಹೊರಗಡೆ ಹಾಕಿದ್ರು. ಮತ್ತೆ ಅವರು ಹೇಳ್ತಾರೆ, ನೀವು ಇವತ್ತು ಹೇಳಿದ್ದೀರಲ್ವ ನಾನು ತಿದ್ದುಕೊಳ್ತೀನಿ. ನೋಡಿ, ಅವ್ರ ವಯಸ್ಸಲ್ಲಿ ದೊಡ್ಡವರು, ಅವರ ಅನುಭವ ದೊಡ್ಡದು. ಅದಾಗಿಯೂ ಇದು ಧರ್ಮ ಮಾರ್ಗ ತಾಯಿ, ಈ ಸಮಯದಲ್ಲಿ ಈಗಿರಬೇಕು. ಮಗಳಾದರೂ ಕೂಡ ಅದು ಅಧರ್ಮ್ಯ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂದಾಗ ಅದನ್ನು ತೊರೆದು ಧರ್ಮವನ್ನು ಇಟ್ಕೊಳ್ಬೇಕು. ಹೀಗೆ ಅವ್ರಿಗೆ ಉಪದೇಶ ಮಾಡಿದಾಗ ಅವರದಕ್ಕೆ ಸರಿ ಆಯ್ತು, ಇದು ನಿಮ್ಮ ದೊಡ್ಡತನ. ಅದನ್ನು ಮೀರಿ ಇಲ್ಲಿ ನೋಡಿ ಮನೆಯಲ್ಲಿ ಅಪ್ಪ ಕುಡುಕ, ಮದುವೆ ಮಾಡಲ್ಲ, ಅದು ಇದು ಅಂತ ಅಂದರೆ ಕೆಲವು ಅಭದ್ರತೆ ನಮಗೆ ಕಾಡ್ತಾ ಇದೆ ಅಂದಾಗ ನಾವು ಸಿಕ್ಕದವ್ರನ್ನ ಯಾರನ್ನ ಬೇಕು ಅವ್ರ ಅಪ್ಪ ಅಮ್ಮಂಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ನಾವು ಅಯ್ಯೋ ನಮ್ಮ ಅಪ್ಪನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನಾವು ಇಲ್ಲಿ ಯಾರನ್ನೋ ಮದುವೆ ಆಗ್ಬಿಟ್ಟು ಅನುಭವಿಸೋದು. ಅದೆಂದರೆ ಬಾಂಡ್ಲಿಯಿಂದ ಜಾರಿ ಬೆಂಕಿಗೆ ಬಿದ್ದಂಗೆ ಆಯಿತು. ಅಯ್ಯೋ ಬಾಂಡ್ಲಿ ಸುಡ್ತೈತೆ ಅಂತ ಬಾಂಡ್ಲಿಯಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಬೆಂಕಿ ಒಳಗೆ ಬಿದ್ದರೆ ಅದು ಬಾಂಡ್ಲಿನೂ ಸುಡ್ತಿತ್ತು, ಒಟ್ಟಿನಾಗ ಬೆಂಕಿನೂ ಸುಡ್ತದೆ, ಮತ್ತು ತಪ್ಪಿಸ್ಕೊಂಡಂಗೆಲ್ಲ ಆಯಿತು. ಅದಕ್ಕೆ ಈಗ ಅಪ್ಪಂತ ಮಿಸ್ ಆಗಿ ಇಲ್ಲಿಗೆ ಬಂದು ಅಲ್ಲೂ ನರಳಾಟ ಇಲ್ಲೂ ನರಳಾಟ. ಬಟ್ ಇಲ್ಲಿ ಬಹಳ ದೊಡ್ಡ ಮನಸ್ಸು ಅಂದರೆ ಈ 2ನೇ ಬಾರಿ ಇವರನ್ನು ಮದುವೆಯಾದಂಥ ಆ ಮಹಾನುಭಾವ ಆ ಮಗುವನ್ನು ತನ್ನ ಮಗು ಅಂತ ನೋಡ್ಕೊಂಡಿದ್ದು. ಆ್ಯಂಡ್ ಇವತ್ತಿಗೂ ಅವ್ರ ಮಧ್ಯೆ ಚಿಕ್ಕ ಪುಟ್ಟ ಗೊಂದಲಗಳು, ಅನುಮಾನಗಳು ಅಲ್ಲೆಲ್ಲ ಬಂದಿರ್ಬೋದು, ಬಟ್ ಇವತ್ತು ಫೈನ್. ಎಲ್ಲವನ್ನ ಅಂದರೆ ಯಾರು ಬೆನ್ನಿಗೆ ಚೂರಿ ಇರಿದ್ರು ಕೂಡ ಅದನ್ನು ಎದುರಿಸಬೇಕಾದ್ರೆ ಇವರಿಬ್ಬರು ಒಟ್ಟಿಗೆ ಎದುರಿಸಿದ್ದಾರೆ. ಆ ಕಾರಣಕ್ಕೆ ಇದಿನ್ನೂ ಈ ಸಂಸಾರ ಜೀವಂತವಾಗಿದೆ. ಭಾರತದ ಮೇಲೆ ಮೊಘಲರ ದಾಳಿಯಾಗಿ ಎಲ್ಲ ದೇವಸ್ಥಾನಗಳನ್ನು ಕುರೂಪಗೊಳಿಸಿದ ಹಾಗೆ ಇವ್ರ ಮೇಲೆ ಎಷ್ಟು ದಾಳಿ ಆಯಿತು, ಅದು ತನ್ನವರಿಂದಲೇ. ಅದನ್ನು ಒಗ್ಗಟ್ಟಾಗಿ ಎದುರಿಸಿದ್ರಿಂದ ಇವರಿನ್ನೂ ಅವರೇ. ನಿಮ್ಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಹರೇ ಕೃಷ್ಣ.